विश्वरूपः छन्दोभ्योऽध्यमृतात् सम्बभूव समेन्द्रो मेधया स्पृणोतु ओष्ठापिधानानकुलीदन्तैः परिवृता पविः सर्वस्यैवाच ईशाना चारुमामिह वादये भक्त्या स्तुत्या विरक्त्या भजदमलजनोन्नत्यभूत्यत्वकाय क्षित्याम् अत्यल्पभृत्येष्वपि कुजनकृतौ धत्यभूत्याजकाया कर्त्रे धर्त्रेऽथ हर्त्रे हयमुखहरये पुत्रपात्रे नमस्ते तस्मै कस्मैचिदस्मन् मनसि धृतकथा विस्मृतौ स्मारकाय सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणि नमोऽस्तुते मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शिरसा नमामि बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनूमस्मरणात् भवेत् लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिकृन्तति भवति यदनुभावादेडमुकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः चित्रैः पदैश्च गम्भीरैर्वाक्यैर्मानैरखण्डितैः गुरुभावं व्यञ्जयन्ती भाति श्रीजयतीर्थवाक् अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये तपो विद्या विरक्त्यादि सद्गुणौघाकरानहम् वादिराजगुरून् वन्दे हयग्रीवपदाश्रयान् दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे अनवद्यात्मचारित्र्यं वादिखद्योतभास्करम् विद्यामान्यगुरुं वन्दे विद्याविद्योतभास्वरम् ज्ञानसद्भक्तिवैराग्यलक्ष्मीभिः परिरम्भितः विश्वेशो हृदये स्थित्वा वाग्व्यापारं करोतु मे तपस्वाध्यायशुश्रूषा कृष्णपूजारतं मुनिम् विश्वेशमिष्टदं वन्दे परिव्राट्चक्रवर्तिनम् श्रीगुरुभ्यो नमः हरिः ओम् हयग्रीव हयग्रीवा हयग्रीवेति यो वदेत् तस्य निस्सरते वाणी जह्नुकन्या प्रवाहवत्
ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸಶ್ಚಾಸ್ತ್ರೋದಿತವತ್ಮನಾ ಪದಮಿದಂ ಧ್ಯಾಯನ್ಮದಂಕಾಂಕಿತೋ ಮನ್ಮಂತ್ರಂ ಜಪಶಾಸ್ತ್ರ ಸಂಪದಮತೋ ದಾಸ್ಯಾಮಿ ಭಾಗ್ಯೈಃ ಸಹ ತತ್ತತ್ವಾನ್ಯಪಿ ಬೋಧಯಾಮಿ ತದನು ಪ್ರಾಪ್ಯೋ ಮದಂಘ್ರಿರ್ಭವೇತ್ ಇತ್ಯಾಘೋಷಯತೀವ ಯಃ ಕರಚಯೈಃ ತಂ ವಕ್ತ್ರಂ ಭಜೆ. ಸ್ವಸ್ತ್ಯಸ್ತು ಸಮಸ್ತ ಜಗತಾಂ ಅಶೇಷ ಸನ್ಮಂಗಲಾನಿ ಭವಂತು. ಪರಮ ಪವಿತ್ರವಾದ ದಿನ ಅಂತ ಹೇಳಬೇಕಾಗಿಲ್ಲ, ನೀವೆಲ್ಲ ತಿಳಿದೇ ಬಂದಿದ್ದೀರ. ಆದರೆ ಇವತ್ತು ವಾದಿರಾಜ ಗುರು ಸಾರ್ವಭೌಮರ ಭಾವಿ ಸಮೀರರು ಎಂಬುದಾಗಿ ಖ್ಯಾತರಾದವರ ಆರಾಧನಾ ಮಹೋತ್ಸವ ಅದು ತಿಳಿದಿದೆ. ಅದರ ಜೊತೆಯಲ್ಲಿ ಇನ್ನೂ ಒಂದು ಅಂಶವನ್ನು ನಾವು ಮನನ ಮಾಡಬಹುದಾಗಿದೆ. ಇದೊಂದು ತ್ರಿವೇಣಿ ಸಂಗಮ ಅಂತ ಅನ್ಕೊಳ್ಬಹುದು. ಕಾರಣ, ನಿನ್ನೆ ದಿವಸ ಸುಧೀಂದ್ರ ತೀರ್ಥರ ಆರಾಧನೆ, ಇವತ್ತು ಸುಧೀಂದ್ರ ತೀರ್ಥರ ಉತ್ತರಾರಾಧನೆ. ಸುಧೀಂದ್ರ ತೀರ್ಥರು ಇವತ್ತೆಲ್ಲ ಕಾಮಧೇನು ಕಲ್ಪವೃಕ್ಷ ಅಂತ ಯಾರನ್ನ ಎಲ್ಲರೂ ಕೊಂಡಾಡ್ತಾ ಇದ್ದೇವೋ ಅಂತಹ ರಾಯರಿಗೆ ಆಶ್ರಮವನ್ನು ಕೊಟ್ಟವರು. ಅಷ್ಟೇ ಅಲ್ಲ, ನಮ್ಮ ಸಾಧನೆಗೆ ಮುಖ್ಯವಾದಂತಹ ಅಂಶಗಳನ್ನು ತಿಳಿಸಿಕೊಡುವಂತಹ ವೇದವ್ಯಾಸ ದೇವರಿಂದ ರಚಿತವಾದ ಪುರಾಣ ಅದು ಭಾಗವತ ಪುರಾಣ. ಅದರಲ್ಲಿಯೂ ಕೂಡ 11ನೇ ಸ್ಕಂದ ಉದ್ಧವನನ್ನು ನಿಮಿತ್ತವಾಗಿಟ್ಟುಕೊಂಡು ಶ್ರೀಕೃಷ್ಣ ಪರಮಾತ್ಮ ಹತ್ತಿರಕ್ಕೆ ಹೋಗಲಿಕ್ಕೋಸ್ಕರ ಎತ್ತರಕ್ಕೆ ಏರ್ಲಿಕ್ಕೆ ಬೇಕಾದಂತಹ ಮೆಟ್ಟಿಲುಗಳು, ಸೋಪಾನಗಳು, ಅದನ್ನ 11ನೇ ಸ್ಕಂದ ನಿರೂಪಣೆ ಮಾಡಿದೆ. ಅದಕ್ಕೆ ಆಚಾರ್ಯರು ವಿಸ್ತೃತವಾದ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಆದರೆ ಆಚಾರ್ಯರ ಮಾತು ಹೇಗೆ ಅಂತ ಆಗಾಗ ಕೇಳಿಯೇ ಇರ್ತೀರ. ಬಾಲಸಂಘಮಪಿ ಬೋಧಯದ್ಭೃಶಂ ದುರ್ನಿರೂಪವಚನಂಚ ಪಂಡಿತೈಹಿ. ಆಚಾರ್ಯರ ಮಾತು ಮೇಲ್ನೋಟಕ್ಕೆ ಅರ್ಥವಾಗುತ್ತೆ, ಆದರೆ ಪಂಡಿತರಿಗೂ ಕೂಡ ಕಬ್ಬಿಣದ ಕಡಲೆ ಅರ್ಥೈಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ. ಹೀಗೆ 11ನೇ ಸ್ಕಂದ ಸಾಧನೆಯ ಬಗ್ಗೆ ತಿಳಿಸಿಕೊಡ್ತಾ ಇದೆ. ಆಚಾರ್ಯರು ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಆಚಾರ್ಯರ ವ್ಯಾಖ್ಯಾನ ಅರ್ಥವಾಗದೇ ಇದ್ದಾಗ ಅದಕ್ಕೆ 11ನೇ ಸ್ಕಂದಕ್ಕೆ ಸುಧೀಂದ್ರ ತೀರ್ಥರು ವ್ಯಾಖ್ಯಾನವನ್ನು ಬರೆದಿದ್ದಾರೆ. ವಿಶಿಷ್ಟವಾದಂತಹ ಸಾಧನೆಗೆ ಬೇಕಾದಂತಹ ವಿಷಯವನ್ನು ತಿಳಿಸುವಂತಹ ಆ 11ನೇ ಸ್ಕಂದದ ಏನು ಪ್ರಮುಖವಾದಂತಹ ಭಾಗ ಇದೆ, ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೋಸ್ಕರ ನಮಗೆ ಉಪಕಾರವನ್ನು ಮಾಡಿದಂತಹ ಮಹಾಜ್ಞಾನಿಗಳು ಸುಧೀಂದ್ರ ತೀರ್ಥರು. ಅದರಿಂದ ಅವರ ಉತ್ತರಾರಾಧನೆ ಅದು ಒಂದು ಪರ್ವಕಾಲ. ನಾಳೆ ದಿವಸ ವ್ಯಾಸತೀರ್ಥರ ಮಧ್ಯಾರಾಧನೆ, ಇವತ್ತು ವ್ಯಾಸತೀರ್ಥರ ಪೂರ್ವಾರಾಧನೆ, ಅದು ಇನ್ನೊಂದು ಪರ್ವಕಾಲ. ವಾದಿರಾಜ ತೀರ್ಥರ ಮಧ್ಯಾರಾಧನೆ, ಅದರಿಂದ ಇದು ಇನ್ನೊಂದು ಪರ್ವಕಾಲ. ಹಾಗಾದರೆ ಸುಧೀಂದ್ರ ತೀರ್ಥರ ಆರಾಧನೆ, ವಾದಿರಾಜರ ಆರಾಧನೆ, ವ್ಯಾಸತೀರ್ಥರ ಆರಾಧನೆ ಸೇರಿ ಬಂದಿದೆ ಅಂತಾದರೆ ಇದು ಒಂದು ರೀತಿಯಲ್ಲಿ ತ್ರಿವೇಣಿ ಸಂಗಮ. ತ್ರಿವೇಣಿ ಸಂಗಮದಲ್ಲಿ ಮಿಂದರೆ ಹೇಳ್ತಾರೆ ಪಾಪ ಎಂಬತಕ್ಕಂಥದ್ದು ಪರಿಹಾರವಾಗುತ್ತೆ ಅಂತ.
ಆದರೆ ಭಾಗವತ ಒಂದು ಮಾತು ಹೇಳಿದೆ, ಗಂಗಾದಿ ತೀರ್ಥಗಳಲ್ಲಿ ಸ್ನಾನ ಮಾಡಿದರೆ ನಮ್ಮ ಪಾಪ ಪರಿಹಾರ ಆಗುತ್ತೆ. ಅದು BP ಶುಗರ್ಗೆ ಔಷಧಿ ತಗೊಂಡಂಗೆ. ನಿಮ್ಗೆಲ್ಲ ಅರ್ಥ ಆಗ್ಬಿಡುತ್ತೆ. ಅಂದ್ರೆ ಬೇಗ ಹೋಗಲ್ಲ ಅಂತ ಗೊತ್ತಾನೆ. ಪ್ರಾಣವೇ ಹೋಗ್ಬೋದು ವಿನಃ ಬಂದ BP ಹೋಯ್ತು, ಬಂದ ಶುಗರ್ ಹೋಯ್ತು ಅಂತಂದ್ರೆ ಅದನ್ನ ನಂಬಲ್ಲ ನಾವು. ಹಾಗೆ ಅದು ದೀರ್ಘಕಾಲಿಕವಾಗಿ ಅದರ ಪರಿಣಾಮ ನಮ್ಮ ದೇಹದಲ್ಲಿ ಕಂಡು ಬರುತ್ತೆ. ಹಾಗಾದ್ರೆ ಆ ರೋಗ ಪರಿಹಾರ ಆಗಬೇಕು ಅಂದ್ರೆ ತುಂಬಾ ಕಾಲ ನಿರೀಕ್ಷೆ ಮಾಡಬೇಕು ಅಂತ ಆಯ್ತು. ಹಾಗೆ ನಾವು ಈ ಗಂಗಾದಿ ತೀರ್ಥಗಳಲ್ಲಿ ಸ್ನಾನ ಮಾಡಿದರೆ ಪಾಪ ಪರಿಹಾರ ಆಗೋದಿಲ್ಲ ಅಂತಲ್ಲ, ಪಾಪ ಪರಿಹಾರ ಆಗುತ್ತೆ. ಆದರೆ ತೇ ಪುನಂತಿ ಉರುಕಾಲೇನ, ನಮ್ಮ ಪಾಪ ಪರಿಹಾರ ಆಗಲಿಕ್ಕೆ ನಾವು ಸ್ವಲ್ಪ ನಿರೀಕ್ಷೆ ಮಾಡಬೇಕು, ಕಾಯಬೇಕು, ಕಾಲ ಕಳೆಯಬೇಕು. ಆಗ ಆ ಪಾಪ ಎಂಬತಕ್ಕಂಥದ್ದು ಪರಿಹಾರವಾಗುತ್ತೆ. ಹಾಗಾದ್ರೆ ಗಂಗಾದಿ ತೀರ್ಥಗಳಲ್ಲಿ ಪಾಪವನ್ನು ಪರಿಹಾರ ಮಾಡುವಂತಹ ಸಾಮರ್ಥ್ಯ ಇದ್ರೂ ಕೂಡ ಆ ಪಾಪ ಪರಿಹಾರ ಆಗಲಿಕ್ಕೆ ಸ್ವಲ್ಪ ಕಾಲ ನಾವು ಕಾಯಬೇಕಾಗುತ್ತೆ. ಆದರೆ ಯಾವ ಜ್ಞಾನಿಗಳಿದ್ದಾರಲ್ಲ, ಆ ಜ್ಞಾನಿಗಳ ದರ್ಶನ ಮಾಡ್ತೇವೆ ಅಂತಂದ್ರೆ ದರ್ಶನಾದೇವ ಸಾಧವ. ನಾವು ಜ್ಞಾನಿಗಳ ದರ್ಶನ ಮಾಡಿದ ಅವ್ಯವಹಿತ ಉತ್ತರ ಕಾಲದಲ್ಲಿ ಅದರ ಫಲ ನಮಗೆ ಕಂಡು ಬರುತ್ತೆ. ದರ್ಶನಾದೇವ ಅನ್ನೋದಕ್ಕೆ ಅನೇಕ ಅರ್ಥಗಳಿದೆ. ದರ್ಶನ ಅಂತಂದ್ರೆ ನೋಡೋದು ಅಂತ. ಮಹಾತ್ಮರನ್ನು ನಾವು ನೋಡ್ತೇವೆ ಅಂತಂದ್ರೆ ಅದರಿಂದ ನಮ್ಮ ಪಾಪ ಕಳೆಯುತ್ತೆ. ಅದರಿಂದಲೇ ಕಾರ್ತೀಕ ಮಾಸ ಮಹಾತ್ಮೆ ಹೇಳುತ್ತೆ, ಎಲ್ಲಿಯಾದರೂ ಮಹಾತ್ಮರು ಊರಿಗೆ ಬಂದಿದ್ದಾರೆ ಅಂತಂದ್ರೆ ನಮಗೆ ಆಹ್ವಾನ ಬರಲಿಲ್ಲ, ಆಹ್ವಾನ ಪತ್ರಿಕೆ ಬಂದಿಲ್ಲ, ನಮ್ ವಾಟ್ಸ್ಆ್ಯಪಿಗೆ ಮೆಸೇಜ್ ಬರಲಿಲ್ಲ ಅಂತ ನಾವು ಕಾಯ್ಬೇಕಾಗಿಲ್ಲ. ಬಂದಿದ್ದಾರೆ ಅಂತಂದ್ರೆ ಗೊತ್ತಾಗಿದೆ ಅಂತಾದ್ರೆ ನಾವೇ ಅವರನ್ನು ಹೋಗಿ ದರ್ಶನ ಮಾಡಿ ಬರಬೇಕು. ಯಾಕೆ? ದರ್ಶನಾದೇವ ಸಾತ್ವ. ಅವರ ದೃಷ್ಟಿ ನಮ್ಮ ಮೇಲೆ ಬಿದ್ದಿದೆ ಅಂತಾದ್ರೆ ನಮ್ಮ ಎಲ್ಲ ಪಾಪವು ಪರಿಹಾರವಾಗುತ್ತೆ. ಎಂದೋ ಇದ್ದ ಸುಧೀಂದ್ರ ತೀರ್ಥರಾಗಲಿ, ವಾದಿರಾಜ ತೀರ್ಥರಾಗಲಿ, ವ್ಯಾಸ ತೀರ್ಥರಾಗಲಿ, ಇವತ್ತು ನಾವು ಅವರನ್ನು ಹೋಗಿ ನೋಡ್ಲಿಕ್ಕೆ ಸಾಧ್ಯ ಇದೆಯಾ? ಅವರನ್ನು ಹೋಗಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನೋಡಬಹುದು, ವೃಂದಾವನವನ್ನು ನೋಡಬಹುದು. ವೃಂದಾವನವನ್ನು ನೋಡಿದಾಗ ಅವರ ಸ್ಮರಣೆ ಬಂದ್ರೆ ಬಂತು, ಅಥವಾ ಆಭರಣಗಳು ಅಲಂಕಾರ ಚೆನ್ನಾಗಿದೆ ಅಂತ ನೋಡಿ ಬಂದರೂ ಉಂಟು. ಎಷ್ಟೋ ಬಾರಿ ದೇವರ ದರ್ಶನಕ್ಕೆ, ಮಹನೀಯರ ದರ್ಶನಕ್ಕೆ ಹೋಗಿರ್ತೇವೆ. ಆ ದೇವರ ಸ್ಮರಣೆ ಬಾರದೇನೆ, ಮಹನೀಯರ ಚಿಂತನೆ ಬಾರದೇನೆ ಆ ಅಲಂಕಾರ, ಆಭರಣ ಇದನ್ನು ನೋಡಿ ಕೈ ಮುಗಿದು ಬಂದಿರ್ತೇವೆ. ಆದರೆ ಇದು ದರ್ಶನ ಅಲ್ಲ. ಹಾಗಾದ್ರೆ ಅವರ ದರ್ಶನ ಅಂತಂದ್ರೆ ಆ ಎದುರುಗಡೆ ನಿಂತಾಗ ಅವರ ವ್ಯಕ್ತಿತ್ವ ಎಂಥದ್ದು, ಅವರು ಮಾಡಿರುವಂತಹ ಉದಾತ್ತವಾದಂತಹ ಕೆಲಸಗಳೇನು, ಅವರು ಮಾಡಿರುವಂತಹ ಲೋಕೋಪಕಾರ ಏನು, ಅವರು ಮಾಡಿರುವಂತಹ ಸಾರಸ್ವತ ಪ್ರಪಂಚದ ಸೇವೆ ಏನು, ಇದನ್ನ ಸ್ವಲ್ಪವನ್ನಾದರೂ ನಾವು ತಲೆಗೆ ತಂದ್ಕೊಳ್ತೇವೆ ಅಂತಂದ್ರೆ ಅದು ನಿಜವಾದ ದರ್ಶನ ಅಂತ ಆಗುತ್ತೆ. ಹಾಗಾದ್ರೆ ನಾವು ಇವತ್ತು ಅವರನ್ನು ನೋಡ್ಲಿಕ್ಕಾಗಲಿಲ್ಲ ಅಂತಾದ್ರೂ ಅವರ ಸನ್ನಿಧಾನ ಇರುವಂತಹ ವೃಂದಾವನವನ್ನು, ಪ್ರತಿಮೆಯನ್ನು ನಾವು ನೋಡ್ತೇವೆ ಅಂತಂದ್ರೆ ಆಗ ಅವರು ಮಾಡಿರುವಂತಹ ಉಪಕಾರ, ಅವರ ವಿಶಿಷ್ಟವಾದ ವ್ಯಕ್ತಿತ್ವ, ಇದರ ಚಿಂತನೆ ಇದೆ ಅಂತಾದರೆ ಇದು ಒಂದು ರೀತಿಯಲ್ಲಿ ದರ್ಶನ. ಆದರೆ ಇದಕ್ಕಿಂತಲೂ ಮುಖ್ಯವಾದ ಇನ್ನೊಂದು ದರ್ಶನ ಇದೆ. ದರ್ಶನ ಅಂತಂದ್ರೆ ಶಾಸ್ತ್ರ ಅಂತ. ಷಡ್ದರ್ಶನಗಳು ಅಂತ ಹೇಳ್ತಾರೆ. ದರ್ಶನ ಅಂದ್ರೆ ಶಾಸ್ತ್ರ ಅಂತ. ಹಾಗಾದ್ರೆ ಮಹನೀಯರು ಯಾವ ಶಾಸ್ತ್ರವನ್ನು ರಚನೆ ಮಾಡಿದ್ದಾರಲ್ಲ, ದರ್ಶನಾದೇವ, ಆ ಮಹನೀಯರ ಶಾಸ್ತ್ರದ ಅಧ್ಯಯನ ಮಾಡ್ತೇವೆ, ಶ್ರವಣ ಮಾಡ್ತೇವೆ, ಪಠನ ಮಾಡ್ತೇವೆ, ಪಾರಾಯಣ ಮಾಡ್ತೇವೆ ಅಂತಂದ್ರೆ ಅದರಿಂದ ಪಾಪ ಎಂಬತಕ್ಕಂಥದ್ದು
ತತ್ಕ್ಷಣದಲ್ಲಿ ನಾಶವಾಗುತ್ತೆ. ಹಾಗಾದ್ರೆ ಗಂಗಾದಿ ತೀರ್ಥದಲ್ಲಿ ಸ್ನಾನ ಮಾಡಿದ್ರೆ ಪಾಪ ಪರಿಹಾರ ಆಗುತ್ತೆ, ಅದಕ್ಕೆ ಕಾಲ ಕಾಯಬೇಕು. ಆದರೆ ಮಹಾತ್ಮರ ವೃಂದಾವನದ ದರ್ಶನ, ವೃಂದಾವನದಲ್ಲಿ ದರ್ಶನ ಮಾಡಬೇಕಾದ್ರೆ ಅವರ ವ್ಯಕ್ತಿತ್ವದ ದರ್ಶನ, ಅನಂತರದಲ್ಲಿ ನಿರಂತರವಾಗಿ ಅವರು ಮಾಡಿರುವಂತಹ ಏನು ಸಾರಸ್ವತ ಪ್ರಪಂಚ ಶ್ರೀಮದ್ ಆಚಾರ್ಯರ ಸಿದ್ಧಾಂತದ ಸೇವೆ, ಅವರು ಕೊಟ್ಟಿರತಕ್ಕಂತಹ ಗ್ರಂಥಗಳು, ಅವುಗಳ ಮನನ ಮಾಡ್ತೇವೆ, ಅದರ ವಿಚಾರವನ್ನು ನಾವು ತಿಳ್ಕೊಳ್ತೇವೆ ಅಂತಂದ್ರೆ ಇದು ನಿಜವಾದ ದರ್ಶನ. ಇದರಿಂದ ನಮ್ಮ ಪಾಪ ಎಂಬತಕ್ಕಂತಹದ್ದು ತತ್ಕ್ಷಣದಲ್ಲಿಯೇ ಪರಿಹಾರವಾಗುತ್ತೆ. ಮಹಾತ್ಮರ ಆರಾಧನೆಯನ್ನು ಮಾಡಬೇಕು ಅಂತ ಇದು ಕೇವಲ ಮಾಧ್ವ ಸಂಪ್ರದಾಯದಲ್ಲಿ ಬಂದದ್ದು ಅಂತ ಒಂದು ಹೆಮ್ಮೆ ಪಡಬೇಕು ನಾವು. ಯಾಕೆ ನಮ್ಮಲ್ಲಿ ಏನು ನಾವು ಗುರು ಹಿರಿಯರ, ಜ್ಞಾನಿಗಳ, ಯತಿವರೆಣ್ಯರ, ದಾಸವರೆಣ್ಯರ ಆರಾಧನೆಯನ್ನು ವಿಶಿಷ್ಟ ರೀತಿಯಿಂದ ಮಾಡ್ತಾ ಇದ್ದೇವೆ, ಅಷ್ಟು ವಿಶೇಷ ಇತರ ಮತಗಳಲ್ಲಿ ಕಾಣೋದಿಲ್ಲ. ಇದು ಒಂದು ರೀತಿಯಲ್ಲಿ ಮಧ್ವ ಸಿದ್ಧಾಂತದ ಒಂದು ವೈಶಿಷ್ಟ್ಯ ಅಂತ ನಾವು ಅನ್ಕೊಳ್ಬಹುದು. ಅದರ ಜೊತೆಯಲ್ಲಿ ಇದು ವೇದವ್ಯಾಸ ದೇವರಿಂದ ಉಕ್ತವಾದದ್ದು ಅಷ್ಟೇ ಅಲ್ಲ, ಅಪೌರುಷೇಯವಾದಂತಹ ವೇದದಿಂದ ತಿಳಿದು ಬಂದದ್ದು. ಅಥರ್ವಣ ಉಪನಿಷತ್ತು ಹೇಳುತ್ತೆ, ನಮಗೆಲ್ಲ ಯಾವಾಗ್ಲೂ ಬೇಕು ಅಂತಾನೆ ಇರೋದು, ಅದು ಬೇಕು ಇದು ಬೇಕು ಅಂತ, ಸಾವು ಬೇಕು ಅಂತಿಲ್ಲ. ಅದು ಬಿಟ್ಟು ಉಳಿದಿದ್ದೆಲ್ಲ ಸಾಯುವ ಕಾಲದಲ್ಲಿಯೂ ಕೂಡ ಅದು ಬೇಕು ಇದು ಬೇಕು ಅಂತಾನೆ ಅಂತಿರ್ತೇವೆ. ಇನ್ನಷ್ಟು ಬದುಕಬೇಕು ಅಂತ ನಾವು ಅಪೇಕ್ಷೆ ಪಡ್ತೇವೆ. ಡಾಕ್ಟರ್ ಹೇಳ್ತಾರೆ, ಇಲ್ಲ ನಿಮ್ಗೆ ಗ್ಯಾಂಗ್ರೀನ್ ಆಗಿದೆ, ಕಾಲ್ ತೆಗಿಬೇಕು ಅಂತ. ಪರವಾಗಿಲ್ಲ, ಪ್ರಾಣಕ್ಕೇನು ಹಾನಿ ಇಲ್ಲ ತಾನೆ ಅಂತೇವೆ ನಾವು. ಹಾಗಾದ್ರೆ ಮನುಷ್ಯನಿಗೆ ಬೇಕು ಅಂತ ಅಪೇಕ್ಷೆ ಇರುತ್ತೆ. ಶಾಸ್ತ್ರ ಹೇಳ್ತಾ ಇದೆ, ನಿಮಗೆ ಏನಾದ್ರೂ ಲೌಕಿಕವಾದದ್ದಾಗ್ಲಿ ಅಥವಾ ಅಲೌಕಿಕವಾದದ್ದಾಗ್ಲಿ ಯಾವುದನ್ನಾದ್ರೂ ಪಡೆಯಬೇಕು ಅಂತಾದ್ರೆ ತಸ್ಮಾತ್ ಆತ್ಮಜ್ಞಂ ಹ್ಯರ್ಚಯೇ ಭೂತಿಕಾಮ. ಭೂತಿಕಾಮ ಅಂತಂದ್ರೆ ಭಾಗ್ಯವನ್ನು ಬಯಸುವವನು ಅಂತ. ಭೌತಿಕವಾದ ಭಾಗ್ಯ ನಮಗದು ಮಾತ್ರ ಗೊತ್ತು. ಆದ್ರೆ ಅಭೌತಿಕವಾದ ಇನ್ನೊಂದು ಭಾಗ್ಯ ಇದೆ. ಶಾಸ್ತ್ರಕಾರರು ಹೇಳ್ತಾ ಇದ್ದಾರೆ, ಮಹಾಭಾಗ್ಯಂತೂ ಭಾಗ್ಯ ದೇವತೆ ಯಾರು? ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಚೆನ್ನಾಗಿ ಹಾಡ್ತೇವೆ ನಾವು. ಹಾಗಾದ್ರೆ ಭಾಗ್ಯದ ದೇವತೆ ಲಕ್ಷ್ಮೀ ದೇವಿ. ಯಾವ ಲಕ್ಷ್ಮೀ ದೇವಿಯೇ ಲೋಕ ರೂಪದಲ್ಲಿ ಇದ್ದಾಳೋ ವೈಕುಂಠ, ಅದು ಶ್ರೇಷ್ಠವಾದ ಭಾಗ್ಯ. ಅಂತಹ ವೈಕುಂಠ ಲೋಕ ಅದನ್ನು ಪಡೆಯಬೇಕು ಅಂತಂದ್ರೆ ನಾವೇನ್ ಮಾಡಬೇಕು? ಉಪನಿಷತ್ತು ಹೇಳ್ತಾ ಇದೆ, ಆತ್ಮಜ್ಞಂ ಹ್ಯರ್ಚಯೇ, ಜ್ಞಾನಿಗಳ ಆರಾಧನೆಯನ್ನು ಮಾಡಬೇಕು. ವೇದವ್ಯಾಸದೇವರು ಹೇಳ್ತಾರೆ, ಆತ್ಮವಿಚ್ಚರಣಾರ್ಚನಂ. ಕಪಿಲನಾಮಕ ಪರಮಾತ್ಮ ದೇವಹೂತಿಯನ್ನು ಕುರಿತು ನಾವು ನಮ್ಮ ಜೀವನದಲ್ಲಿ ಸಾಧನೆಯ ಸೋಪಾನವನ್ನು ಏರ್ಲಿಕ್ಕೆ 25 ಮೆಟ್ಟಿಲುಗಳಿದೆ. ಅದರಲ್ಲಿ 4ನೆಯ ಮೆಟ್ಟಲು ಅಂತಂದ್ರೆ ಆತ್ಮವಿಚ್ಚರಣಾರ್ಚನಂ ಅಂತ ಹೇಳ್ತಾರೆ. ಜ್ಞಾನಿಗಳ ಆರಾಧನೆ ಇದು ಒಂದು ನಮ್ಮ ಸಾಧನೆಯ ಸೋಪಾನ ಅಂತ. ಹೀಗೆ ಪುರಾಣಗಳಲ್ಲಿ ಉಲ್ಲಿಖಿತವಾದದ್ದು, ಉಪನಿಷತ್ತುಗಳಲ್ಲಿ ಉಲ್ಲಿಖಿತವಾದದ್ದು ಈ ಮಹಾತ್ಮರ ಆರಾಧನೆ ಎಂಬತಕ್ಕಂಥದ್ದು. ಅದನ್ನು ನಾವು ಅವಶ್ಯವಾಗಿ ಮಾಡಬೇಕಾಗಿದೆ. ಯಾಕೆಂತಂದ್ರೆ ನಾರಾಯಣ ಪಂಡಿತಾಚಾರ್ಯ ಒಂದು ಮಾತು ಹೇಳುತ್ತಾರೆ, ಮುಕುಂದ ಭಕ್ತಿ ಗುರುಭಕ್ತಿ ಜಾಯೈ. ಭಗವಂತನಲ್ಲಿ ಏನಾದ್ರೂ ಭಕ್ತಿ ನಮಗೆ ಬರಬೇಕು ಅಂತಾದ್ರೆ ಗುರುಗಳಲ್ಲಿ ನಾವು ಭಕ್ತಿಯನ್ನು ಮಾಡಬೇಕು. ಗುರುಗಳು ನಮಗೆ ಅನುಗ್ರಹ ಮಾಡಬೇಕು. ಆ ಗುರುಗಳು ನಮಗೆ ದಾರಿಯನ್ನು ತೋರಬೇಕು. ಆ ಗುರುಗಳ ತೋರಿದ ದಾರಿಯಲ್ಲಿ ಸಾಗಿದಾಗ ನಮಗೆ ಹರಿಯನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲ ಅಂತಾದ್ರೆ ನಮಗೆ ಈ ಕಷ್ಟ ಪರಿಹಾರ ಆಗೋದಿಲ್ಲ, ದೇವರನ್ನು ಕಾಣ್ಲಿಕ್ಕಾಗೋದಿಲ್ಲ ಅಂತ ಶಾಸ್ತ್ರಕಾರರು ಹೇಳಿದ್ದಾರೆ. ಅದರಿಂದ ಗುರುಗಳ, ಅಪರೋಕ್ಷ ಜ್ಞಾನಿಗಳ ಆರಾಧನೆಯನ್ನು ಮಾಡಿ ಅವರ ವ್ಯಕ್ತಿತ್ವ, ಅವರ ಶಾಸ್ತ್ರದ ಸಾರ, ಇದನ್ನು ಸ್ವಲ್ಪ ಮನನ ಮಾಡತಕ್ಕಂತಹದ್ದು ನಮ್ಮ ಕರ್ತವ್ಯ. ವಾದಿರಾಜ ತೀರ್ಥ ಶ್ರೀಪಾದಂಗಳವರು ಅವರ ಒಂದೊಂದೂ ಕೂಡ ಅದ್ಭುತವಾದದ್ದು. ಅವರ ತಪಸ್ಸು ಅದು ಅದ್ಭುತವಾದದ್ದು. ಆ ತಪಸ್ಸು ಅದ್ಭುತ ಯಾಕೆ ಅಂತಂದ್ರೆ ಅವರು ಈ ಭೂಮಿಗೆ ಬಂದಿದ್ದಾರೆ, ಎಲ್ಲರೂ ಬಂದಂತೆ ಬರಲಿಲ್ಲ.
ಅವರು ಈ ಭೂಮಿಯಲ್ಲಿ ಹಯಗ್ರೀ ರೂಪಿಯಾದಂತಹ ಪರಮಾತ್ಮನ ಅನುಗ್ರಹದಿಂದ, ಭೂವರಾಹ ರೂಪಿಯಾಗಿರ್ತಕ್ಕಂತಹ ಪರಮಾತ್ಮನ ಅನುಗ್ರಹದಿಂದ ಅವರು ಭೂಮಿಗೆ ಬಂದಿದ್ದಾರೆ. ಬಂದಾಗ ಆ ಗೌರಮ್ಮ ಅಂತ ಅವರಿಗೆ ಜನ್ಮವನ್ನು ಕೊಡ್ಲಿಕ್ಕೆ ಕಾರಣರಾಗಿರ್ತಕ್ಕಂತಹ ಮಹಾಮಾತೆ, ಅವಳಿಂದ ಅವರು ದೇಹವನ್ನು ಪಡೆಯಬೇಕಾದರೆ ಬಂಗಾರದ ತಟ್ಟೆಯಲ್ಲಿ ಅವರಿಗೆ ಜನ್ಮ ಆಗಿದೆಯಂತೆ. ಹುಟ್ಟಿದ ಮೇಲೆ ತಿನ್ನುವಂತಹ ಸಮಯದಲ್ಲಿ ಆ ಮಗು ತಿನ್ನುತ್ತೆ ಅಂತಂದ್ರೆ ಸರ್ಲ್ಯಾಕ್ ತಿನ್ನಿಸ್ಬೇಕಾದ್ರೆ ಬೆಳ್ಳಿ ಬಟ್ಲಲ್ಲಿ ತಿನ್ಸೋದುಂಟು. ಆದ್ರೂ ನಾವು ತಿನ್ಸಲ್ಲ. ಈಗ ನಾಮಕರಣದ ದಿವಸ ಮಾತ್ರ ತಿನ್ನಿಸ್ತೇವೆ. ಆಮೇಲೆ ಎಲ್ಲಿಟ್ಟಿವೋ ಮರ್ತೋಗುತ್ತೆ ಅಂತ ಹೇಳಿ ನಾವು ಆಮೇಲೆ ತಿನ್ಸಲ್ಲ. ಆದರೆ ಹುಟ್ಟಬೇಕಾದ್ರೇನೆ, ಭೂಸ್ಪರ್ಶ ಆಗದೇನೆ ಮುಂದೆ ಅವರು ಜಗತ್ತಿಗೆ ಬೇಕಾದ ಸುವರ್ಣವನ್ನು ಕೊಡ್ತಾರೆ ಎಂಬತಕ್ಕಂತಹ ಈ ಸಂದೇಶ ಇಡೀ ಜಗತ್ತಿಗೆ ತಿಳಿದು ಬರಬೇಕು ಅಂತ ಹೇಳಿ ಆ ಮಹಾಮಾತೆ ಇವರಿಗೆ ಜನ್ಮವನ್ನು ಕೊಡಬೇಕಾದ್ರೆ ದೇವಾನುದೇವತೆಗಳು ಬಂದು ಪಲ್ಲಕ್ಕಿಯಲ್ಲಿ ಬಂದು ಅವರು ಸುವರ್ಣ ತಟ್ಟೆಯನ್ನು ಇಟ್ಟಿದ್ದಾರಂತೆ. ಅದರಲ್ಲಿ ಇವರು ಆವಿರ್ಭೂತರಾಗಿದ್ದಾರೆ. ಹಾಗಾದ್ರೆ ಇವರ ವ್ಯಕ್ತಿತ್ವ ಬಹಳ ವಿಶಿಷ್ಟವಾದದ್ದು, ಅದ್ಭುತವಾದದ್ದು. ಕಾರಣ ಏನು ಅಂತಂದ್ರೆ ಉಳಿದ ವ್ಯಕ್ತಿಗಳಂತೆ ಈ ಪ್ರಾಕೃತಿಕ ದೇಹವನ್ನು ಪಡೆದವರಲ್ಲ. ಅಷ್ಟೇ ಅಲ್ಲ, ಇವತ್ತಿನ ಕಾಲದಲ್ಲಿ ನೋಡಿದ್ರೆ ನಾವು ಒಂದು ರೀತಿಯಲ್ಲಿ ವಾದಿರಾಜರಂತೆ ಅಂತ ಅನ್ಕೊಳ್ಬಹುದು. ಯಾಕೆಂದ್ರೆ ಹಿಂದಿನ ಕಾಲದಲ್ಲಿ ಮಕ್ಕಳು ಹುಟ್ಟಿದ್ರೆ ಮನೇಲೆ ಹುಟ್ಟಿದ್ರು. ಇವತ್ತಿನ ಕಾಲದಲ್ಲಿ ಹುಟ್ಟು ಸಾವು ಎರಡೂ ಕೂಡ ಮನೇಲಿ ಇಲ್ಲ. ಹುಟ್ಟಬೇಕಾದ್ರೆ ಆಸ್ಪತ್ರೆಯಲ್ಲೇ ಹುಟ್ಟೋದು, ಸಾಯ್ಬೇಕಾದ್ರೂ ಕೂಡ ಎಷ್ಟೋ ದಿನಗಳ ಕಾಲ ಹಾಸಿಗೆಯಲ್ಲಿ ಮಲಗಿರ್ತೇವೆ. ಆದ್ರಿಂದಾಗಿ ನಾವು ಆಸ್ಪತ್ರೆಯಲ್ಲೇ ಸಾಯೋದು. ಆದರೆ ವಾದಿರಾಜ ತೀರ್ಥ ಶ್ರೀಪಾದಂಗಳವರು ಈ ಭೂಮಿಗೆ ಬರಬೇಕಾದ್ರೆ ಅವರಿಗೆ ಜನ್ಮ ಕೊಟ್ಟಂತಹ ತಾಯಿ ಮನೆಯ ಒಳಗಡೆ ಜನ್ಮವನ್ನು ಕೊಡ್ಲಿಲ್ಲ. ಯಾಕೆಂದ್ರೆ ವಾಗೀಶ ತೀರ್ಥರಿಗೆ ಮತ್ತು ಈ ಭೂವರಾಹ ಅಂತ ಇವರ ಪೂರ್ವಾಶ್ರಮದ ಹೆಸರು ಅಥವಾ ವರಾಹ ಅಂತ ಹೆಸರು, ಅವರ ತಂದೆ ರಾಮಾಚಾರ್ಯರು, ಅವರಿಗೂ ಒಂದು ಒಪ್ಪಂದ ಆಗಿತ್ತು. ಅವರಿಗೆ ಒಂದು ಹೆಣ್ಣು ಮಗು ಇತ್ತು. ಆಮೇಲೆ ಒಂದು ಗಂಡು ಮಗು ಬೇಕು ಅಂತ ಆ ದಂಪತಿಗಳು ಅಪೇಕ್ಷೆ ಪಟ್ಟಿದ್ರು. ವರಾಹ ರೂಪಿಯಾದ ಪರಮಾತ್ಮನ ಸೇವೆಯನ್ನು ಮಾಡ್ತಾ ಇದ್ರು. ವರಾಹ ರೂಪಿಯಾದ ಪರಮಾತ್ಮನ ಆರಾಧಕರಾದಂತಹ ವಾಗೀಶ ತೀರ್ಥರಲ್ಲಿ ಆಗಾಗ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ರು. ಸರಿ, ಇವತ್ತು ಆ ಆಚಾರ್ಯ ಕರಾರ್ಚಿತ ಮೂರ್ತಿಯ ಪೂಜೆ ಎಂಬತಕ್ಕಂಥದ್ದು ನಡೀತಾ ಇದೆ. ಏನು ವರ ಕೊಡ್ತಾನೆ ನೋಡೋಣ ಅಂತ ಅವರು ಆ ದಂಪತಿಗಳನ್ನು ಕೂಡಿಸಿಕೊಂಡಿದ್ದಾರಂತೆ. ಅವತ್ತು ಪೂಜೆ ನಡೀತಾ ಇರಬೇಕಾದ್ರೆ ಭಗವಂತನ ಮೂರ್ತಿಯ ಬಲಭಾಗದಿಂದ ಒಂದು ಪುಷ್ಪ ಅದು ಕೆಳಗೆ ಬಿದ್ದಿದೆಯಂತೆ, ನೆಲಕ್ಕೆ ಬೀಳಲಿಲ್ಲ. ಅಲ್ಲಿದ್ದಂತಹ ಸುವರ್ಣ ಪಾತ್ರೆಯಲ್ಲಿ ಬಿದ್ದಿದೆಯಂತೆ. ಪೂಜೆ ಎಲ್ಲ ಮುಗಿದ ಮೇಲೆ ಈ ದಂಪತಿಗಳು ನೋಡ್ತಾ ಇದ್ರು, ಪೂಜಾ ಕಾಲದಲ್ಲಿ ಪುಷ್ಪ ಬಿದ್ದಿದೆ, ಈ ಪುಷ್ಪವನ್ನು ಯಾರಿಗೆ ಕೊಡ್ತಾರೆ? ಇವ್ರ ಮನಸ್ಸಿನಲ್ಲಿ ಅನ್ಕೊಂಡಿದ್ರು, ನಮ್ಮ ಉದ್ಧಾರಕ್ಕೆ ಕಾರಣನಾದಂತಹ ಒಬ್ಬ ಮಗನನ್ನು ಕರುಣಿಸುವಂತ ಅವರು ಮನಸ್ಸಿನಲ್ಲಿ ಅನ್ಕೊಂಡಿದ್ರು. ಆ ಕಾಲಕ್ಕೆ ಸರಿಯಾಗಿ ಆ ಪುಷ್ಪ ಬಿದ್ದಿದೆ, ನಮಗೆ ಕೊಟ್ರೆ ಭಗವಂತ ಖಂಡಿತ ನಮಗೆ ಪುತ್ರ ಸಂತಾನವನ್ನು ಕರುಣಿಸ್ತಾನೆ ಅಂತ ಆ ದಂಪತಿಗಳಲ್ಲಿ ಇಬ್ಬರಲ್ಲೂ ಈ ಭಾವನೆ ಬಂದಿದೆಯಂತೆ. ಇವತ್ತೆಲ್ಲ ಆದರ್ಶ ದಂಪತಿಗಳು ಅಂತ ನಾವೆಲ್ಲ ಕಾರ್ಯಕ್ರಮ ನೋಡ್ತೇವೆ. 2 ಕಾರಲ್ಲಿ ಬಂದು 2 ಕಾರಲ್ಲಿ ಹೋಗ್ತಾರೆ. ಅಲ್ಲಿ ಮಾತ್ರ ಸ್ಟೇಜ್ ಅಲ್ಲಿ ಆದರ್ಶ ದಂಪತಿಗಳು ಅಂತ ಆಗಿರ್ತಾರೆ. ನೀವೇ ಅನ್ಕೊಳ್ರಿ ಅವರ ಮನಸ್ಸಿನಲ್ಲಿ ಎಷ್ಟು ಸಾಮರಸ್ಯ ಇದೆ ಅಂತ. ನಂದಾರಿ ನನಗೆ, ನಿಂದಾರಿ ನಿನಗೆ ಅಂತ. ಹಾಗಾದ್ರೆ ಆ ಪತಿಪತ್ನಿಯರು ಅಂತ ಶಾಸ್ತ್ರ ಹೇಳುತ್ತೆ, ಅವರಲ್ಲಿ ಆ ಅನಿಸಿಕೆಯೂ ಕೂಡ ಒಂದೇ ರೀತಿಯಲ್ಲಿ ಇರಬೇಕಂತ. ಆ ದಂಪತಿಗಳಲ್ಲಿ ಅಂತಹ ಭಾವನೆ ಬಂದಿದೆ. ಪೂಜೆ ಮುಗಿದ ಮೇಲೆ ಅದೇ ಪ್ರಸಾದವನ್ನು ಇವರ ಕೈಗೆ ಕೊಟ್ಟರು. ಕೈಗೆ ಕೊಟ್ಟ ಮೇಲೆ ಅವ್ರು ಹೇಳಿದ್ರಂತೆ, ನಿಮಗೊಂದು ಸಂತತಿ ಆಗತ್ತೆ. ಆ ಸಂತತಿ ಅದು ಮಠಕ್ಕೆ ಸೇರ್ಬೇಕೋ ಮನೆಗೆ ಸೇರ್ಬೇಕೋ? ಸಂತತಿ ಅಂದ್ಮೇಲೆ ಮನೆಗೆ ಸೇರ್ಬೇಕು. ಅದಕ್ಕೆ ಅವ್ರು ಹೇಳ್ತಾರಂತೆ, ಒಂದು ವೇಳೆ ಈ ಮಗುವಿನ ಜನ್ಮ ಮನೆಯಿಂದ ಹೊರಗಾಗಿದೆ ಅಂತಂದ್ರೆ ಅದು ಮಠಕ್ಕೆ ಸೇರ್ಬೇಕು.
ಮನೆಯ ಒಳಗಾಗಿದೆ ಅಂತಂದ್ರೆ ಅದು ನಿಮಗೆ ಸೇರುತ್ತೆ ಅಂತ. ನೋಡಿ, ಇನ್ನೂ ಗರ್ಭಿಣಿ ಆಗಿಲ್ಲ, ಇವರಿಗೆ ಆ ಅಪೇಕ್ಷೆ ಎಂಬತಕ್ಕಂಥದ್ದಿದೆ, ಮಗನನ್ನು ಪಡೆಯಬೇಕು ಅಂತ. ಆ ಕಾಲದಲ್ಲಿ ಭಗವಂತನ ಪ್ರಸಾದ ಆಯಿತು. ಭಗವಂತನ ಪ್ರಸಾದವನ್ನು ಇವರಿಗೆ ಕೊಡಬೇಕಾದ್ರೆ ಇವರು ಮನಸ್ಸಿನಲ್ಲಿ ಅಂದುಕೊಂಡಂತೆ ಆ ಯತಿಗಳು ವಾಗೀಶ ತೀರ್ಥರು ಇವರಿಗೆ ತಂದು ಕೊಟ್ಟಿದ್ದಾರೆ. ಆದರೆ ತಂದು ಕೊಡ್ಬೇಕಾದ್ರೆ ಅವ್ರು ಹೇಳ್ತಾರೆ ನಿಮಗೆ ಗಂಡು ಸಂತತಿಯೇ ಆಗತ್ತೆ ಅಂತ. ಎಷ್ಟು ಸಂತೋಷ ಆಗಬಹುದು. ಆದರೆ ಒಂದು ಮಾತು ಹೇಳಿದ್ರು, ಮನೆ ಒಳಗಡೆ ಮನೆ ಹೊರಗಡೆ ಜನ್ಮ ಅದು ಏನು ಅನ್ನೋದನ್ನ ತೀರ್ಮಾನ ಮಾಡಿಬಿಡತ್ತೆ ಅಂತ. ಯಾವತ್ತೂ ಹೆಂಡತಿಗೆ ಹೇಳ್ತಾ ಇದ್ರು, ಅಮ್ಮ ನೀನ್ ಯಾವಾಗೂ ಒಳಗಡೆನೆ ಇರು. ಅವತ್ತು ಅವರ ಹೆಂಡತಿಗೆ ಹೇಳಿದ್ದು ಇವತ್ತು ಕೂಡ ಡಾಕ್ಟ್ರೇ ಹೇಳ್ಬಿಟ್ಟಿರ್ತಾರೆ, ಯಾರು ಗರ್ಭಿಣಿ ಆಗಿರ್ತಾಳ ಅಮ್ಮ ನೀನು ಯಾವಾಗ್ಲೂ ರೆಸ್ಟ್ ಅಲ್ಲೇ ಇರು ಅಂತ. ಅವ್ರಿಗೆ ರೆಸ್ಟ್ ಅಲ್ಲಿ ಇರು ಅಂತ ಏನು ಹೇಳಿರ್ಲಿಲ್ಲ, ಮನೆ ಒಳಗಡೆ ಇರು ಅಂತ ಹೇಳ್ತಾ ಮನೆಯ ಎಲ್ಲ ಕೆಲಸ ಮಾಡಿಕೊಂಡು ಅವಳು ಕಾಲ ಕಳೀತಾ ಇದ್ಲು. ಆದರೆ ಪ್ರಸವ ಆಗುವ ದಿವಸ ಅಚಾನಕವಾಗಿ ಅವಳಿಗೆ ತಿಳಿಯದ ಹಾಗೆ ಹೊರಗೆ ಬಂದಿದ್ದಾಳೆ. ಹೊರಗೆ ಬಂದಾಗ ಪ್ರಸವ ವೇದನೆ ಏನು ಕಾಣಿಸ್ಕೊಳ್ಳಿಲ್ಲ. ಒಂದು ವೇಳೆ ಪ್ರಸವ ವೇದನೆ ಕಾಣಿಸ್ಕೊಂಡಿದೆ ಅಂತಂದ್ರೆ ಕೂಡಲೇ ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕಾಗಿತ್ತು. ಅವಳಿಗೆ ಆ ಪ್ರಸವ ವೇದನೆ ಬರಲೇ ಇಲ್ಲ. ನೋಡಿ, ಇದು ಒಳಗಡೆ ಇರುವಂತಹ ಆ ಚೇತನ, ಅದರ ವ್ಯಕ್ತಿತ್ವ ಏನು ಅನ್ನೋದನ್ನು ತಿಳಿಸ್ಕೊಡ್ತಾ ಇದೆ. ಯಾಕೆ ಪರಮಾತ್ಮ ಸೂಚನೆ ಕೊಟ್ಟಿದ್ದಾನೆ, ಈ ಗರ್ಭದಲ್ಲಿ ಬರುವಂತಹ ವ್ಯಕ್ತಿ ಅದು ಸಮಸ್ತ ಜಗತ್ತಿಗೆ ಅನುಗ್ರಹವನ್ನು ಮಾಡ್ತಕ್ಕಂತಹ ವ್ಯಕ್ತಿ. ಅವನು ಮನೆಯಿಂದ ಹೊರಗಡೆಯೇನೆ ಈ ಭೂಮಿಗೆ ಬರಬೇಕು ಎಂಬತಕ್ಕಂತಹದ್ದು ದೈವ ಸಂಕಲ್ಪ. ಆದ್ದರಿಂದ ಅವಳಿಗೆ ಈ ದಿವಸ ನನಗೆ ಪ್ರಸವ ಆಗುತ್ತೆ ಅಂತ ಗೊತ್ತಿಲ್ಲದ ಹಾಗೆ ಏನೋ ದಿವಸ ಮಾಡುವಂತ ಕೆಲಸ ಮಾಡಲಿಕ್ಕೆ ಆ ಹಸುವನ್ನು ಓಡಿಸ್ಲಿಕ್ಕೆ ಬಂದಾಗ ಅಲ್ಲಿಯೇನೆ ಅವಳಿಗೆ ಪ್ರಸವ ಎಂಬತಕ್ಕಂತಹದ್ದಾಗಿದೆ. ಹೀಗೆ ಒಳಗಡೆ ಇರುವಂತಹ ಆ ಮಗುವಿನ ತಪಸ್ಸಿನ ಶಕ್ತಿ ಏನು ಅನ್ನೋದನ್ನ ಇಲ್ಲೇ ಕಾಣಬಹುದು ನಾವು. ಆ ವಾಗೀಶ ತೀರ್ಥರು ಹೇಳಿದ ಹಾಗೆ ಮುಂದೆ ಮಠಕ್ಕೆ ಸೇರಬೇಕಾಗಿರ್ತಕ್ಕಂತಹ ಈ ಚೇತನ ಎಂಬತಕ್ಕಂತಹದ್ದನ್ನ ನಾವು ಕಾಣ್ತೇವೆ. ಹೀಗೆ ಅದ್ಭುತವಾದಂತಹ ವ್ಯಕ್ತಿತ್ವ, ಅದ್ಭುತವಾದಂತಹ ತಪಸ್ಸು, ಅದ್ಭುತವಾಗಿರ್ತಕ್ಕಂತಹ ಲೋಕೋಪಕಾರ, ಅದ್ಭುತವಾಗಿರ್ತಕ್ಕಂತಹ ಗ್ರಂಥ ರಚನಾ ಕೌಶಲ್ಯ ಎಂಬತಕ್ಕಂತಹದ್ದು. ಅದೇ ರೀತಿಯಲ್ಲಿ ಅನೇಕ ರೀತಿಯಾಗಿರ್ತಕ್ಕಂತಹ ನಾವು ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಪವಾಡವನ್ನು ತೋರಿರ್ತಕ್ಕಂತಹ ಮಹನೀಯರು ವಾದಿರಾಜರಾಗಿದ್ದಾರೆ. ಕೆಲವೊಂದು ಕಾಲದಲ್ಲಿ ಪವಾಡವನ್ನು ತೋರ್ತಾರೆ. ಯಾಕೆ ಅಂತಂದ್ರೆ ತಾನು ಪ್ರಸಿದ್ಧಿಗೆ ಬರಬೇಕು, ಇಲ್ಲದೆ ಇದ್ದದ್ದನ್ನ ಇದೆ ಅಂತ ತೋರಿಸ್ತಾರೆ. ಆದರೆ ಇವರು ಎಲ್ಲಿಯೂ ಕಪಟತನವನ್ನು ತೋರಿಸ್ಲಿಲ್ಲ, ವಂಚನೆಯನ್ನು ಮಾಡಿಲ್ಲ, ಮೋಸವನ್ನು ಮಾಡಿಲ್ಲ. ಅವ್ರು ಹೇಳ್ತಾರೆ, ನಾನೇನಾದ್ರೂ ಮಾಡಿದ್ದೇನೆ ಅಂತಂದ್ರೆ ನನ್ನೊಳಗೆ ಸನ್ನಿಹಿತನಾದಂತಹ ಪ್ರಾಣಾಂತರ್ಯಾಮಿಯಾದಂತಹ ಹಯಗ್ರೀವ ರೂಪಿಯಾದಂತಹ ಪರಮಾತ್ಮ ಮಾಡಿಸಿದ್ದಾನೆ, ದೇವರು ಮಾಡಿಸಿದ್ದಾನೆ ಅಂತಂದ್ರೆ ಅದರಲ್ಲಿ ಕಪಟತನ, ವಂಚನೆ, ಮೋಸ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಧಾಮ್ನ ಸ್ವೇನ ಸದಾ ನಿರಸ್ತ ಕುಹಕಂ. ಭಾಗವತದಲ್ಲಿ ವೇದವ್ಯಾಸದೇವರೇ ಹೇಳಿದ್ದಾರೆ, ಭಗವಂತನ ವ್ಯಕ್ತಿತ್ವ ಎಂಥದ್ದು? ಅವನಲ್ಲಿ ಮೋಸ ಇಲ್ಲ, ವಂಚನೆ ಇಲ್ಲ, ಕಪಟತನ ಇಲ್ಲ, ಕಣ್ಕಟ್ಟಿಲ್ಲ, ಇದ್ಯಾವುದು ಭಗವಂತನಲ್ಲಿಲ್ಲ. ಏನ್ ಮಾಡಿದ್ರು ಕೂಡ ಸತ್ಯವಾದ್ದನ್ನೇ ಮಾಡ್ತಾರೆ. ಯಾರು ಸುಳ್ಳಾದ್ದನ್ನು ಮಾಡ್ತಾರೆ, ಸತ್ಯವಾದ್ದನ್ನು ಮಾಡಲಿಕ್ಕೆ ಯಾರಿಗೆ ಸಾಮರ್ಥ್ಯ ಇಲ್ವೋ ಅವರು ಇಲ್ಲದೆ ಇದ್ದದ್ದನ್ನು ತೋರಿಸ್ತಾರೆ. ಆದರೆ ಭಗವಂತನಿಗೆ ಎಲ್ಲವನ್ನೂ ಸತ್ಯವನ್ನಾಗಿಸುವಂತಹ, ಸತ್ಯವಾಗಿಯೇ ತೋರಿಸುವಂತಹ, ಸತ್ಯವಾದ್ದನ್ನೇ ಮಾಡುವಂತಹ ಸಾಮರ್ಥ್ಯ ಇದೆ. ಆದ್ರಿಂದ ಭಗವಂತ ಯಾಕೆ ಇಲ್ಲದೆ ಇದ್ದದ್ದನ್ನು ಮಾಡ್ತಾನೆ? ಅಂತಹ ಭಗವಂತನ ಅನುಗ್ರಹಕ್ಕೆ ಪಾತ್ರರಾದವರು ಆ ವಾದಿರಾಜ ತೀರ್ಥರು. ನಿಮಗೆಲ್ಲ ಗೊತ್ತೇ ಇದೆ, ಆಗಿನ ಕಾಲದಲ್ಲಿಯೂ ಕೂಡ ಬಡತನ, ಬರಗಾಲ ಇದೆಲ್ಲವೂ ಕೂಡ ಇತ್ತು. ವಾದಿರಾಜರು ಶ್ರೀಶ ಗುಣದರ್ಪಣ ಎಂಬತಕ್ಕಂತಹ ಕೇವಲ 20 ಶ್ಲೋಕಗಳನ್ನೊಳಗೊಂಡಂತಹ ಒಂದು ಸ್ತೋತ್ರ, ಇದರ ಮೂಲಕ ಸುವರ್ಣ ವೃಷ್ಟಿಯನ್ನು ಅವರು ತರಿಸಿದ್ದಾರಂತೆ. ಲಕ್ಷ್ಮೀದೇವಿಯನ್ನು ಸ್ತೋತ್ರ ಮಾಡತಕ್ಕಂಥ, ನಾವೆಲ್ಲ ಹಾಗೆ ತಾನೇ ಕರೆಯೋದು.
ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂತಾನೆ ಕರೆಯೋದು. ಹಾಗಾದ್ರೆ ನಮಗೆ ಸಂಪತ್ತು ಬೇಕು. ಆ ಲಕ್ಷ್ಮೀ ದೇವಿ ಅವಳ ಅನುಗ್ರಹ ಆದರೆ ನಮಗೆ ಬೇಕಾದ ಸಂಪತ್ತನ್ನು ಕೊಡ್ತಾಳೆ. ವಾದಿರಾಜರು ಕೂಡ ಶ್ರೀಶ ಗುಣದರ್ಪಣ ಎಂಬತಕ್ಕಂತಹ ಒಂದು ಲಕ್ಷ್ಮೀದೇವಿ ಸಹಿತನಾದಂತಹ ಪರಮಾತ್ಮ. ನಾವೆಲ್ಲ ಲಕ್ಷ್ಮೀನ್ ಕರಿತೇವೆ ಅಂದ್ರೆ ಲಕ್ಷ್ಮಿ ಮಾತ್ರ ಕರೆಯೋದು ನಾವು. ನಮಗೆ ನಾರಾಯಣನ ಚಿಂತನೆ ಇರಲ್ಲ. ಭಗವದ್ಗೀತೆ ಹೇಳಿದೆ, ಕೇವಲ ಲಕ್ಷ್ಮಿಯನ್ನು ಕರಿಬೇಡ್ರಿ, ಲಕ್ಷ್ಮಿ ಕರೆದ್ರೆ ನಿಮ್ಗೆ ಗೊತ್ತು ಅವಳ ಹಿಂದೆ ಆಪತ್ತುಗಳು, ದುಃಖಗಳು, ಕಳ್ಳರು, ದರೋಡೆಕೋರರು ಎಲ್ಲರೂ ಹಿಂಬಾಲಿಸ್ಕೊಂಡು ಬರ್ತಾರೆ. ಹಾಗಾದ್ರೆ ಕೇವಲ ಲಕ್ಷ್ಮಿಯನ್ನು ಕರೆದ್ರೆ ನಮಗೆ ದುಃಖ ಎಂತಕ್ಕಂಥದ್ದು. ಅವ್ಯಕ್ತಾಸಕ್ತ ಚೇತಸ ಕ್ಲೇಶ ಅಧಿಕತರ ಭಗವದ್ಗೀತೆ ಹೇಳಿದೆ. ಹಾಗಾದ್ರೆ ಇವರು ಸ್ತೋತ್ರ ಮಾಡಿದ್ದಾರೆ ಕೇವಲ ಲಕ್ಷ್ಮಿಯನ್ನಲ್ಲ, ಲಕ್ಷ್ಮೀ ನಾರಾಯಣನನ್ನು ಸ್ತೋತ್ರ ಮಾಡಿದ್ದಾರೆ. ಹೀಗೆ ನಾರಾಯಣನ ಜೊತೆಯಲ್ಲಿ ಎಲ್ಲ ದೇಶ ಎಲ್ಲ ಕಾಲದಲ್ಲಿರುವಂತಹ ಲಕ್ಷ್ಮಿಯನ್ನು ಸ್ತೋತ್ರ ಮಾಡುವ ಮೂಲಕ ಲಕ್ಷ್ಮಿಯಿಂದ ಅಭಿಮನ್ಯಮಾನವಾದಂತಹ ಸಂಪತ್ತು ಅದು ಜಗತ್ತಿಗೆ ಬರುವಂತೆ ಮಾಡಿ ತೋರಿಸಿದ್ದಾರೆ. ಇದು ಅದ್ಭುತವಾಗಿರ್ತಕ್ಕಂತಹ ಅವರ ಒಂದು ವ್ಯಾಪಾರ, ಅವರ ತಪಶಕ್ತಿಗೆ ದ್ಯೋತಕವಾಗಿರ್ತಕ್ಕಂತಹದ್ದು. ಇಂತಹ ಅನೇಕ ವಿಧವಾಗಿರ್ತಕ್ಕಂತಹ ಪವಾಡಗಳನ್ನು ಭಗವಂತನ ಅನುಗ್ರಹದಿಂದ ಮಾಡಿ ತೋರಿಸಿದ್ದಾರೆ. ಇದು ವಾದಿರಾಜರ ಒಂದು ನಮಗೆ ಅರ್ಥವಾಗುವಂತಹ ವ್ಯಕ್ತಿತ್ವ. ಯಾಕೆಂದ್ರೆ ನಾವು ಏನೇನು ಲೋಕದಲ್ಲಿ ಜನರಿಗೆ ಅವರ ಅನುಗ್ರಹವನ್ನು ಮಾಡಿದ್ದಾರೆ ಅದನ್ನು ನೋಡಿ ಅವರ ವ್ಯಕ್ತಿತ್ವವನ್ನು ನಾವು ಅಳಿತೇವೆ. ಅವರ ಶ್ರೀಮದ್ ಆಚಾರ್ಯರ ಸಿದ್ಧಾಂತದ ಕೊಡುಗೆ ಏನಿದೆ ಅದನ್ನು ಅರಿತುಕೊಂಡು ಅವರ ಉದಾತ್ತವಾದ ಎತ್ತರದ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನಮಗೆ ಸಾಮರ್ಥ್ಯ, ಅಂತಹ ಯೋಗ್ಯತೆ ನಮ್ಮಲ್ಲಿಲ್ಲ. ವಾದಿರಾಜರು ಸಾಧಾರಣವಾಗಿರ್ತಕ್ಕಂಥ ವ್ಯಕ್ತಿಗಳು ಕೂಡ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾದರೆ ಎಂತಹ ಶೋಭೆ ಅವರಿಗೆ ಆ ವ್ಯಕ್ತಿತ್ವ ಎಂಬತಕ್ಕಂಥದ್ದು ಬರುತ್ತೆ ಅನ್ನೋದನ್ನ ತಿಳಿಸ್ಲಿಕ್ಕೋಸ್ಕರ ಅನೇಕ ಪವಾಡವನ್ನು ತೋರಿದ್ದಾರೆ. ಒಂದು ಬಾರಿ ಸಂಚಾರಕ್ಕೆ ಹೋಗುತ್ತಾ ಇರಬೇಕಾದರೆ ಒಂದು ಊರು ತಲುಪಬೇಕಾದ್ರೆ ಮಧ್ಯಾಹ್ನ ಕಾಲ ಆಯ್ತಂತೆ. ಮಧ್ಯಾಹ್ನ ಕಾಲದಲ್ಲಿ ದೇವರಿಗೆ ಅಭಿಷೇಕಕ್ಕೆ ಕಾಯಿಸದೇ ಇರುವಂತ ಹಾಲು ಬೇಕು. ನಿಮ್ಗೆಲ್ಲ ಗೊತ್ತೇ ಇದೆ, ನಮಗೆ ಹಾಲು ಬೇಕು ಅಂದ್ರೆ ಕಾದದ್ದೇ ಬೇಕು. ಅದು ಬರೀ ಕಾದದ್ದಲ್ಲ, ಅದಕ್ಕೆ ಬಣ್ಣ ಬದಲಾಗಿರ್ಬೇಕು. ಆ ಹಾಲಿನ ಬಣ್ಣ ಬದಲಾದ್ರೇನೆ ನಮಗೆ ಇಷ್ಟ ಆಗೋದು. ಆದ್ರೆ ದೇವರಿಗೆ ಮಾತ್ರ ಅವನ ಬಣ್ಣ ಬದಲಾಗಲ್ಲ, ನಮ್ದೆಲ್ಲ ಬಣ್ಣ ಬದಲಾಗುತ್ತೆ. ಆದ್ರಿಂದ ನಾವು ಇರುವಂತಹ ಬಣ್ಣವನ್ನು ಬದಲಾಯಿಸಿಕೊಂಡು ನಾವು ಕುಡಿತೇವೆ. ನಿಮ್ಗೆ ಅರ್ಥ ಆಗಿರುತ್ತೆ, ಬಾಯ್ಬಿಟ್ಟು ಹೇಳಲ್ಲ ನಾನು. ಆದ್ರೆ ದೇವರ ಬಣ್ಣ ಯಾವತ್ತೂ ಬದಲಾಗಲ್ಲ. ಅವನು ಶಶ್ವದೇಕ ಪ್ರಕಾರ, ಯಾವತ್ತೂ ಒಂದೇ ರೀತಿಯಲ್ಲಿ ಇರುವವನು. ಹಾಗಾದ್ರೆ ಭಗವಂತನಿಗೆ ಅಭಿಷೇಕಕ್ಕೆ ಹಾಲು ಬೇಕು, ಅದು ಕಾಯಿಸದೇ ಇರುವಂತಹ ಹಾಲಾಗಬೇಕು. ಅದು ಮಧ್ಯಾಹ್ನದ ಸಮಯದಲ್ಲಿ ಬಂದಿದ್ದಾರೆ. ಹಾಲು ಕರೆಯುವಂತಹ ಸಮಯ ಯಾವುದು? ಈಗಿನ ಕಾಲದಲ್ಲಿ ಡೈರಿ ಹಾಲು ಯಾವಾಗ ಬರುತ್ತೋ ಅದೇ ಕಾಲ. ಇದು ನಮಗೆ ಅರ್ಥ ಆಗ್ಬಿಡುತ್ತೆ. ಹಾಗಾದ್ರೆ ಮನೆಯಲ್ಲಿ ಹಾಲು ಯಾರು ಹಸುವನ್ನು ಕಟ್ಟಿ ಹಾಲು ಕರೀತಾರೋ ಬೆಳಗಿನ ಹೊತ್ತಿನಲ್ಲೇ ಹಾಲು ಕರೆಯೋದು. ಆದರೆ ಇವರು ಊರಿಗೆ ಬರಬೇಕಾದ್ರೆ ತಡವಾಗಿದೆ, ಆದರೆ ಅಭಿಷೇಕಕ್ಕೆ ಹಾಲಿಲ್ಲ. ಆದರೆ ವಾದಿರಾಜರ ದಿವ್ಯ ದೃಷ್ಟಿ ನೋಡಿ, ಆ ಊರಿನಲ್ಲಿ ಒಬ್ಬನ ಮನೆಯಲ್ಲಿ ಹಸು ಇದೆಯಂತೆ, ಆ ಹಸುವನ್ನು ಕರೆದಿಲ್ಲಂತೆ. ಯಾಕೆ ಕರೀಲಿಲ್ಲ ಅಂತಾದ್ರೆ ಆ ಹಸುವಿಗೆ ಆರೋಗ್ಯ ಸರಿ ಇರಲಿಲ್ಲ. ಆದ್ದರಿಂದ ಆ ವ್ಯಕ್ತಿ ಹಾಲನ್ನು ಕರೆದಿಲ್ಲ. ವಾದಿರಾಜರು ಹೇಳಿ ಕಳಿಸ್ತಾರಂತೆ, ಈ ಊರಲ್ಲಿ ಇಂತಹ ಒಬ್ಬ ವ್ಯಕ್ತಿ ಇದ್ದಾನೆ, ಅವನ ಮನೆಯಲ್ಲಿ ಹಸು ಇದೆ, ಆ ಹಸುವನ್ನು ಕರೆದಿಲ್ಲ, ಆ ಹಸುವಿನ ಹಾಲನ್ನು ತೆಗೆದುಕೊಂಡು ಬನ್ರಿ. ಅಲ್ಲ, ವಾದಿರಾಜರ ವ್ಯಕ್ತಿತ್ವ ನಮ್ಮ ವ್ಯಕ್ತಿತ್ವದಂತೆ ಆಯ್ತಲ್ಲ. ಯಾಕೆಂದ್ರೆ ನಾವು ಕೊಡ್ಬೇಕಾದ್ರೆ ಹಾಳಾದದ್ದನ್ನೇ ಕೊಡೋದು. ಹಾಗೆ ಆರೋಗ್ಯ ಇಲ್ಲದ ಹಸುವಿನ ಹಾಲನ್ನು ಕರೆದು ದೇವರಿಗೆ ಅಭಿಷೇಕ ಮಾಡ್ತಾರೆ ಅಂತಂದ್ರೆ, ಹಾಗಾದ್ರೆ ವಾದಿರಾಜರು ಕೂಡ ಬೇಡದೇ ಇದ್ದದ್ದನ್ನ ದೇವರಿಗೆ ಕೊಟ್ರಲ್ಲ ಅಂತ ನಮಗನ್ಸುತ್ತೆ. ಆದರೆ ಅವರ ಚರಿತ್ರೆ ವರ್ಣನೆ ಮಾಡುತ್ತಾರೆ. ಅವರು ಭೂವರಾಹನ ಮೃತ್ತಿಕೆಯನ್ನು ಕಳಿಸಿಕೊಡ್ತಾರಂತೆ. ಈ ಮೃತ್ತಿಕೆಯ ಲೇಪ ಮಾಡಲಿ, ಆ ಹಸುವಿನ ಆರೋಗ್ಯ ಅದು ಚೆನ್ನಾಗಿ ಆಗತ್ತೆ.
ಆ ಹಸುವಿನ ಹಾಲನ್ನು ತೆಗೆದುಕೊಂಡು ಬನ್ರಿ ಅಂತ ಹೇಳಿ ಕಳಿಸಿದ್ದಾರೆ. ಅವನ ಮನೆಗೆ ಹೋದಾಗ ಸೇವಕರು ಹೋಗ್ತಾರೆ, ಮಠದ ವ್ಯಕ್ತಿಗಳು. ಅವನು ಹೇಳ್ತಾನಂತೆ, ಇಲ್ಲ 2 ದಿವಸದಿಂದ ನಮ್ಮ ಹಸು ಎದ್ದಿಲ್ಲ. ಹಸು ಎದ್ದಿಲ್ಲ ಅಂದ್ರೆ ಹಾಲು ಕರೀಲಿಕ್ಕೆ ಆಗೋದಿಲ್ಲ. ಯಾವಾಗ್ಲೂ ಹಾಲು ಕರಿಬೇಕು ಅಂತಂದ್ರೆ ಕರು ಕೆಚ್ಚಲಿಗೆ ಬಾಯಿ ಹಾಕಬೇಕು, ಅನಂತರದಲ್ಲಿ ಹಾಲು ಕರಿಬೇಕು. ಅಂತ ಹಾಲೇ ಅದು ಶ್ರೇಷ್ಠವಾಗಿರ್ತಕ್ಕಂಥದ್ದು. ಸ್ವಾಮಿಗಳಿಗೆ ಅಭಿಷೇಕಕ್ಕೆ ಅಂತ ಹೇಳ್ತಾ ಇದ್ದೀರಾ, ಹಸು ಹೇಳ್ತಾ ಇಲ್ಲ, ಹೇಗೆ ಅಂತ. ಅದಕ್ಕೆ ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳಿ ಆ ವ್ಯಕ್ತಿಗಳು ಹೋಗಿ ವಾದಿರಾಜ ತೀರ್ಥ ಶ್ರೀಪಾದಂಗಳವರು ಕೊಟ್ಟಂತಹ ಮೃತ್ತಿಕೆಯನ್ನು ಅದಕ್ಕೆ ಲೇಪನ ಮಾಡ್ತಾರಂತೆ. 2 ಕ್ಷಣದಲ್ಲಿ ಆ ಹಸು ತಾನಾಗೆ ಎದ್ದು ನಿಂತ್ಕೊಳ್ತಾ ಇದೆಯಂತ. 2 ದಿನ ಕಷ್ಟಪಟ್ಟಿದ್ದ ಆ ಹಸುವನ್ನು ಏಳಿಸ್ಬೇಕು ಅಂತ, ಅವನಿಂದ ಏಳಿಸ್ಲಿಕ್ಕೆ ಆಗಿರ್ಲಿಲ್ಲ. ಆದರೆ ಇವರು ಕೊಟ್ಟಂತಹ ಒಂದು ಮಣ್ಣಿನ ಪ್ರಭಾವದಿಂದಾಗಿ, ಮಣ್ಣಿನ ಲೇಪನದ ಪ್ರಭಾವದಿಂದಾಗಿ ಆ ಹಸು ಎತ್ತು. ಅವನಿಗೆ ಗೊತ್ತಿತ್ತು ಈ ಹಸುವಿಗೆ ಆರೋಗ್ಯ ಸರಿ ಇಲ್ಲ ಅಂತ. ಯಾರ್ಯಾರಿಗೆ ಯಾವ್ಯಾವ ರೀತಿಯಾದ ರೋಗ ಇದೆ ಅಂತಂದ್ರೆ ಒಬ್ಬನೇ ಡಾಕ್ಟ್ರಿಗೆ ಗೊತ್ತಾಗಲ್ಲ. ನಿಮ್ಗೆಲ್ಲ ಗೊತ್ತಿದೆ ತಾನೆ, ಮನುಷ್ಯರಿಗೆ ಇವತ್ತಿನ ಕಾಲದಲ್ಲಿ ಒಂದೊಂದು ಅವಯವಕ್ಕೆ ಒಬ್ಬೊಬ್ಬ ಡಾಕ್ಟರ್. ಹಿಂದಿನ ಕಾಲದಲ್ಲಿ ಹಾಗಿರ್ಲಿಲ್ಲ. ಇವತ್ತೆಲ್ಲ ನಮ್ಮ ರೋಗಗಳು ಕೂಡ ವಿಶಿಷ್ಟವಾಗಿದೆ, ಆದ್ರಿಂದ ಡಾಕ್ಟರ್ಗಳು ಕೂಡ ಸ್ಪೆಷಲಿಸ್ಟೇ ಬೇಕಾಗುತ್ತೆ. ಹಾಗೆ ನಾಯಿಗೆ ಒಬ್ಬ ಡಾಕ್ಟ್ರು, ಹಸುವಿಗೆ ಒಬ್ಬ ಡಾಕ್ಟ್ರು, ಬೆಕ್ಕಿಗೆ ಒಬ್ಬ ಡಾಕ್ಟ್ರು ಅಂತೆಲ್ಲ ಇದ್ದಾರೋ ಇಲ್ವೋ? ಹಾಗಾದ್ರೆ ಅವರಿಗೆ ಮಾತ್ರ ಆ ಪ್ರಾಣಿಗೆ ಏನು ರೋಗ ಅನ್ನೋದು ಗೊತ್ತಾಗುತ್ತೆ. ಹಾಗೆ ಆ ಹಸುವಿಗೆ ರೋಗ ಏನು ಅಂತ ಯಾರಿಗ್ ಗೊತ್ತು? ಉಳಿದವರಿಗೆ ನೋಡಿದ್ರೆ ಗೊತ್ತಾಗಲ್ಲ. ಆ ಹಸು ಸಾಕಿರುವಂತ ಯಜಮಾನನಿಗೆ ಮಾತ್ರ ಗೊತ್ತು. ಅವನು ಆ ಹಸುವಿಗೆ ಆರೋಗ್ಯ ಸರಿ ಇಲ್ಲ, ರೋಗ ಬಂದಿದೆ ಅಂತ ಏನು ಕಂಡಿದ್ದ ಅದನ್ನು ಪರೀಕ್ಷೆ ಮಾಡ್ತಾನೆ. 2 ಕ್ಷಣದಲ್ಲಿ ಆ ರೋಗ ಎಂಬತಕ್ಕಂಥದ್ದು ಇಲ್ವಲ್ಲ, ಎದ್ದು ನಿಂತಿದೆ, ಅದೊಂದು ಆಶ್ಚರ್ಯ. ಅನಂತರ ರೋಗ ಪರಿಹಾರವಾಗಿದೆ, ಇನ್ನೊಂದು ಆಶ್ಚರ್ಯ. ಕೂಡಲೇ ಅವನಿಗೆ ಸಂತೋಷ ಆಯಿತು. ಎಂತಹ ಮಹನೀಯರು ಅಂತ ಹೇಳಿ ಆ ಹಸುವಿನ ಹಾಲನ್ನು ಕರೆದು ಅವತ್ತಿನ ಅಭಿಷೇಕಕ್ಕೆ ಕಳಿಸಿಕೊಟ್ಟಿದ್ದಾನಂತೆ. ಹೀಗೆ ವಾದಿರಾಜರು ತಮಗೆ ದೇವರ ಪೂಜೆಗೆ ಬೇಕಾಗಿರ್ತಕ್ಕಂತಹ ಪದಾರ್ಥಗಳನ್ನು ತಮ್ಮ ತಪಶಕ್ತಿಯಿಂದ ಅವರು ತರಿಸಿಕೊಂಡವರು, ಅದನ್ನ ಸಿದ್ಧ ಮಾಡಿಕೊಂಡವರು. ಅಂತಹ ವ್ಯಕ್ತಿತ್ವ ವಾದಿರಾಜ ತೀರ್ಥ ಶ್ರೀಪಾದಂಗಳವರಲ್ಲಿದೆ. ನಾವು ಕೂಡ ಇದೆಲ್ಲವನ್ನು ಆಲೋಚನೆ ಮಾಡಬೇಕು. ನಮ್ಮ ಮನೆಯಲ್ಲಿ ಏನಾದರೂ ಒಳ್ಳೆಯ ಕಾರ್ಯಕ್ರಮ ಮಾಡ್ತೇವೆ, ನಾವೆಲ್ಲ ವರ್ಷಕ್ಕೆ 2 ಬಾರಿ 3 ಬಾರಿ ದೇವರಿಗೆ ಪಂಚಾಮೃತ. ನಮಗೆ ಏಕಾದಶಿ ಬಿಟ್ಟು ಮಠದಲ್ಲಿ ಯಾವ್ಯಾವತ್ತು ಪಂಚಾಮೃತ ಅಭಿಷೇಕ ಮಾಡ್ತಾರೋ ಅವತ್ತೆಲ್ಲ ನಮಗೆ ಪಂಚಾಮೃತ ಅಭಿಷೇಕ ನಮಗೆ ಬೇಕಾಗುತ್ತೆ. ಆದ್ರೆ ದೇವರಿಗೆ ಮಾತ್ರ ನಾವು ಯುಗಾದಿಗೆ ಒಂದ್ಸರ್ತಿ, ದೀಪಾವಳಿಗೆ ಒಂದ್ಸರ್ತಿ ಅಂತ ದೇವರಿಗೆ ಪಂಚಾಮೃತ ಮಾಡ್ತೇವೆ. ಆದರೆ ನಾವು ಅನ್ಕೊಂಡಿರ್ತೇವೆ, ಅಲ್ಲ, ದೇವರಿಗೆ ಶುದ್ಧವಾದ ಹಾಲು ಬೇಕು, ಅದು ಹಸುವಿನ ಹಾಲೇ ಆಗಿರಬೇಕು, ಅದರಿಂದಲೇನೆ ನಾವು ಇವತ್ತು ದೇವರಿಗೆ ಪಂಚಾಮೃತಾಭಿಷೇಕ ಮಾಡೋಣ ಅಂತ ನಮ್ಮ ಮನಸ್ಸಿಗೆ ಏನಾದ್ರೂ ಅನಿಸಿದೆ ಅಂತಂದ್ರೆ ಎಲ್ಲಿಂದ ಹಾಲು ತರೋದು? ಯಾರ ಮನೆಯಲ್ಲಿ ಹಸು ಕೊಟ್ಟಿದ್ದಾರೆ? ನಮಗಂತೂ ಗೊತ್ತಿರಲ್ಲ. ಆದರೆ ವಾದಿರಾಜರ ಈ ಚರಿತ್ರೆಯನ್ನು ಮನನ ಮಾಡಿದ್ರೆ ಸಾಕಂತೆ, ದೇವರೇ ನಮಗೆ ಹಾಲು ಅವನಾಗೆ ತರಿಸಿಕೊಟ್ಬಿಡ್ತಾನ, ಅಥವಾ ನಮಗೆ ಎಲ್ಲಿ ಹೋದ್ರೆ ಹಾಲು ಸಿಗುತ್ತೆ ಎಂಬತಕ್ಕಂತಹ ಆ ಬುದ್ಧಿಯನ್ನು ದೇವರು ನಮಗೆ ಕರುಣಿಸ್ತಾನ. ಹೀಗೆ ಇವರು ಪವಾಡವನ್ನು ತೋರಿದ್ದಾರಲ್ಲ, ಇದು ಏನೋ ತಮ್ಮ ವ್ಯಕ್ತಿತ್ವ ದೊಡ್ಡದು ಅಂತ ತೋರಿಸ್ಲಿಕ್ಕಲ್ಲ, ಮುಂದೆ ಮಾಡುವಂತಹ ಯಾರ್ಯಾರು ಸಾಧಕರಿದ್ದಾರೋ ಆ ಸಾಧನೆಗೆ ಇದೊಂದು ಮಾರ್ಗದರ್ಶನವಾಗಿರುತ್ತೆ ಅನ್ನೋದನ್ನ ಅವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇಂತಹ ಮಹನೀಯರು ವಾದಿರಾಜ ತೀರ್ಥ ಶ್ರೀಪಾದಂಗಳವರು. ಅವರ ಅದ್ಭುತ ಅಂತ ನಾವು ನೋಡಿದೆವು. ಏನು ಆಶ್ಚರ್ಯ, ಲೋಕದಲ್ಲಿ ಕಾವ್ಯಗಳಿದೆ. ಕಾವ್ಯ ಅಂತಂದರೆ ಅದು ಕೇವಲ ಕೇಳಿದಾಗ ಓದಿದಾಗ ಆನಂದವನ್ನು ಉಂಟು ಮಾಡ್ತಕ್ಕಂಥ ಅದೇ ಕಾವ್ಯ. ಈಗಿನ ಕಾಲದಲ್ಲಿ ನೀವೇನು ಕಥೆ ಪುಸ್ತಕಗಳನ್ನು ಓದ್ತೀರಾ, ಕಾದಂಬರಿ, ನಾವೆಲ್ಸ್ ಅಂತ, ಅದನ್ನೇ ಸಂಸ್ಕೃತದಲ್ಲಿದ್ರೆ ಅದನ್ನ ಕಾವ್ಯ, ಕಾದಂಬರಿ ಅಂತ ಕರೀತಾರೆ. ಆದರೆ ವಾದಿರಾಜ ತೀರ್ಥ ಶ್ರೀಪಾದಂಗಳವರ ವೈಶಿಷ್ಟ್ಯ ಏನು ಅಂತಂದ್ರೆ, ಒಂದು ಕಾವ್ಯವನ್ನು ಕೂಡ ಶಾಸ್ತ್ರವನ್ನಾಗಿ ಮಾಡಿರ್ತಕ್ಕಂತಹ ವೈಶಿಷ್ಟ್ಯ ಅದು ವಾದಿರಾಜ ತೀರ್ಥ ಶ್ರೀಪಾದಂಗಳವರು. ನಾವೆಲ್ಲ ಕೇಳ್ತೇವೆ ರುಕ್ಮಿಣೀಶ ವಿಜಯ ಅಂತ ಕಾವ್ಯ, ಆದರೆ ಇದು ಮಾಘ, ಭಾರವಿ, ಕಾಳಿದಾಸ
ಮೊದಲಾಗಿರ್ತಕ್ಕಂತಹ ಕವಿಗಳು ರಚನೆ ಮಾಡಿದಂತಹ ಕಾವ್ಯದಂತೆ ಅಲ್ಲ. ಕೇವಲ ಸಂಸ್ಕೃತದ ಸಾಹಿತ್ಯದ ಅರಿವಿಗೋಸ್ಕರ ಇರತಕ್ಕಂತಹ ಕೃತಿ ಅಲ್ಲ. ಅದಕ್ಕೆ ನಾನು ಮೊದಲೇ ಹೇಳಿದೆ, ದರ್ಶನಾದೇವ ಸಾಧವ. ಹಾಗಾದ್ರೆ ಆ ವಾದಿರಾಜ ತೀರ್ಥ ಶ್ರೀಪಾದಂಗಳವರು ರಚನೆ ಮಾಡಿಕೊಟ್ಟಂತಹ ಈ ರುಕ್ಮಿಣೀಶ ವಿಜಯ ಎಂಬತಕ್ಕಂತಹ 19 ಸರ್ಗಗಳನ್ನು ಒಳಗೊಂಡಿರ್ತಕ್ಕಂತಹ ಕೇವಲ 19 ದಿನಗಳಲ್ಲಿಯೇ ರಚನೆ ಮಾಡಿರ್ತಕ್ಕಂತಹ ಈ ಒಂದು ಕಾವ್ಯ ಇದೆಯಲ್ಲ, ಇದು ದೊಡ್ಡ ಶಾಸ್ತ್ರ. ನಾನು ಪ್ರವಚನ ಕೊನೆಯಲ್ಲಿ ಮುಗಿಯೋದು ಇದು ಶಾಸ್ತ್ರ ಹೇಗೆ ಅಂತ ಅದನ್ನು ಹೇಳೇ ಮುಗಿಸ್ತೇನೆ. ಅದು ಹೇಗೆ ಅಂತ, ಅಂತೂ ಕಾವ್ಯ ಅದು ಶಾಸ್ತ್ರ. ಹಾಗೆ ಇನ್ನೊಂದು ದೊಡ್ಡ ಶಾಸ್ತ್ರ ಯಾವುದದು? ವಾದಿರಾಜ ತೀರ್ಥ ಶ್ರೀಪಾದಂಗಳವರ ಬೃಹತ್ತಾದಂತಹ ಕೃತಿ, ಅದು ಯುಕ್ತಿ ಮಲ್ಲಿಕ. ಆ ಯುಕ್ತಿ ಮಲ್ಲಿಕ ಇದೆಯಲ್ಲ, ದೊಡ್ಡ ಶಾಸ್ತ್ರ. ಆದ್ರೆ ಅದು ಒಂದು ಕಾವ್ಯವನ್ನಾಗಿ ಮಾಡಿದ್ದಾರೆ. ನೋಡಿ, ಕಾವ್ಯವನ್ನು ಶಾಸ್ತ್ರವನ್ನಾಗಿಸುವಂತಹ ಅದ್ಭುತವಾದಂತಹ ಶಾಸ್ತ್ರಜ್ಞಾನ ವಾದಿರಾಜ ತೀರ್ಥ ಶ್ರೀಪಾದಂಗಳವರಿಗಿದೆ. ಅದೇ ಶಾಸ್ತ್ರವನ್ನು ಕಾವ್ಯವನ್ನಾಗಿಸುವಂತಹ ಸಾಮರ್ಥ್ಯವೂ ಕೂಡ ಅವರಿಗಿದೆ. ಲೋಕದಲ್ಲಿ ವ್ಯಕ್ತಿಗಳಿರ್ತಾರೆ, ಕವಿಗಳಿಗೆ ಶಾಸ್ತ್ರ ಅಂದ್ರೆ ಆಗಲ್ಲ. ಯಾರು ಶಾಸ್ತ್ರದಲ್ಲಿ ಪ್ರಾವೀಣ್ಯವನ್ನು ಪಡೆದಿರ್ತಾರೋ ಅಂಥವರಿಗೆ ಈ ಕಾವ್ಯ ಕವಿತೆ ಅಂತಂದ್ರೆ ಅದರ ಬಗ್ಗೆ ಅವರಿಗೆ ಅಷ್ಟು ಆಸಕ್ತಿ ಇರೋದಿಲ್ಲ, ಅಥವಾ ಅದನ್ನ ರಚನೆ ಮಾಡ್ಲಿಕ್ಕೂ ಹೋಗೋದಿಲ್ಲ. ಆದರೆ ಇವತ್ತಿನ ಆರಾಧ್ಯ ಮೂರ್ತಿಗಳಾಗಿರ್ತಕ್ಕಂತಹ ವಾದಿರಾಜ ತೀರ್ಥ ಶ್ರೀಪಾದಂಗಳವರು, ಅಥವಾ ನಾಳೆಯ ಆರಾಧ್ಯ ಮೂರ್ತಿಯಾಗಿರ್ತಕ್ಕಂತಹ ವ್ಯಾಸತೀರ್ಥರು, ವ್ಯಾಸರಾಜರಾಗಿರಬಹುದು, ಇವರಲ್ಲಿ ಶಾಸ್ತ್ರದ ಅರಿವು ಎಷ್ಟಿದೆಯೋ ಅಷ್ಟೇ ಅವರಲ್ಲಿ ಕಾವ್ಯಜ್ಞಾನವೂ ಇದೆ. ಕಾವ್ಯಜ್ಞಾನ ಎಷ್ಟಿದೆಯೋ ಅಷ್ಟೇ ಅವರಿಗೆ ಶಾಸ್ತ್ರಜ್ಞಾನವೂ ಇದೆ. ಹೀಗೆ ಎರಡೂ ಮೇಲನ ಅದನ್ನು ಕಾಣಬೇಕು ಅಂತಂದ್ರೆ ಇಂತಹ ಮಹನೀಯರಲ್ಲಿ ಕಾಣಲಿಕ್ಕೆ ಸಾಧ್ಯ. ಅದು ಯಾಕೆ ಅಂತಂದ್ರೆ ಅದು ಆಚಾರ್ಯರ ಅನುಗ್ರಹ. ಆಚಾರ್ಯರು ಕೂಡ ಶಾಸ್ತ್ರವನ್ನೂ ರಚನೆ ಮಾಡಿದ್ದಾರೆ, ಗೇಯ ಕಾವ್ಯವನ್ನು ಕೂಡ ಆಚಾರ್ಯರು ರಚನೆ ಮಾಡಿ ಕೊಟ್ಟಿದ್ದಾರೆ. ನಾವೆಲ್ಲ ನೈವೇದ್ಯ ಕಾಲದಲ್ಲಿ ಏನು ಪಠನೆ ಮಾಡ್ತೇವೆ, ದ್ವಾದಶ ಸ್ತೋತ್ರ ಅಂತ, ಅದು ನೋಡ್ಲಿಕ್ಕೆ ಸ್ತೋತ್ರ ಅಂತ. ಆದರೆ ಅದರ ಅರ್ಥವನ್ನು ಚಿಂತನೆ ಮಾಡ್ತೇವೆ ಅಂತಂದ್ರೆ ಎಷ್ಟು ದೊಡ್ಡ ಶಾಸ್ತ್ರ ಅದು. ಹೀಗೆ ಆಚಾರ್ಯರು ಈ ಕಾವ್ಯ ರೂಪದಲ್ಲಿ, ಪದ್ಯ ರೂಪದಲ್ಲಿ ಇರ್ತಕ್ಕಂತಹ ಶಾಸ್ತ್ರವನ್ನು ರಚನೆ ಮಾಡಿ ಕೊಟ್ಟಿದ್ದಾರೆ. ಅವರ ಪರಮಾನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂತಹ ಯಾರ್ಯಾರು ಜ್ಞಾನಿಗಳಿದ್ದಾರೋ ಅವರಲ್ಲಿಯೂ ಕೂಡ ಅಂತಹ ಒಂದು ವ್ಯಕ್ತಿತ್ವವನ್ನು ನಾವು ಕಾಣುತ್ತೇವೆ. ವಾದಿರಾಜ ತೀರ್ಥ ಶ್ರೀಪಾದಂಗಳವರು ಶ್ರೀಮದ್ ಆಚಾರ್ಯರ ಏನು ಬ್ರಹ್ಮಸೂತ್ರ ಭಾಷ್ಯ, ಅದಕ್ಕೆ ವ್ಯಾಖ್ಯಾನ ರೂಪದಲ್ಲಿ ಯುಕ್ತಿ ಮಲ್ಲಿಕ ಎಂಬತಕ್ಕಂಥ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಆಚಾರ್ಯರ ಬ್ರಹ್ಮಸೂತ್ರ ಭಾಷ್ಯ, ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯಾನ. ಬ್ರಹ್ಮಸೂತ್ರ ಅಂದ್ರೆ ಏನು? ಯಾವುದೇ ವಿಷಯವನ್ನು ಯುಕ್ತಿಯಿಂದ ನಿರ್ಣಯ ಮಾಡಿಕೊಡ್ತಕ್ಕಂಥದ್ದು ಬ್ರಹ್ಮಸೂತ್ರ. ನಾವೆಲ್ಲ ಕೆಲವೊಂದು ವಿಷಯವನ್ನು ಕೇಳ್ತೇವೆ, ಆಮೇಲೆ ಅದು ದೃಢ ಆಗಬೇಕು ಅಂತಂದ್ರೆ ಅದಕ್ಕೆ ಯುಕ್ತಿ ಎಂಬತಕ್ಕಂಥದ್ದು ಬೇಕು. ಆ ಯುಕ್ತಿ ಇದೆ ಅಂತಾದ್ರೆ ಆ ವಿಷಯ ಎಂಬತಕ್ಕಂಥದ್ದು ಮನದಟ್ಟಾಗತ್ತೆ, ದೃಢವಾಗುತ್ತೆ. ಅಷ್ಟೇ ಅಲ್ಲ, ಆ ಯುಕ್ತಿಯನ್ನು ನೆನಪು ಮಾಡಿಕೊಂಡಾಗ ಆ ತತ್ವ ಎಂಬತಕ್ಕಂಥದ್ದು ನಮ್ಮ ನೆನಪಿಗೆ ಬರುತ್ತೆ. ಅದರಿಂದಲೇನೆ ಉಪನ್ಯಾಸ ಮಾಡಬೇಕಾದ್ರೆ ಅನೇಕ ಉದಾಹರಣೆ ಕೊಡೋದು. ಯಾಕೆ ಉದಾಹರಣೆ ಕೊಡೋದು ಅಂತಂದ್ರೆ ಆ ಉದಾಹರಣೆ ನಮಗೆ ನೆನಪಾದಾಗ ಯಾವ ವಿಷಯದಲ್ಲಿ ಈ ಉದಾಹರಣೆಯನ್ನು ಕೊಟ್ಟಿದ್ದಾರೆ ಅಂತ ಅದಕ್ಕೆ ಮೂಲವಾದಂತಹ ವಿಷಯವನ್ನು ನಾವು ನೆನಪು ಮಾಡಿಕೊಳ್ಬೇಕು. ಹೀಗೆ ಆ ಯುಕ್ತಿಯಿಂದ ಬ್ರಹ್ಮ, ಭಗವಂತ, ಅವನ ವ್ಯಕ್ತಿತ್ವ ಏನು ಅನ್ನೋದನ್ನ ನಿರ್ಣಯ ಮಾಡಿ ಕೊಟ್ಟಿದ್ದಾರೆ. ಮೊದಲನೇ ಸೂತ್ರದಲ್ಲಿ ಮಾತ್ರ ಏನ್ ಮಾಡಬೇಕು ಅನ್ನೋದನ್ನು ಹೇಳಿದ್ರು. ಅನಂತರ ಎಲ್ಲ ಸೂತ್ರಗಳು ಕೂಡ ಅದು ಯುಕ್ತಿ ರೂಪವಾದದ್ದೇ. ಮೊದಲನೇ ಸೂತ್ರವೂ ಹೌದು, ಆದ್ರೆ ಅದು ನಮಗೆ ಕಾಣಿಸೋದಿಲ್ಲ. ಆದ್ರೆ ಮುಂದಿನ ಎಲ್ಲ ಸೂತ್ರಗಳು ಕೂಡ ಅದು ಯುಕ್ತಿ ರೂಪವಾದದ್ದು. ಯಾಕೆ ಯುಕ್ತಿ ರೂಪ? ಒಂದು ಸಾಧಾರಣವಾಗಿ ನಿಮಗೆ
ತಿಳ್ಕೊಳ್ಬೇಕು ಅಂತಾದ್ರೆ ಎಲ್ಲಿ ಪಂಚಮಿ ವಿಭಕ್ತ್ಯಂತವಾದಂತಹ ಶಬ್ದ ಇರುತ್ತೋ ಅದೆಲ್ಲವೂ ಕೂಡ ಯುಕ್ತಿಯನ್ನು ಹೇಳುತ್ತೆ ಅಂತ. ಬೆಂಕಿ ಇದೆ ಯಾಕೆ ಅಂತ ಕೇಳ್ತೀನಿ. ನಾನು ಹೇಳ್ತೇನೆ ಹೊಗೆ ಆಡ್ತಾ ಇರೋದ್ರಿಂದ. ನೋಡಿ ಹೇಳಿದ್ದೇನು, ಹೊಗೆ ಆಡ್ತಾ ಇರೋದ್ರಿಂದ ಅಂತ ನಾನು ಹೇಳ್ತೇನೆ. ಇಂದ ಅಂತ ವಾಕ್ಯವನ್ನು ನಾನು ಪೂರ್ಣ ಮಾಡ್ತೇನೆ. ಇಡೀ ಬ್ರಹ್ಮಸೂತ್ರ ಇದೆಯಲ್ಲ, ಇದೆಲ್ಲವೂ ಕೂಡ ಜನ್ಮಾದ್ಯಸ್ಯ ಯತಃ ಓಂ ಶಾಸ್ತ್ರಯೋನಿತ್ವಾತ್ ಓಂ ತತ್ವ ಸಮನ್ವಯಾತ್ ಓಂ ಈಕ್ಷತೇಹೇ, ಈ ರೀತಿಯಲ್ಲಿ ಪ್ರತಿಯೊಂದು ಸೂತ್ರಗಳು ಕೂಡ ಅದು ಪಂಚಮಿ ವಿಭಕ್ತ್ಯಂತವಾಗಿಯೇ ಕೊನೆಯಾಗುತ್ತೆ. ತನ್ಮೂಲಕ ತಿಳಿಸಿಕೊಡ್ತಾ ಇದ್ದಾರೆ ಈ ಎಲ್ಲಾ ಬ್ರಹ್ಮಸೂತ್ರಗಳು ಕೂಡ ಅದು ಯುಕ್ತಿಯ ರೂಪದಲ್ಲಿದೆ. ಆದರೆ ಆ ಬ್ರಹ್ಮಸೂತ್ರದಲ್ಲಿ ಹೇಳಿದಂತಹ ಯುಕ್ತಿ, ಹಾಗೆ ಆ ಆಚಾರ್ಯರು ತಮ್ಮ ಭಾಷ್ಯದಲ್ಲಿ ಅನುವ್ಯಾಖ್ಯಾನದಲ್ಲಿ ಹೇಳಿರ್ತಕ್ಕಂತಹ ಯುಕ್ತಿಗಳು, ಅದೆಲ್ಲ ತ್ರಿವಿಕ್ರಮ ಪಂಡಿತಾಚಾರ್ಯ ಹೇಳ್ತಾರೆ ಯುಕ್ತಯೋ ನೋ ದುರುದ್ಧರಾಹ. ಯುಕ್ತಿಗಳು ನೀವೇನು ನಿಮ್ಮ ಗ್ರಂಥಗಳಲ್ಲಿ ಹೇಳಿದ್ದೀರಾ, ಪಾಠ ಮಾಡಬೇಕಾದ್ರೆ ಪ್ರತಿಪಾದನೆ ಮಾಡಿದ್ದೀರಾ, ಅದೆಲ್ಲವನ್ನೂ ಕೂಡ ನಮಗೆ ತಿಳ್ಕೊಳ್ಳಿಕ್ಕಾಗೋದಿಲ್ಲ. ಆದ್ರಿಂದಾಗಿ ವ್ಯಕ್ತ ತರ್ಕ ತತಿಂ ಕುರು, ನೀವು ಆ ಯುಕ್ತಿಗಳನ್ನು ತಿಳಿಸುವಂತಹ ಒಂದು ಗ್ರಂಥವನ್ನೇ ರಚನೆ ಮಾಡಿಕೊಡಿ ಅಂತ ತ್ರಿವಿಕ್ರಮ ಪಂಡಿತಾಚಾರ್ಯರು ಪ್ರಾರ್ಥನೆ ಮಾಡಿದಾಗ ಶ್ರೀಮದ್ ಆಚಾರ್ಯರು ಅನುವ್ಯಾಖ್ಯಾನ ಎಂಬತಕ್ಕಂತಹ ಕೃತಿಯನ್ನು ರಚನೆ ಮಾಡಿಕೊಟ್ರು. ಅಂತಹ ಅನುವ್ಯಾಖ್ಯಾನ ಅದು ಬ್ರಹ್ಮಸೂತ್ರಗಳಲ್ಲಿ ವೇದವ್ಯಾಸ ದೇವರು, ಸೂತ್ರ ಅಂದ್ರೆ ಸಣ್ಣದಾಗಿರುತ್ತೆ, ಅದು ಸೂಚನೆ ಮಾಡ್ತಕ್ಕಂಥದ್ದು. ಸೂಚನೆ ಮಾಡೋದ್ರಿಂದ ಅದು ಸೂತ್ರ ಅಂತ ಕರೀತಾರೆ. ಆ ಸೂಚಿತವಾದ ಯುಕ್ತಿಗಳು ಏನು ಅನ್ನೋದನ್ನ ಬಹಳ ಸುಂದರವಾಗಿ ನಿರೂಪಣೆ ಮಾಡಿಕೊಟ್ಟಿದ್ದಾರೆ ಅನುವ್ಯಾಖ್ಯಾನ ಎಂಬತಕ್ಕಂಥ ಗ್ರಂಥದಲ್ಲಿ, ಬ್ರಹ್ಮಸೂತ್ರ ಭಾಷ್ಯ ಎಂಬತಕ್ಕಂಥ ಗ್ರಂಥದಲ್ಲಿ. ಆದರೆ ವಾದಿರಾಜ ತೀರ್ಥ ಶ್ರೀಪಾದಂಗಳವರು ಇದೆಲ್ಲವನ್ನೂ ಕೂಡ ಸುಲಭವಾಗಿ ನಮಗೆ ಅರ್ಥೈಸಿಕೊಳ್ಳಿಕ್ಕೆ ಅನುಕೂಲ ಆಗುವ ಹಾಗೆ ಯುಕ್ತಿ ಮಲ್ಲಿಕಾ ಎಂಬತಕ್ಕಂತಹ ಒಂದು ಗ್ರಂಥವನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಮಲ್ಲಿಗೆಯ ಕಂಪನ್ನು ಆಘ್ರಾಣ ಮಾಡಲಿಕ್ಕೆ ಏನು ಕಷ್ಟಪಡಬೇಕಾಗಿಲ್ಲ. ನಿಮ್ಮ ಮನೆಯಲ್ಲಿ ಮನಿ ಪ್ಲಾಂಟ್ ಬೆಳೆಸ್ತೀರಾ, ಮಲ್ಲಿಗೆ ಪ್ಲಾಂಟ್ ಬೆಳೆಸಲ್ಲ, ಹೌದಲ್ವೋ? ಹಾಗಾದ್ರೆ ನಾವು ಆ ಮಲ್ಲಿಗೆಯ ಗಿಡವನ್ನು ಬೆಳೆಸಿದ್ದೇವೆ ಅಂತಂದ್ರೆ ಮನೆಯ ಹೊರಗೆ ಹೋದ್ರೆ ಸಾಕು, ತಾನಾಗೆ ಅದರ ಕಂಪು ಎಂಬತಕ್ಕಂತಹದ್ದು ನಮ್ಮ ಮೂಗಿಗೆ ಅದು ಹೊಡೆಯುತ್ತೆ. ಹಾಗೆ ಈ ಯುಕ್ತಿ ಮಲ್ಲಿಕೆ ಎಂಬತಕ್ಕಂತಹದ್ದು ಇದೆಯಲ್ಲ, ಆ ಪುಷ್ಪದ ಗಂಧವನ್ನು ಆಘ್ರಾಣ ಮಾಡಬೇಕು ಅಂತಂದ್ರೆ ಅದಕ್ಕೆ ದೇವತೆಗಳಿಗೂ ಅಧಿಕಾರ ಇದೆ, ಒಬ್ಬ ಪಾಮರನಿಗೂ ಅಧಿಕಾರ ಇದೆ. ನಾವು ದೇವ್ರ ಪೂಜೆ ಮಾಡಬೇಕಾದ್ರೆ ಒಳ್ಳೆಯ ಮಲ್ಲಿಗೆ ಅಂಗಡಿಯಿಂದ ತಂದು ಹಾಕ್ತೇವೆ, ಶಾಸ್ತ್ರ ಹೇಳುತ್ತೆ ಅದು ಬೇಡ ಅಂತ, ಅದು ಬಿಟ್ಟು ನಮಗೆ ಬೇರೆ ಸಿಗಲ್ಲ, ಹಾಕ್ತೇವೆ ನಾವು. ಆದರೆ ಆ ದೇವತೆಗಳಿಗೆ ನಾವು ಹಾಕ್ತಕ್ಕಂತಹದ್ದು ಮಲ್ಲಿಗೆ ಹೂವು. ಯಾವನೋ ಒಬ್ಬ ಬಡವ, ಅವನಿಗೆ ಮದುವೆ ಆಯ್ತು, ಅವನಿಗೆ ಕೊರಳಿಗೆ ಯಾವ ಹಾಲೆ ಹಾಕ್ತೀರಾ? ಮಲ್ಲಿಗೆ ಮಾಲೆಯನ್ನೇ ಹಾಕ್ತೀವಿ. ಹಾಗಾದ್ರೆ ಒಬ್ಬ ಬಡವನಾಗಿರಬಹುದು ಅಥವಾ ವಿಶಿಷ್ಟವಾದ ಸಾಮರ್ಥ್ಯವುಳ್ಳಂತಹ ದೇವತೆಗಳಾಗಿರಬಹುದು, ಅವರಿಬ್ಬರಿಗೂ ಕೂಡ ಆ ಸುಗಂಧ ಬರಲಿ ಅಂತ ಆ ಸುಗಂಧವನ್ನು ಅರ್ಪಣೆ ಮಾಡ್ಲಿಕ್ಕೋಸ್ಕರ ನಾವು ಮಲ್ಲಿಗೆಯನ್ನು ಅರ್ಪಣೆ ಮಾಡ್ತೇವೆ. ಹಾಗೆ ವಾದಿರಾಜ ತೀರ್ಥ ಶ್ರೀಪಾದಂಗಳವರ ಈ ಯುಕ್ತಿ ಮಲ್ಲಿಕಾ ಎಂಬತಕ್ಕಂಥ ಕೃತಿ ಇದೆಯಲ್ಲ, ಇದರ ಬಗ್ಗೆ ಹೇಳ್ತಾರೆ ಇದು ಎಂತಹ ಕೃತಿ ಅಂತಂದ್ರೆ ಇದು ಕೂಡ ಮಲ್ಲಿಗೆ ಇದ್ದ ಹಾಗೆ. ಯಾಕೆ ಅನ್ನೋದನ್ನ ವಾದಿರಾಜರೇ ಹೇಳ್ತಾರೆ. ವಿದುಷೋಪೀಷ್ಟ ಕಿಂ ಜನಂ ರಂಜಯೇನ್ನಗೀಹಿ ಅಮರೈಹಿ ಭ್ರಮರೈಶ್ಚಾರ್ಥ್ಯಂ ಕುಸುಮಂ ಕೋಸುಮಾಂಸ್ತ್ಯಜೇ. ಅವ್ರು ಇನ್ನೂ ಹೇಳ್ತಾರೆ, ನಾನು ಮನುಷ್ಯನನ್ನು ಉದಾಹರಣೆ ಕೊಟ್ಟೆ, ಅವರು ಹೇಳ್ತಾರೆ ಪುಷ್ಪದ ಸೌಗಂಧ್ಯವನ್ನು ಆಘ್ರಾಣ ಮಾಡಲಿಕ್ಕೆ ಮನುಷ್ಯನೇ ಆಗ್ಬೇಕಿಂತಿಲ್ಲ, ಭ್ರಮರೈಹಿ, ಒಂದು ದುಂಬಿ ಅದು ಕೂಡ ಆ ಪುಷ್ಪದಲ್ಲಿರುವಂತಹ ಸುಗಂಧವನ್ನು ಮಕರಂದವನ್ನು ಆಘ್ರಾಣ ಮಾಡುತ್ತೆ. ಅಮರೈಹಿ, ದೇವತೆಗಳು ಕೂಡ ಆ ಪುಷ್ಪದಲ್ಲಿರ್ತಕ್ಕಂಥ ಸುಗಂಧವನ್ನು ಆಘ್ರಾಣ ಮಾಡುತ್ತಾರೆ. ಹಾಗೆ ಈ ವಾದಿರಾಜ ತೀರ್ಥ ಶ್ರೀಪಾದಂಗಳವರ ಈ ಯುಕ್ತಿ ಮಲ್ಲಿಕಾ ಎಂಬತಕ್ಕಂಥ ಕೃತಿ ಇದೆಯಲ್ಲ, ಇದು ಯಾರಿಗೆ ಅರ್ಥ ಆಗುತ್ತೆ? ವಿದುಷಃ, ಯಾರು ಪಂಡಿತರಿದ್ದಾರೋ ಅವರಿಗೂ ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ.
ಹಾಗಾದ್ರೆ ಪಂಡಿತರಿಗೆ ಅರ್ಥ ಆಗಲ್ಲ ಅಂತಂದ್ಮೇಲೆ ನಮ್ಮಂತವರಿಗೇನು ಅಂತ ಅನ್ಕೊಳ್ಬೇಡಿ. ಹೇಗೆ ಆ ಪುಷ್ಪದ ಸುಗಂಧ ದೇವತೆಗಳಿಗೆ ಆಘ್ರಾಣಿಸ್ಲಿಕ್ಕೆ ಯೋಗ್ಯವಾದದ್ದು, ಒಂದು ಭ್ರಮರ, ಒಂದು ಸಾಧಾರಣ ಜಂತು ಅದೂ ಆಘ್ರಾಣೆ ಮಾಡುತ್ತೋ, ಹಾಗೆ ಈ ಯುಕ್ತಿ ಮಲ್ಲಿಕಾ ಎಂಬತಕ್ಕಂಥ ಗ್ರಂಥ ಇದೆಯಲ್ಲ, ಅದು ಅವಿದುಷಃ, ಯಾರು ಪಾಮರರಿದ್ದಾರೋ ಪಂಡಿತರಲ್ಲವೋ ಅವರಿಗೂ ಕೂಡ ಆಸ್ವಾದನೆ ಮಾಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂತಹ ಅಂಶವನ್ನು ಒಳಗೊಂಡಿದೆ. ಇದನ್ನ ಎಷ್ಟು ಸುಲಭವಾಗಿ ಯುಕ್ತಿಯಿಂದ ತಿಳಿಸ್ಕೊಡ್ತಾರೆ, ಅದಕ್ಕೆ ಒಂದೆರಡು ಉದಾಹರಣೆಯನ್ನು ನಾವು ಹೇಳೋಣ. ನಮ್ಮ ಮುಖ್ಯ ಪ್ರಮೇಯ, ಸಿದ್ಧಾಂತದ ಪ್ರಮೇಯ, ನಾವೇನ್ ಹೇಳ್ತೇವೆ? ಎಲ್ಲಾ ಕಡೆಯಲ್ಲಿ ಹೇಳೋದು ಹರಿಯೇ ಸರ್ವೋತ್ತಮ, ಹರಿ ಸರ್ವೋತ್ತಮ ಅಂತ ಹೇಳ್ತೇವೆ. ಅದಾದ್ಮೇಲೆ ಪುನಃ ಒತ್ತು ಕೊಡ್ತೇವೆ ನಾವು. ಹರಿ ಸರ್ವೋತ್ತಮ ಅಂದ್ರೆ ಶಿವ ಸರ್ವೋತ್ತಮ ಅಂತ ಅನ್ಬಿಡ್ಬಹುದು, ಗಣಪತಿ ಸರ್ವೋತ್ತಮ ಅಂತ ಹೇಳ್ಬಹುದು, ಸೂರ್ಯ ಸರ್ವೋತ್ತಮ ಅಂತ ಹೇಳ್ಬಹುದು, ಬ್ರಹ್ಮ ಸರ್ವೋತ್ತಮ ಅಂತ ಹೇಳ್ಬಹುದು, ಶಕ್ತಿ ಸರ್ವೋತ್ತಮ ಅಂತ ಹೇಳ್ಬಹುದು, ಅಯ್ಯಪ್ಪ ಸರ್ವೋತ್ತಮ ಅಂತ ಹೇಳ್ಬಹುದು. ಅದಕ್ಕೋಸ್ಕರ ನಾವೇನ್ ಮಾಡ್ತೇವೆ? ಇನ್ನೊಬ್ಬರಿಗೆ ಅವಕಾಶ ಇರಬಾರ್ದು. ನಾವ್ ಹೇಳ್ತೇವೆ ನಂಗೇ ಕೊಡು, ಏನರ್ಥ? ಇನ್ನೊಬ್ಬರಿಗೆ ಕೊಡಬೇಡ, ಹೌದಲ್ವ? ಹಾಗೆ ಹರಿಯೇ ಸರ್ವೋತ್ತಮ ಅಂತ ಹೇಳ್ತೇವೆ. ಅಂದ್ರೆ ಪರಮಾತ್ಮನೇ ಸರ್ವೋತ್ತಮ, ಇನ್ಯಾರು ಸರ್ವೋತ್ತಮರಲ್ಲ. ಯಾಕೆ ಪರಮಾತ್ಮ ಸರ್ವೋತ್ತಮ? ಪರಮಾತ್ಮನ ಸರ್ವೋತ್ತಮತ್ವವನ್ನು ಯಾಕೆ ಒಪ್ಪಬೇಕು? ವೇದವ್ಯಾಸದೇವರೇ ಹೇಳ್ತಾರೆ, ಮಯ್ಯನಂತ ಗುಣೇನಂತೆ ಗುಣತೋನಂತ ವಿಗ್ರಹೇ. ನನ್ನ ಗುಣಗಳಿಗೆ ಇತಿಮಿತಿಗಳಿಲ್ಲ, ನನ್ನ ರೂಪಗಳಿಗೆ ಇತಿಮಿತಿಗಳಿಲ್ಲ, ನನ್ನ ಒಂದೊಂದು ಗುಣಕ್ಕೂ ಇತಿಮಿತಿ ಇಲ್ಲ. ದೇವರ ಗುಣಗಳಿಗೆ ಇತಿಮಿತಿ ಇಲ್ಲ, ಅಷ್ಟೇ ಅಲ್ಲ ಒಂದೊಂದು ಗುಣಕ್ಕೂ ಕೂಡ ಇಷ್ಟೇ ಆ ಗುಣ, ಅದರ ಸಾಮರ್ಥ್ಯ, ಇಷ್ಟೇ ಅದರ ವ್ಯಾಪ್ತಿ ಅಂತಿಲ್ಲ. ಆ ಗುಣ ಅದು ಕೂಡ ಅನಂತ. ಇದು ಪರಮಾತ್ಮನಲ್ಲಿ ಮಾತ್ರ ಇರುವಂತಹ ವ್ಯಕ್ತಿತ್ವ. ಆದ್ದರಿಂದ ಪರಮಾತ್ಮನನ್ನು ಸರ್ವೋತ್ತಮ ಅಂತ ಕರೀತೇವೆ. ಹಾಗಾದ್ರೆ ಭಗವಂತ ಅನಂತ ಕಲ್ಯಾಣ ಗುಣ ಪರಿಪೂರ್ಣ. ಅದೇ ನಮ್ಮ ಸಿದ್ಧಾಂತಕ್ಕೆ ವಿರುದ್ಧವಾಗಿ ಭಗವಂತನನ್ನು ನಿರ್ಗುಣ ಅಂತ ಹೇಳ್ತಾರೆ. ವಾದಿರಾಜರು ಎಲ್ಲರಿಗೂ ಅರ್ಥ ಆಗುವ ಹಾಗೆ ಒಂದು ಉದಾಹರಣೆಯನ್ನು ಕೊಟ್ಟು ಹೇಳ್ತಾರೆ. ದೇವರನ್ನು ಶ್ರುತಿ ಹೇಳಿದೆ ನಿರ್ಗುಣ ಅಂತ, ಆದ್ರಿಂದ ಗುಣ ಇಲ್ಲ ಅಂತ ಅನ್ಕೊಳ್ಬೇಕೋ, ಅಥವಾ ದೇವರನ್ನು ಯೋಸೌ ದೇವೋ ಸರ್ವಭೂತೇಷು ಗೂಢ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷ ಎಂಬುದಾಗಿ ಶ್ರುತಿ ಹೇಳಿದೆ. ಈ ಶ್ರುತಿಯಲ್ಲಿ ಹೇಳಿದ ಹಾಗೆ ಭಗವಂತ ಗುಣವುಳ್ಳವನು. ಒಂದೇ ಶ್ರುತಿ ಒಂದು ಭಾಗದಲ್ಲಿ ಪರಮಾತ್ಮನಲ್ಲಿ ಗುಣ ಇದೆ ಅಂತ ಹೇಳಿದೆ, ಇನ್ನೊಂದು ಭಾಗದಲ್ಲಿ ಆ ಶ್ರುತಿಯೇ ನಿರ್ಗುಣ ಅಂತ ಹೇಳಿದೆ. ಸಾಕ್ಷಿ ಚೇತ ಕೇವಲೋ ನಿರ್ಗುಣ. ಹಾಗಾದ್ರೆ ಒಂದು ಶ್ರುತಿ ಗುಣ ಉಳ್ಳವನು ಅಂತ ಹೇಳ್ತು, ಅದೇ ಶ್ರುತಿ ಗುಣ ಇಲ್ಲ ಅಂತ ಹೇಳ್ತು. ದೇವರನ್ನು ಗುಣ ಉಳ್ಳವನು ಅಂತ ಅರ್ಥ ಮಾಡಿಕೊಳ್ಬೇಕು, ನಿರ್ಗುಣ ಅಂತ ಅರ್ಥ ಮಾಡಿಕೊಳ್ಬೇಕು ಅಂತ ಈ ಒಂದು ವಿಚಾರ ನಡೀತಾ ಇದೆ. ಸಂದೇಹ ಬಂದಿದೆ, ಇದಕ್ಕೆ ನಿರ್ಣಯ ಕೊಡಬೇಕು. ವಾದಿರಾಜರು ನಿರ್ಣಯ ಕೊಡ್ತಾರೆ, ಲೋಕದಲ್ಲಿ ಎಲ್ಲರಿಗೂ ಕೂಡ ಅರ್ಥ ಆಗುವ ಹಾಗೆ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಏನದು ಅಂದ್ರೆ, ಮಗನಿಗೆ ಮದುವೆ ಮಾಡಬೇಕು ಅಂತ ಹುಡುಗಿಯನ್ನು ನೋಡ್ಲಿಕ್ಕೆ ಹೋಗಿದ್ದಾರೆ. 4-6 ಹುಡುಗಿಯನ್ನು ನೋಡಿದ್ರು. ಆ ಹುಡುಗಿ ನೋಡ್ಬೇಕಾದ್ರೆ ಈಗಲೇ ಗರ್ಭಿಣಿ ಏನೋ ಅಂತ ಅನ್ನಿಸ್ತಿತ್ತು, ಹಾಗಿದ್ಲು. ಆಮೇಲೆ ಇನ್ನೊಂದು ಹುಡುಗಿಯನ್ನು ನೋಡಿದ್ರು. ಆ ಹುಡುಗಿಯನ್ನು ನೋಡಿದಾಗ ಹೇಳ್ತಾರೆ ಅನುದರ ಕನ್ಯಾ. ಅನುದರ ಕನ್ಯಾ, ಉದರ ಇಲ್ಲದವ ಹುಡುಗಿ ಅಂತ. ಉದರ ಇಲ್ಲ ಅಂದ್ರೆ ಏನರ್ಥ? ನಿಮ್ಗೆ ಅರ್ಥ ಆಯ್ತು ಈಗ. ಉಳಿದ ಹುಡುಗಿಯರನ್ನು ನೋಡಿದಾಗ ಇವಳಿಗೆ ಮದುವೆಯಾಗಿ ಗರ್ಭಿಣಿಯೋ ಅಂತಿದ್ಲು, ಆದ್ರೆ ಮದುವೆ ಆಗಿರ್ಲಿಲ್ಲ ಅವಳಿಗೆ, ಆದ್ರೆ ಅವಳು ಆ ರೀತಿ ಇದ್ಲು. ಆದ್ರೆ ಈ ಹುಡುಗಿ ಇದ್ದಾಳಲ್ಲ, ಇವಳಿಗೆ ಹೊಟ್ಟೆಯೇ ಇಲ್ವೋ ಏನೋ ಅಂತ ಅನ್ಸುತ್ತೆ ಅನ್ನೋ ಅರ್ಥದಲ್ಲಿ ಅನುದರ ಕನ್ಯಾ ಅಂತ ಹೇಳುದು. ಅವಾಗ ಏನ್ ಅರ್ಥ ಮಾಡ್ಕೊಳ್ತೀರಾ ನೀವು? ಅವಳಿಗೆ ಹೊಟ್ಟೆಯೇ ಇಲ್ಲ ಅಂತ ಅರ್ಥ ಮಾಡ್ಕೊಳ್ತೀರೋ? ಅದಕ್ಕೆ ವಾದಿರಾಜರು ತಮಾಷೆ ಮಾಡ್ತಾರೆ. ಒಂದು ವೇಳೆ ಹೊಟ್ಟೆಯೇ ಇಲ್ಲ ಅಂತ ಆಗ್ಬಿಟ್ರೆ ಅವಾಗ ಏನಾಯ್ತು? ಅವಳ ಕೆಳಗಿನ ಭಾಗ ಬೇರೆ ಆಯ್ತು,
ಮೇಲಿನ ಭಾಗ ಬೇರೆ ಆಯ್ತು, ಆದ್ರಿಂದ ಕಟ್ಟಿಗೆ ಒಟ್ಟು ಹಾಕ್ರಿ ಅಂತಾರ. ಏನರ್ಥ? ಮೃತಳಾಗಿದ್ದಾಳೆ ಅಂತ ಅರ್ಥ ಆಯ್ತು. ಹಾಗಾದ್ರೆ ಉದರವೇ ಇಲ್ಲ ಅಂತಾದ್ರೆ ಈ ದೇಹವನ್ನು ಒಂದುಗೂಡಿಸ್ತಕ್ಕಂತಹದ್ದು ಉದರ. ಮೇಲಿನ ಭಾಗ ಕೆಳಭಾಗ ಅದು ಸೇರ್ಬೇಕು ಅಂತಾದ್ರೆ ಉದರ ಭಾಗದಲ್ಲಿ ಸೇರುತ್ತೆ. ಆದ್ರೆ ಉದರವೇ ಇಲ್ಲ ಅಂತಾದ್ರೆ ಎರಡು ಬೇರೆ ಬೇರೆ ಆಗಿದೆ ಅಂತ ಅರ್ಥ ಅಂತ ತಮಾಷೆ ಮಾಡಿ ಅನುದರ ಅಂದ್ರೆ ಏನರ್ಥ? ಹಾಗಾದ್ರೆ ಅವಳಿಗೆ ಎಲ್ಲರೂ ತಮಾಷೆ ಮಾಡ್ಲಿಕ್ಕೆ ಯೋಗ್ಯವಾದ ಹೊಟ್ಟೆ ಇಲ್ಲ ಅಂತ. ಇದು ನಿಮ್ಗೆ ಅರ್ಥ ಆಗುತ್ತೋ ಇಲ್ಲೋ? ಹಾಗೆ ದೇವರನ್ನು ಕೂಡ ನಿರ್ಗುಣ ಅಂತ ಹೇಳ್ತಾರೆ ಅಂತಂದ್ರೆ ಏನರ್ಥ? ದೇವರಲ್ಲಿ ಗುಣವೇ ಇಲ್ಲ ಅಂತ ಅರ್ಥ ಅಲ್ಲ. ಇತರ ವ್ಯಕ್ತಿಗಳಲ್ಲಿ ದೋಷಿಗಳು ಅಂತ ಹೇಳಲಿಕ್ಕೆ ಬೇಕಾದಂತಹ ಏನು ಗುಣ ಅಂತ ಕರೀತಾರಲ್ಲ, ಸತ್ವಗುಣ, ರಜೋಗುಣ, ತಮೋಗುಣ, ಈ ಗುಣಗಳು ಭಗವಂತನಲ್ಲಿಲ್ಲ ಅಂತ ಈ ಉದಾಹರಣೆಯನ್ನು ಕೊಡ್ತಾರೆ. ನೋಡಿ, ನಿಮಗೆ ದೇವರನ್ನು ನಿರ್ಗುಣ ಅಂತ ಯಾರಾದ್ರೂ ಹೇಳಿದ್ರೆ ಏನ್ ನೆನಪಾಗುತ್ತೆ? ಅನುದರ ಕನ್ಯಾ ಅನ್ನೋದು ನೆನಪಾಗ್ಬೇಕು. ಅನುದರ ಕನ್ಯಾ ಅಂತಂದ್ರೆ ಅವಳಿಗೆ ಹೊಟ್ಟೆ ಇಲ್ಲ ಅಂತ ಅರ್ಥ ಅಲ್ಲ, ಆಡಿಕೊಳ್ಳುವ ಹೊಟ್ಟೆ ಇಲ್ಲ ಅಂತ ಅರ್ಥ. ಹಾಗೆ ದೇವರಿಗೆ ನಿರ್ಗುಣ ಅಂತಂದ್ರೆ ಆಡಿಕೊಳ್ಳುವ ಗುಣ ಇಲ್ಲ. ನಾವೆಲ್ಲ ಆಡ್ಕೊಳ್ತೇವೆ ಇಲ್ಲ. ಅವನಿಗೆ ಹಾಗೆ, ಅವನು ಹಾಗೆ, ಇವನು ಹೀಗೆ, ಅವನ ಬಗ್ಗೆ ಅಲ್ಲ, ನಮ್ಮಲ್ಲಿ ದೋಷ ಇದೆ ಅಂತ. ಏನ್ ಕನ್ನಡಕ ಹಾಕೊಳ್ತೇವೋ ಅದೇ ಕಾಣಿಸೋದು. ನಾವು ಒಳ್ಳೆಯವರಾಗಿದ್ರೆ ಎಲ್ರೂ ಒಳ್ಳೆಯವರಾಗೆ ಕಾಣ್ತಾರೆ. ಆದ್ರೆ ನಮ್ ಕನ್ನಡಕವೇ ಅದು ಬಣ್ಣ ಬಣ್ಣದ್ದಾಗಿದೆ ಅಂತಂದ್ರೆ ಉಳಿದವರೆಲ್ಲ ಬಣ್ಣ ಬಣ್ಣ ಕಾಣ್ತಾರೆ. ಅವರಲ್ಲಿ ದೋಷ ಇರೋದಲ್ಲ, ನಮ್ ಕನ್ನಡಕದಲ್ಲೇ ದೋಷ ಇರೋದು. ಹಾಗೆ ನಾವು ಅವ್ರ ಹಾಗೆ ಇವ್ರ ಹಾಗೆ ಅಂತಂದ್ರೆ ಅದರಲ್ಲಿ ದೋಷ ಅದು ಅವರಲ್ಲಿದೆ ಅಂತಲ್ಲ, ನಮ್ಮಲ್ಲಿದೆ. ಹಾಗಾದ್ರೆ ನಾವು ಅಂತಹ ಗುಣಶಬ್ದವಾಚ್ಯವಾದ ಸತ್ವರಜಸ್ತಮೋ ಗುಣಗಳಿಗೆ ಒಳಗಾಗಿದ್ದೇವೆ. ಆದ್ರೆ ಭಗವಂತ ನಿರ್ಗುಣ. ನಮ್ಮಲ್ಲಿರುವಂತಹ ದೋಷಕ್ಕೆ ಕಾರಣವಾದಂತಹ ಸತ್ವರಜಸ್ತಮ ಗುಣ ಭಗವಂತನಲ್ಲಿ ಅಂತ ಹೀಗೆ ಆ ಭಗವಂತನ ಸಗುಣತ್ವವನ್ನು ವಾದಿರಾಜರು ಸಮರ್ಥನೆ ಮಾಡಿದ್ದಾರೆ. ಹಾಗೆ ಇನ್ನೊಂದು, ಕೆಲವರು ವೇದವನ್ನು ಪ್ರಮಾಣ ಅಂತ ಒಪ್ಪಲ್ಲ. ಬೌದ್ಧರು, ಜೈನರು ಇವರೆಲ್ಲ ವೇದವನ್ನು ಪ್ರಮಾಣ ಅಂತ ಒಪ್ಪಲ್ಲ. ಇನ್ ಕೆಲವರು ವೇದ ಎಂತಕ್ಕಂಥದ್ದು ಅಪೌರುಷೇಯ ಅಂತ ಒಪ್ಪಲ್ಲ. ವೇದವನ್ನು ಅಪೌರುಷೇಯ ಅಂತ ಒಪ್ಪಿದ್ದೇವೆ, ಆಚಾರ್ಯರು ಅದನ್ನು ಸಮರ್ಥನೆ ಮಾಡಿದ್ದಾರೆ. ಸಾಕ್ಷಾತ್ ವೇದವ್ಯಾಸ ದೇವರೇ ಅದನ್ನು ಸಮರ್ಥನೆ ಮಾಡಿದ್ದಾರೆ. ಓಂ ನ ವಿಲಕ್ಷಣತ್ವಾದಸ್ಯ ತಥಾತ್ವಂಚ ಶಬ್ದಾತ್ವಂ ಅಂತ ಬ್ರಹ್ಮಸೂತ್ರ. ಈ ಬ್ರಹ್ಮಸೂತ್ರದಲ್ಲಿ ವೇದ ಎಂತಕ್ಕಂಥದ್ದು ಇತರ ಎಲ್ಲ ನಮ್ಮ ನಿಮ್ಮ ಆಡು ಮಾತುಗಳಿಂದ ಅದು ವಿಲಕ್ಷಣ. ಆದ್ರಿಂದ ವೇದಕ್ಕೆ ಅಪ್ರಾಮಾಣ್ಯ ಎಂತಕ್ಕಂಥದ್ದಿಲ್ಲ. ವೇದ ಎಂತಕ್ಕಂಥದ್ದು ಪರಮ ಪ್ರಮಾಣ. ಇದು ನಮ್ಮ ಸಿದ್ಧಾಂತ. ಆದ್ದರಿಂದಲೇ ನಾವು ಏನೇ ವಿಷಯವನ್ನು ಸಮರ್ಥನೆ ಮಾಡಿದ್ರು ಕೂಡ ಆಚಾರ್ಯರಿಗೆ ಒಂದು ಹೆಸರಿದೆ. ಏನ್ ಗೊತ್ತಾ? ವೇದ ಪ್ರವಚನಾಚಾರ್ಯ ಅಂತ ಆಚಾರ್ಯ ಹೆಸರು. ಯಾಕೆ ಆಚಾರ್ಯರಿಗೆ ವೇದ ಪ್ರವಚನಾಚಾರ್ಯ ಅಂತ ಹೆಸರು? ಏನೇ ವಿಷಯವನ್ನು ಹೇಳಿದ್ರು ಕೂಡ ಆಚಾರ್ಯರು ಅದಕ್ಕೆ ಒಂದು ವೇದವನ್ನು ಉಲ್ಲೇಖ ಮಾಡ್ತಾರೆ, ಕೊಟೇಶನ್ ಕೊಡ್ತಾರೆ. ಈ ವೇದಾನುಸಾರವಾಗಿ ಈ ವಿಷಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಆದ್ರಿಂದ ಆಚಾರ್ಯರನ್ನು ವೇದ ಪ್ರವಚನಾಚಾರ್ಯ ಅಂತ ಕರೀತಾರೆ. ಇಡೀ ಸಮಗ್ರ ವೇದಕ್ಕೆ ಮಹತ್ವವನ್ನು ಕೊಟ್ಟಂತಹ ಏಕೈಕ ಆಚಾರ್ಯರು ಅಂತಂದ್ರೆ ಶ್ರೀಮದಾಚಾರ್ಯ. ಆಚಾರ್ಯರು ಹೇಗೆ ಮಹತ್ವವನ್ನು ಕೊಟ್ಟಿದ್ದಾರೆ ಅನ್ನೋದನ್ನ ನಮ್ಮಂತವರಿಗೂ ತಿಳಿಸಿಕೊಟ್ಟವರು ಇಂತಹ ವಾದಿರಾಜ ತೀರ್ಥರು ಮೊದಲಾಗಿರ್ತಕ್ಕಂತಹ ಮಹಾಜ್ಞಾನಿಗಳು. ಈಗ ವೇದ ಅದು ಅಪೌರುಷೇಯ ಪ್ರಮಾಣ ಅಂತ ಒಪ್ಕೊಳ್ಬೇಕು. ಪ್ರಮಾಣ ಅಂತ ಯಾಕೆ ಒಪ್ಪಬೇಕು ಅಂತ ಪ್ರಶ್ನೆ. ಅದಕ್ಕೆ ಅವ್ರು ಹೇಳ್ತಾರೆ, ನಿಮ್ಮ ಮನೆಯಲ್ಲಿ ಸ್ಟೀಲ್ ಪಾತ್ರೆಗಳೆಲ್ಲ ಬಿದ್ದಿರುತ್ತೆ, ಅದನ್ನೆಲ್ಲ ಹೊರಗಡೆ ಹಾಕಿರ್ತೀವಿ. ಒಂದು ವೇಳೆ ಬಾಗಿಲು ತೆಗೆದು ಹೋಗಿದ್ರು ಕೂಡ ನೀವು ಆಲೋಚನೆ ಮಾಡೋದೇ ಇಲ್ಲ, ಪರವಾಗಿಲ್ಲ, ಯಾಕೆ ಮನೆ ಹೊರಗಡೆ ಬರೀ ಬೇಡದೇ ಇರುವ ಪಾತ್ರೆಯನ್ನು ಹಾಕಿ ಬಂದಿದ್ದೇವೆ. ಅದೇ ಮನೆ ಹೊರಗಡೆ ಮನೆ ಒಳಗಡೆನೆ ನೀವು ಆಭರಣ ಏನು ಹಾಕೊಳ್ತೀರಾ ಅದನ್ನು ಬಿಚ್ಚಿಟ್ಟಿದ್ರೆ ಮೊದಲು ಹೋಗಿ ಬಾಗ್ಲಾಗ್ತೀರಾ. ಒಂದು ವೇಳೆ ಆಭರಣ ಎಂಬತಕ್ಕಂಥದ್ದು ಇದೆಯಲ್ಲ ಅದನ್ನು ಇಡೋದಾದ್ರೂ ಕೂಡ ಉಳಿದ ಪಾತ್ರೆಗಳು ಇಡುವ ಹಾಗೆ ಇಡ್ತೀರಾ? ಇಲ್ಲ. ಯಾವುದೋ ಸಾಸಿವೆ ಡಬ್ಬಿ ಅಥವಾ ಮೆಂತ್ಯ ಡಬ್ಬಿ ಗಂಡನಿಗೂ ಗೊತ್ತಾಗ್ಬಾರ್ದು ಅಂತ ಹೇಳಿ ಅಲ್ಲೆಲ್ಲೋ ಇಟ್ಟಿರ್ತೀರಾ, ಅಥವಾ ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಹೋಗಿ ಸೀಕ್ರೆಟ್ ಲಾಕರ್ಲಿ ಇಟ್ಟಿರ್ತೀರಾ. ಯಾಕೆ? ನಿಮ್ಗೆ ಅರ್ಥ ಆಯ್ತು, ಆ ಬಂಗಾರಕ್ಕೆ ಅಷ್ಟು ಮಹತ್ವ ಇದೆ. ಯಾರಾದ್ರೂ ಕದ್ದಾರು, ಯಾರು ಯಾವುದನ್ನು ಕದೀತಾರೆ, ಯಾರೇ ಕದಿಯದಾದರೂ ಕೂಡ ಯಾವುದಕ್ಕೆ ಮೌಲ್ಯ ಇದೆಯೋ ಅದನ್ನು ಕದೀತಾರೆ. ವಾದಿರಾಜರು ಹೇಳ್ತಾರೆ,
ಈ ವೇದವನ್ನು ಕದ್ದಿದ್ದಾರೆ. ಯಾರು ಕದ್ದಿದ್ದಾರೆ ಅಂತಂದ್ರೆ ದೈತ್ಯರು ಕದ್ದಿದ್ದಾರೆ. ವಾದಿರಾಜರ ಮಾತಿನಲ್ಲಿ ನೋಡೋಣ. ಸುವಿತ್ತಸ್ಯೈವ ಚೋರೋಸ್ತಿ ದುರ್ವಿತ್ತಸ್ಯ ನ ತಸ್ಕರಃ. ಯಾವುದು ಮೌಲ್ಯಯುತವಾದ ವಸ್ತುವೋ ಅದನ್ನು ಕಳ್ಳತನ ಮಾಡತಕ್ಕಂಥ ವ್ಯಕ್ತಿಗಳಿರ್ತಾರೆ. ದುರ್ವಿತ್ತಸ್ಯ, ಯಾವುದಕ್ಕೆ ಮೌಲ್ಯವೇ ಇಲ್ಲವೋ ಅದನ್ನು ಕಳ್ಳತನ ಮಾಡತಕ್ಕಂಥ ಕಳ್ಳರು ಇರೋದಿಲ್ಲ. ಅವ್ರು ಹೇಳ್ತಾರೆ, ಅಮಾನಂಚೆ ಸ್ವತೋ ಜೀರ್ಣಂ ಕುತೋ ವೇದ ಮಚೂಚುರತ್. ವೇದ ಒಂದು ವೇಳೆ ಅಪ್ರಮಾಣವೇ ಆಗಿದ್ರೆ ವೇದವನ್ನು ಕದ್ದ. ನೀವೆಲ್ಲ ವಾದಿರಾಜರ ಕೃತಿಗಳಲ್ಲಿ ಅದನ್ನು ಪಠನೆ ಮಾಡಬೇಕಾದ್ರೆ ಹೇಳ್ತೀರಾ, ಸೋಮಾಸುರನೆಂಬ ಅಸುರ, ಅವನು ಸೋಮಕನೆಂಬತಕ್ಕಂಥ ಅಸುರ ಅಥವಾ ಹಯಗ್ರೀವ ಎಂಬತಕ್ಕಂಥ ಅಸುರ ವೇದವನ್ನು ಕದ್ದಿದ್ದಾನೆ. ಯಾಕೆ ವೇದವನ್ನು ಕದ್ದ? ಒಂದು ವೇಳೆ ವೇದ ಅಪ್ರಮಾಣವೇ ಆಗಿದ್ರೆ ಆ ವೇದವನ್ನು ಕದಿಯುವಂತಹ ಪ್ರಸಂಗ ಯಾಕೆ ಬರ್ತಿತ್ತು? ನೋಡಿ, ಆ ದೈತ್ಯರು ತಮ್ಮ ಬುದ್ಧಿ ಕೌಶಲ್ಯವನ್ನು ಉಪಯೋಗ ಮಾಡಿ ವೇದವನ್ನು ಕಳ್ತನ ಮಾಡಿದ್ದಾರೆ. ಹಾಗೆ ತಾನೆ ಕಳ್ತನ ಮಾಡಬೇಕು ಅಂತಂದ್ರೆ ಗೋಡೆ ಹೊಡಿಬೇಕು, ಸೀಕ್ರೆಟ್ ಲಾಕರ್ ಹೊಡಿಬೇಕು, ಅಥವಾ ಡೂಪ್ಲಿಕೇಟ್ ಕೀ ಮಾಡ್ಕೋಬೇಕು. ಎಲ್ಲ ಬುದ್ಧಿ ಕೌಶಲ್ಯ ಎಂಬತಕ್ಕಂಥದ್ದು ಬೇಕಾಗತ್ತೆ. ಸುಮ್ಮನೆ ಕಳ್ತನ ಮಾಡ್ಲಿಕ್ಕಾಗಲ್ಲ, ಸಿಕ್ಕಾಕೊಂಡ್ಬಿಡ್ತೀರಿ. ಕಳ್ತನ ಮಾಡ್ಲಿಕ್ಕೂ ಒಂದು ಕೌಶಲ್ಯ ಬೇಕು. ಹಾಗೆ ಅವರು ಈ ವೇದವನ್ನು ಕಳ್ಳತನ ಮಾಡಿದ್ದಾರೆ ಅಂತಂದ್ರೆ ಬುದ್ಧಿವಂತಿಕೆಯನ್ನು ಉಪಯೋಗ ಮಾಡಿದ್ದಾರೆ. ಆ ಬುದ್ಧಿವಂತಿಕೆಯನ್ನು ಉಪಯೋಗ ಮಾಡಿ ಅಷ್ಟೇ ಅಲ್ಲ, ದೈಹಿಕವಾದ ಶ್ರಮವೂ ಇದೆ. ಹೌದಲ್ಲ? ಕಾಂಪೌಂಡ್ ಹಾರಬೇಕು, ರಾತ್ರಿಯಲ್ಲಿ ನಿದ್ದೆಗಿಡಬೇಕು. ಕಳ್ತನ ಮಾಡೋ ಸುಲಭನ? ಅದಕ್ಕೂ ಪ್ರಾಕ್ಟೀಸ್ ಮಾಡಿರ್ಬೇಕು. ಹಾಗಾದ್ರೆ ಒಂದು ಕಳ್ಳತನ ಮಾಡಬೇಕು ಅಂತಾದ್ರೂ ಇಷ್ಟೆಲ್ಲ ಕಷ್ಟ ಇದೆ. ಕಳ್ತನ ಮಾಡ್ತಾನೆ ಅಂದ್ರೆ ಯಾಕೆ ಕಳ್ತನ ಮಾಡ್ತಾನೆ? ಅದರಲ್ಲಿ ಮೌಲ್ಯ ಇದೆ. ಹಾಗೆ ವೇದವನ್ನು ಕೂಡ ಕಳ್ತನ ಮಾಡಿದ್ದಾರೆ ಅಂತಂದ್ರೆ ವೇದದಲ್ಲಿ ಹೇಳಿದ್ದು ಒಂದು ವೇಳೆ ಅದು ಅಪ್ರಮಾಣವೇ ಆಗಿದೆ, ಎಲ್ಲ ಸುಳ್ಳೇ ಆಗಿದೆ ಅಂತಾದ್ರೆ ವೇದಕ್ಕೆ ಮಹತ್ವವೇ ಇಲ್ಲ. ಅಂದ ಮೇಲೆ ವೇದವನ್ನು ಯಾಕೆ ಕಳ್ತನ ಮಾಡ್ತಿದ್ರು? ಹಾಗೆ ವೇದವು ಪರಮ ಪ್ರಮಾಣ. ಯಾಕೆ ವೇದವು ಪರಮ ಪ್ರಮಾಣ? ನೋಡಿ, ವಾದಿರಾಜರು ಹೇಳ್ತಾರೆ, ವೇದವನ್ನು ದೈತ್ಯರು ಕಳ್ಳತನ ಮಾಡಿ ಅಪಹಾರ ಮಾಡಿಕೊಂಡು ಹೋಗಿದ್ದಾರೆ. ಪುನಃ ಪರಮಾತ್ಮ ಆ ದೈತ್ಯರನ್ನು ಕೊಂದು ಆ ವೇದವನ್ನು ಪುನಃ ಸಜ್ಜನರಿಗೆ ಕೊಟ್ಟಿದ್ದಾನೆ. ಅಂದ ಮೇಲೆ ವೇದಕ್ಕೆ ಪ್ರಾಮಾಣ್ಯ ಎಂಬತಕ್ಕಂಥದ್ದು ಸಿದ್ಧವಾಗುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ, ಯಾರಿಗೆ ಅರ್ಥ ಆಗೋದಿಲ್ಲ ನೋಡಿ. ಇದು ವಾದಿರಾಜ ತೀರ್ಥ ಶ್ರೀಪಾದಂಗಳವರು ತಮ್ಮ ಯುಕ್ತಿ ಮಲ್ಲಿಕಾ ಎಂಬತಕ್ಕಂತಹ ಗ್ರಂಥದಲ್ಲಿ ಇಂತಹ ಸಣ್ಣ ಸಣ್ಣ ಯುಕ್ತಿ ನೋಡಿ. ಈ ಯುಕ್ತಿ ಯಾರಿಗೆ ಅರ್ಥ ಆಗಲ್ಲ. ಬೆಲೆ ಇಲ್ಲದದನ್ನು ಯಾರೂ ಕದಿಯಲ್ಲ, ಬೆಲೆ ಇದ್ದದನ್ನೇ ಕದೀತಾರೆ ಎಂಬತಕ್ಕಂಥ ಯುಕ್ತಿಯನ್ನು ಇಟ್ಕೊಂಡು ವೇದ ಎಂಬತಕ್ಕಂತಹದ್ದು ಸುಳ್ಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ವೇದ ಎಂಬತಕ್ಕಂತಹದ್ದು ಪ್ರಮಾಣ ಅಲ್ಲ, ಪರಮ ಪ್ರಮಾಣವೇ ಆಗಿರಬೇಕು. ಆದ್ದರಿಂದ ಅವರು ಕಳ್ತನ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತ ಈ ರೀತಿಯಲ್ಲಿ ಹಯಗ್ರೀವ ಮುಖೋದ್ಗೀರ್ಣ ಸಾವಾಣಿ ಧರ್ಮಶಾಸನಂ ಅತಃ ತದುದಿತೋ ಧರ್ಮ ಹ್ಯಧರ್ಮ ತದ್ವಿಪರ್ಯಯ. ಅದರಿಂದ ವೇದ ಹೇಳಿದ್ದು ಧರ್ಮ ಎಂಬುದಾಗಿ ವೇದದ ಪ್ರಾಮಾಣ್ಯವನ್ನು ಸಮರ್ಥನೆ ಮಾಡಿದ್ದಾರೆ. ಅಂತಹ ವಾದಿರಾಜರು ಹಯಗ್ರೀವ ರೂಪಿಯಾದ ಪರಮಾತ್ಮನ ಪರಮೋಪಾಸಕರು ಅಂತ ನಿಮಗೆ ಗೊತ್ತಿದೆ. ಹಯಗ್ರೀವ ಹೇಗಿದ್ದಾನೆ ಅನ್ನೋದನ್ನ ಶ್ರೀಮದ್ ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಹಯಗ್ರೀವ ರೂಪಿ ಪರಮಾತ್ಮನ ಧ್ಯಾನ ಶ್ಲೋಕವನ್ನು ಹೇಳ್ತಾ ಆ ಮೂರ್ತಿಯ ಚಿಂತನೆಯನ್ನು ಕೊಟ್ಟಿದ್ದಾರೆ. ದೇವರನ್ನು ನಾವು ಮನಸ್ಸಿನಲ್ಲಿ ತಂದ್ಕೊಳ್ಬೇಕು ಅಂತಾದ್ರೆ ದೇವರ ಆಕಾರವನ್ನು ನಾವು ಕಾಣಬೇಕು. ಹಾಗೆ ಹಯಗ್ರೀವನ ಚಿಂತನೆಯನ್ನು ನಾವು ಮಾಡಬೇಕು ಅಂತಾದ್ರೆ ಹಯಗ್ರೀವನ ರೂಪ ಹೇಗಿದೆ ಒಂದು ನಮಗೆ ಗೊತ್ತು. ಹಯಗ್ರೀವ, ಹಯ ಅಂದ್ರೆ ಕುದುರೆ, ಕುದುರೆಯ ಮುಖ ಅವನಿಗಿದೆ. ನಮ್ ಕುದುರೆ ಮುಖ ಅಂದ್ರೆ ಅದೇ ಚಿಕ್ಕಮಂಗ್ಳೂರು ಕುದುರೆ ಮುಖ ನೆನಪು ಬಂದ್ಬಿಡುತ್ತೆ. ಹಯಗ್ರೀವ ಅಂತ ನೆನಪು ಬರೋದೇ ಇಲ್ಲ. ಕನ್ನಡದಲ್ಲಿ ಹೇಳಿದ್ರೆ ತಪ್ಪು, ಹಯಗ್ರೀವ ಅಂದ್ರೆ ನೆನಪು ಬರುತ್ತೆ. ಪರಮಾತ್ಮನಿಗೆ ಹಯ ಅಂದ್ರೆ ಕುದುರೆ, ಕುದುರೆಯ ಮುಖ ಇದೆ ಗೊತ್ತು. ಹಾಗೆ ಭಗವಂತನ ಆಯುಧಗಳು, ಭಗವಂತ ಏನು ಆಯುಧವನ್ನು ಧಾರಣೆ ಮಾಡಿದ್ದಾನೆ ಅಂತಂದ್ರೆ ಶಂಖಾಕ್ಷ ಪುಸ್ತಕ ಸುಬೋಧ ಯುತಾಬ್ಜ ಬಾಹುಂ. ಹಯಗ್ರೀವ ರೂಪಿಯಾದ ಪರಮಾತ್ಮ ಅವನು ಹೇಗಿದ್ದಾನೆ ಅಂತಂದ್ರೆ ಬಲಗೈ ಮೇಲ್ಗಡೆ ಶಂಖವನ್ನು ಹಿಡ್ಕೊಂಡಿದ್ದಾನೆ, ಎಡಗೈ ಮೇಲ್ಗಡೆ ಅಕ್ಷ ಜಪಮಾಲೆಯನ್ನು ಹಿಡ್ಕೊಂಡಿದ್ದಾನೆ, ಹಾಗೆ ಎಡಗೈಯ ಕೆಳಗಡೆ ಪುಸ್ತಕವನ್ನು ಹಿಡ್ಕೊಂಡಿದ್ದಾನೆ, ಪುಸ್ತಕ ಮುದ್ರೆಯನ್ನು ತೋರ್ತಾ ಇದ್ದಾನೆ. ಶಂಖ, ಅಕ್ಷ, ಪುಸ್ತಕ, ಸುಬೋಧ ಅಂತ. ನಾಲ್ಕನೆಯದು ಜ್ಞಾನ ಮುದ್ರೆಯನ್ನು ಹಿಡ್ಕೊಂಡಿದ್ದಾನೆ. ಇದನ್ನ
ನಮಗೆ ಸಾಧನೆಗೆ ಅನುಕೂಲ ಆಗುವ ಹಾಗೆ ವಾದಿರಾಜರು, ನಾನು ಮೊದಲೇ ಆ ಶ್ಲೋಕವನ್ನು ಉಚ್ಚಾರಣೆ ಮಾಡಿದ್ದೆ, ಅದರಲ್ಲಿ ಎಷ್ಟು ಚೆನ್ನಾಗಿ ತಿಳಿಸಿಕೊಟ್ಟಿದ್ದಾನೆ. ಸಶಾಸ್ತ್ರೋದಿತ ವರ್ತ್ಮನ ಪದಮಿದಂ. ಭಗವಂತ ಕೈಯಲ್ಲಿ ಪುಸ್ತಕವನ್ನು ಹಿಡ್ಕೊಂಡಿದ್ದಾನೆ. ಆ ಪುಸ್ತಕವನ್ನು ಹಿಡ್ಕೊಳ್ಬೇಕಾದ್ರೆ ನಾವು ಹೀಗೆ ಹಿಡ್ಕೊಳ್ತೇವೆ ಅಲ್ಲ, ಈ 3 ಬೆರಳಿದೆಯಲ್ಲ, ನಮ್ಮ ಲಕ್ಷಣ ಇಲ್ಲ, ಆದ್ರಿಂದಾಗಿ ಅವಲಕ್ಷಣ ಆದ್ರಿಂದ ಪೂರ ಕೆಳಗೋಗಲ್ಲ. ಆದ್ರಿಂದ ಈ 2 ಮಾತ್ರ ಹೀಗಿರ್ಬೇಕು, ಈ 3 ಬೆರಳು ಕೆಳಗೆ ಬರ್ಬೇಕಂತ. ಇದು ಪುಸ್ತಕ ಮುದ್ರೆ ಅಂತ ಕರೀತಾರೆ. ಈ ಮುದ್ರೆಯಲ್ಲಿ ಪುಸ್ತಕ ಹೀಗೆ ಹಿಡ್ಕೊಳ್ಬೇಕು. ಹಾಗಾದ್ರೆ ಭಗವಂತ ಆ ಪುಸ್ತಕ ಮುದ್ರೆಯಲ್ಲಿ ನಮಗೊಂದು ಸಂದೇಶ ಕೊಡ್ತಾ ಇದ್ದಾನೆ. ಏನು ಅಂತಂದ್ರೆ, ಪದಮಿದಂ, ನನ್ನ ಪಾದಗಳನ್ನು, ಕೆಳಗಡೆ ಇದೆಯಲ್ಲ ಅದು ಪರಮಾತ್ಮನ ಪಾದವನ್ನು ತೋರಿಸ್ತಾ ಇದೆ. ಪರಮಾತ್ಮನ ಪಾದ ಭಜನೆ ಮಾಡು. ಪರಮಾತ್ಮನ ಪಾದ ಅಂತಂದ್ರೆ ಪರಮಾತ್ಮನ ಸ್ವರೂಪ ಅಂತ ಅದು ಆಗಬಹುದು. ಯಾಕೆ ಅಂತಂದ್ರೆ, ನಾವು ದೇವರಿಗೆ ನಮಸ್ಕಾರ ಮಾಡಬೇಕು ಅಂತಂದ್ರೆ ದೇವರ ಆ ಮುಖವನ್ನು ನೋಡುವಂತಹ ಯೋಗ್ಯತೆ ನಮಗಿಲ್ಲ. ಯಾಕೆಂದ್ರೆ ನಾವೆಲ್ಲ ಅಪರಾಧಿಗಳು. ಅಪರಾಧಿಗಳು ಏನ್ ಮಾಡಿರ್ತಾರೆ? ತಲೆ ತೆಗೆಸ್ಕೊಂಡ್ರೆ ಇರ್ತಾರೆ. ಹೌದಾ? ತಲೆ ಎತ್ತು ಅಂತ ಬೈತೇವೆ ನಾವು. ಅಪರಾಧಿಯಾದವನಿಗೆ ಎತ್ತು ತಲೆ ಅಂತ. ಹಾಗಾದ್ರೆ ತಲೆ ಎತ್ತುವವರು ಯಾರು? ಯಾರು ನಿರಪರಾಧಿಗಳೋ ಅವರು ತಲೆ ಎತ್ತುತ್ತಾರೆ. ಯಾರು ಅಪರಾಧಿಗಳೋ ಪಾಪಿಗಳೋ ಅವರೆಲ್ಲ ತಲೆ ತೆಗೆಸಿರ್ತಾರೆ. ತಲೆ ತೆಗೆಸಿದ್ರೆ ಕಾಣೋದೇನು? ಪಾದನೇ ಕಾಣೋದು. ಹಾಗಾದ್ರೆ ಭಗವಂತ ಹೇಳ್ತಾನೆ, ನಾವೆಲ್ಲ ಅಜ್ಞಾನವನ್ನು ಹೊಂದಿದವರು, ಪಾಪವನ್ನು ಹೊಂದಿದವರು, ಆದ್ರಿಂದ ಅಪರಾಧಿಗಳು. ಅಪರಾಧ ನಾವು ಕಳ್ಕೊಳ್ಬೇಕು. ಏನ್ ಮಾಡ್ಬೇಕು? ಗೊತ್ತಿದೆ, ಅಪರಾಧ ಮಾಡಿದ್ದೇವೆ ಅಂದ್ರೆ ಯಜಮಾನನಿಗೆ ನಾವು ಶರಣಾಗಬೇಕು. ಹಾಗೆ ಭಗವಂತ ಹೇಳ್ತಾನೆ, ನನಗೆ ಶರಣಾಗು. ಯಾವ ರೀತಿಯಲ್ಲಿ? ಪರಮಾತ್ಮನ ಪಾದ ಭಜನೆ ಮಾಡಬೇಕು. ಯಾವ ರೀತಿಯಲ್ಲಿ ಮಾಡಬೇಕು? ಅದನ್ನ ಭಗವಂತ ಪುಸ್ತಕ ಹಿಡ್ಕೊಂಡು ತೋರಿಸ್ತಾ ಇದ್ದಾನಂತೆ. ಸಶ್ಚಾಸ್ತ್ರೋದಿತ ವರ್ತ್ಮನ ಅಂತ. ದೇವರನ್ನು ಭಜನೆ ಮಾಡಬೇಕು ಅಂತಂದ್ರೆ ಕೆಲವರೆಲ್ಲ ಹೇಳ್ತಾರೆ, ಯಾರು ರಚನೆ ಮಾಡಿದ್ರೆ ಏನು, ಹಾಡುತ್ತಾನೆ ಹಾಡಬಹುದು. ಯಾರು ರಚನೆ ಮಾಡಿದ್ದಾದ್ರೆ ಏನು, ಹಾಡು ಅಂತ ಹಾಡೋದಲ್ಲ, ಟೈಮ್ ಪಾಸ್ಗೆ ಹಾಡೋದಲ್ಲ. ಹೌದಲ್ವ? ನಾವು ಹಾಡೋದು ಯಾಕೆ ಅಂದ್ರೆ ನಮ್ಮ ಪಾಪ ಪರಿಹಾರ ಆಗ್ಲಿ, ನಮಗೆ ಪುಣ್ಯ ಎಂಬತಕ್ಕಂಥದ್ದು ಬರ್ಲಿ, ನಮಗೆ ಮುಂದಿನ ಜನ್ಮದಲ್ಲಿ ಇನ್ನಷ್ಟು ತತ್ವಜ್ಞಾನ ಎಂಬತಕ್ಕಂಥದ್ದು ಬರ್ಲಿ, ಈ ಜನ್ಮದಲ್ಲಿ ಪಡೆದದ್ದು ಅದು ನೆನಪಿನಲ್ಲಿ ಇರ್ಲಿ. ಇಷ್ಟೆಲ್ಲ ಇಟ್ಕೊಂಡು ಇಂದಿರಾರಮಣ ಗೋವಿಂದ ಅಂದ್ರೆ ಗೋವಿಂದ ಅಂತ ಇಷ್ಟೆಲ್ಲ ಇದೆ, ನಾವು ಒಂದು ಗೋವಿಂದ ಅಂತ ಅನ್ಲಿಕ್ಕೆ. ಹಾಗಾದ್ರೆ ಭಗವಂತನ ಆ ಪದ ಸ್ವರೂಪ ಅದನ್ನ ಚಿಂತನೆ ಮಾಡಬೇಕು ಅಂತಂದ್ರೆ ಯಾರ್ಯಾರೋ ಹಾಡಿದ್ದಾಗಲೇ ಅದು ಹಾಡು, ಅದರಿಂದ ದೇವರ ಸ್ಮರಣೆ ಮಾಡಿದಾಯ್ತು ಮಾಡಬೇಡ್ರಿ. ಸಶಾಸ್ತ್ರೋದಿತ ವರ್ತ್ಮನ, ಶಾಸ್ತ್ರದಲ್ಲಿ ಏನ್ ಹೇಳಿದ್ದಾರೋ ಅದೇ ರೀತಿಯಲ್ಲಿ ನಾವು ಭಗವಂತನ ಸ್ವರೂಪವನ್ನು ಚಿಂತನೆ ಮಾಡಬೇಕು. ದೇವರು ನಿರ್ಗುಣ ಆದ್ರೇನು ಸಗುಣ ಆದ್ರೇನು, ದೇವ್ರು ತಾನೆ ಅಂತ ಯೋಚನೆ ಮಾಡಬೇಡಿ. ನೀವೆಲ್ಲಾದ್ರೂ ಕಾಫಿ ಆದ್ರೂ ಸರಿ ಅಂತ ರುಚಿ ಇಲ್ದ್ರೆ ಕುಡಿತೀರಾ? ಕಾಫಿ ತಾನೆ ಅಂತ ಕುಡಿಯಲ್ಲ, ಮೊದಲು ಟೇಸ್ಟ್ ನೋಡ್ತೀರಾ. ಇಲ್ಲ ಅಂತಂದ್ರೆ ಕೊಟ್ಟವ್ರ ಮುಖಕ್ಕೆ ಹರಿಸಿ ಬಿಡ್ತೀರಾ. ಏನೋ 1/4 ಗಂಟೆ ತುಂಬಾ ಬಿಸಿಯಾಗಿದ್ರೆ ಕುಡಿದ್ರೆ ಸಂತೋಷ ಆಗುತ್ತೆ, ಹೌದಾ? ಇಲ್ಲ ಅಂದ್ರೆ ಗಟಗಟ ಕುಡಿದ್ರೆ 2 ನಿಮಿಷ ಮುಗಿದೋಗಿ. ಹಾಗಾದ್ರೆ ಅಷ್ಟಕ್ಕೇನೆ ಇಷ್ಟೆಲ್ಲ ವಿಚಾರ ಮಾಡ್ತೇವೆ ಅಂತಂದ್ರೆ ಯಾರು ನಮಗೆ ಸ್ವರೂಪಭೂತವಾದ ಆನಂದವನ್ನು ಕೊಡ್ತಾ ಇದ್ದಾನೋ ಅಂತಹ ಭಗವಂತನ ಚಿಂತನೆ ಮಾಡಬೇಕು ಅಂತಂದ್ರೆ ಏನೇನೋ ಚಿಂತನೆ ಮಾಡಿದ್ರೆ ಅವನು ಕೊಡ್ತಾನ. ಹಾಗಾದ್ರೆ ಅವನಿಂದ ನಾವು ಫಲವನ್ನು ಪಡಿಬೇಕು ಅಂತಂದ್ರೆ ಅವನನ್ನು ಸರಿಯಾಗಿ ಚಿಂತನೆ ಮಾಡಬೇಕು, ಅವನನ್ನು ಸರಿಯಾಗಿ ತಿಳಿದುಕೊಂಡು ಅವನ ಚಿಂತನೆ ಮಾಡಬೇಕು. ಹೇಗ್ ತಿಳ್ಕೊಳ್ಬೇಕು? ಸಶಾಸ್ತ್ರೋದಿತ ವರ್ತ್ಮನ. ಭಗವಂತ ಅನಂತ ಕಲ್ಯಾಣ ಗುಣ ಪರಿಪೂರ್ಣ. ಯುಕ್ತಿ ಮಲ್ಲಿಕಾದಲ್ಲಿ ವಾದಿರಾಜರು ಅದನ್ನೇ ತೋರಿಸಿಕೊಟ್ಟಿದ್ದಾರೆ. ಮೊದಲನೆಯದು ಗುಣ ಸೌರಭ, ಭಗವಂತ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿದ್ದಾನೆ. ಬ್ರಹ್ಮಸೂತ್ರದಲ್ಲಿ ವೇದವ್ಯಾಸರು ಹೇಳಿದ್ದು ಸಮನ್ವಯಾಧ್ಯಾಯ, ಸಮನ್ವಯ ಮಾಡುವ ಮೂಲಕ ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಅಂತ ಭಗವಂತನನ್ನು ಹೇಳಿದ್ದಾರೆ. ಎರಡನೇದು ಯುಕ್ತಿ ಮಲ್ಲಿಕಾದಲ್ಲಿ ಶುದ್ಧಿ ಸೌರಭ, ಪರಮಾತ್ಮ ಯಾವತ್ತು ಶುದ್ಧ. ನಾವು ಮಡಿಯಾದ್ರೂ ಮೈಲಿಗೆ. ಯಾಕೆ ಮಡಿ ಅಂತ ಅನ್ಕೊಂಡ್ ಬರ್ತೇವಲ್ಲ, ಯಾರಾದ್ರೂ ಹತ್ರ ಬಂದ್ರೆ ಕೋಪ ಬಂದ್ಬಿಡ, ಆದ್ರೆ ಮೈಲಿಗೆ ಅಂತ. ಹಾಗಾದ್ರೆ ನಮ್ಮಲ್ಲಿ ಎಲ್ಲ ದೋಷಗಳಿದೆ, ಆದ್ರಿಂದ ನಾವು ಮಡಿಯಾದ್ರೂ ಮೈಲಿಗೆ. ಪರಮಾತ್ಮನಲ್ಲಿ ಯಾವ ದೋಷದ ಲೇಪವೂ ಇಲ್ಲ. ಅವಿರೋಧಾಧ್ಯಾಯದಲ್ಲಿ ಭಗವಂತನನ್ನು ದೋಷ ದೂರ ಅಂತ ಹೇಳಿದ್ದಾರೆ, ಅದನ್ನ ಶುದ್ಧಿ ಸೌರಭದಲ್ಲಿ ವಾದಿರಾಜರು ಸಮರ್ಥನೆ ಮಾಡಿ ತೋರಿಸಿದ್ದಾರೆ. ಹಾಗಾದ್ರೆ ಆ ಪರಮಾತ್ಮನನ್ನು ನಿರ್ದೋಷ ಗುಣ ಪರಿಪೂರ್ಣ ಅಂತ ಶಾಸ್ತ್ರದಲ್ಲಿ ಹೇಳಿದ ರೀತಿಯಲ್ಲಿ
ಸರ್ವೋತ್ತಮ ಅಂತ ತಿಳಿದು ಅವನನ್ನು ನಾವು ಧ್ಯಾನ ಮಾಡಬೇಕು. ಸಂಧ್ಯಾ ವಂದನೆ ಮಾಡ್ತೇವೆ, ಒಂದ್ ದಿವಸ ಸಂಧ್ಯಾ ವಂದನೆ ಬಿಟ್ಟಿಲ್ಲ, ಆದ್ರೆ ಇವತ್ತು ಹೇಳ್ಬೇಕಾದ್ರೆ ಸ್ವಲ್ಪ ತಡ ಆಯ್ತು, ಆಫೀಸಿಗೆ ಹೋಗ್ಲಿಕ್ಕೆ ತಡ ಆಯ್ತು, ಅದರಿಂದ ಗೋಪಿಚಂದನ ಹಾಕೊಳ್ಳಿಲ್ಲ, ಮುದ್ರೆ ಹಾಕೊಳ್ಳಿಲ್ಲ, ಸಂಧ್ಯಾ ವಂದನೆ ಮಾಡಿ ಹೊರಟೆ. ತುಳಸಿ ಪೂಜೆ ಮಾಡ್ಬೇಕಾಗಿತ್ತು, ನಾನು ಕೂಡ ಗೋಪಿಚಂದನ ಹಾಕೊಳ್ಳಿಲ್ಲ, ಕುಂಕುಮನೆ ಇಟ್ಕೊಳ್ಳಿಲ್ಲ, ಸ್ಟಿಕ್ಕರ್ ಇಟ್ಕೊಂಡ್ರೆ ಆಯ್ತು ಅಂತ ಗೌರಿ ಪೂಜೆ ಮಾಡೋದೆ ಅಥವಾ ತುಳಸಿ ಪೂಜೆ ಮಾಡೋದೆ. ಅದಕ್ಕೆ ಹೇಳ್ತಾರೆ ಸಶ್ಚಾಸ್ತ್ರೋದಿತ ವರ್ತ್ಮನ ಪದಮಿದಂ ಧ್ಯಾಯನ್ ಮಾಡಬೇಕು ಮದಂಕಾಂಕಿತ. ಮೊದಲೇನ್ ಮಾಡ್ಬೇಕು ಅಂತಂದ್ರೆ ಸ್ನಾನ ಆದಮೇಲೆ ನಾವೇನು ಗೋಪಿಚಂದನವನ್ನು ಹಚ್ಕೊಳ್ಬೇಕಾಗಿದೆ, ಸ್ತ್ರೀಯರು ಕೂಡ ಗೋಪಿಚಂದನವನ್ನು ಹಚ್ಕೊಳ್ಬೇಕು. ಕೆಲವರೆಲ್ಲ ಭ್ರಮೆ ಇದೆ, ವಿಧವೆಯರು ಮಾತ್ರ ಹಚ್ಕೊಳ್ಬೇಕು ಅಂತ, ಎಲ್ಲಿಯೂ ಇಲ್ಲ. ಎಲ್ಲರೂ ಕೂಡ ಗೋಪಿಚಂದನವನ್ನು ಧಾರಣೆ ಮಾಡಬಹುದು. ಅದರಿಂದ ಮದಂಕಾಂಕಿತ, ಪರಮಾತ್ಮನ ಅಂಕ, ಶಂಖ ಚಕ್ರ ಗದಾ ಪದ್ಮ ನಾರಾಯಣ ಮುದ್ರೆಗಳು, ಅಥವಾ ಸಂಪ್ರದಾಯದಲ್ಲಿ ಇದ್ದ ಹಾಗೆ ಗದಾ ನಾರಾಯಣ ಮುದ್ರೆ, ಅಂತೂ ಭಗವಂತನ ಕೈಯಲ್ಲಿರ್ತಕ್ಕಂತಹ ಏನು ಅಂಕಗಳಿದೆ, ಚಿಹ್ನೆಗಳಿದೆ, ಅದರಿಂದ ನಾವು ಅಂಕಿತರಾಗಬೇಕು. ಆಮೇಲೆ ನಮ್ಮ ನಿತ್ಯ ಅನುಷ್ಠಾನಗಳು. ಶ್ರೀನಿವಾಸ ಕಲ್ಯಾಣ ಕೇಳಿರ್ತೀರ, ಶ್ರೀನಿವಾಸ ಸ್ನಾನ ಮಾಡ್ಲಿಕ್ಕತ್ತ, ಸ್ನಾನ ಮಾಡಿಸೋರು ಯಾರು? ಲಕ್ಷ್ಮಿ ಬಂದ್ ಮಾಡಿಸಿದ್ಲು, ಆಯ್ತು. ಅಲ್ಲಿ ಉಲ್ಲೇಖ ಮಾಡ್ತಾರೆ ಪುರಾಣದಲ್ಲಿ, ಶ್ರೀನಿವಾಸ ಗೋಪಿಚಂದನ ಊರ್ಧ್ವ ಪುಂಡ್ರ ಧಾರಣೆ ಮಾಡಿ ಸಂಧ್ಯಾ ವಂದನೆ ಮಾಡಿ ಅನಂತರ ಮದುವೆಗೆ ಸಿದ್ಧ ಆಗಿ ಬಂದ. ನಿಮ್ ಮಕ್ಳಿಗೆ ಏನಾದ್ರೂ ಮದುವೆ ಆಗದಿದ್ರೆ ಹೇಳ್ರಿ, ಶ್ರೀನಿವಾಸನೇ ಮದುವೆ ಮಾಡ್ಕೊಳ್ಬೇಕಾದ್ರೆ ಸಂಧ್ಯಾ ವಂದನೆ ಬಿಟ್ಟಿಲ್ಲ. ಆದ್ರಿಂದ ಮಕ್ಕಳು ಕೂಡ ಅವತ್ತು ವರ ಆಗಿದ್ದಾನೆ ಅಂತಂದ್ರೆ ನೀನು ವರನೇ ಆಗ್ಬೇಕು. ವರ ಅಂದ್ರೆ ಶ್ರೇಷ್ಠ ಅಂತ ಅರ್ಥ. ಅದರಿಂದ ಅವತ್ತು ಸಂಧ್ಯಾ ವಂದನೆ ಬಿಡ್ಲಿಲ್ಲ ಅಂದ್ರೆ ವರ ಆಗ್ತೀಯಾ ಅಂತ ಆ ಶ್ರೀನಿವಾಸನೇ ತಾನೇ ಮುದ್ರಾಧಾರಣೆಯನ್ನು ಮಾಡಿಕೊಂಡು ಗೋಪಿಚಂದನ ಧಾರಣೆ ಮಾಡಿಕೊಂಡು ಮಾಡಿದ್ದಾನೆ. ಹಾಗೆ ನಾವು ಕೂಡ ಏನೇ ಕರ್ಮ ಮಾಡಬೇಕಾದ್ರೂ ಕೂಡ ನಾವು ಅಂಕಿತರಾಗಬೇಕು, ಚಿಹ್ನೆಯನ್ನು ಧಾರಣೆ ಮಾಡಬೇಕು, ಗೋಪಿಚಂದನ ಮುದ್ರಾ ಧಾರಣೆಯನ್ನು ಮಾಡಬೇಕು. ಆಮೇಲೆ ಅಕ್ಷಮಾಲೆ ಇದೆ. ಅಕ್ಷಮಾಲೆ ಏನು? ಮನ್ಮಂತ್ರಂ ಜಪ. ಯಾರಾದ್ರೂ ಇಬ್ರು ಸಾಕು, ಸಿಕ್ಕರೆ ಸಾಕು, ಏನಾದ್ರೂ ಹರಟೆ, ಹೌದಲ್ವ? ಒಂಚೂರು ಪ್ರಾರಂಭ ಮಾಡಿದ್ರೆ ಸಾಕು, ಆಮೇಲೆ ನಾಳೆ ನೋಡೋಣ ಅಂತಾನೆ ಕೊನೆ ಆಗೋದಷ್ಟೇ ಹೊರತು ಇವತ್ತಿಗೆ ಮುಗೀತು ಕೃಷ್ಣಾರ್ಪಣ ಅಂತ ಇಲ್ವೇ ಇಲ್ಲ, ನಾಳೆ ಪುನಃ ಇರುತ್ತೆ. ಹಾಗಾದ್ರೆ ನಾವು ಬೇಡದೇ ಇರುವಂತಹ ಹರಟೆ ಹರಡ್ತಾ ಇರ್ತೇವೆ. ವಾದಿರಾಜರು ಹೇಳ್ತಾರೆ ನಮ್ಮ ಸಾಧನೆ ಅಂತಂದ್ರೆ ಹಯಗ್ರೀ ರೂಪಿ ಪರಮಾತ್ಮ ಹೇಳ್ತಾ ಇದ್ದಾನೆ, ನೀವು ಮನ್ಮಂತ್ರಂ ಜಪ, ಭಗವಂತನ ಮಂತ್ರವನ್ನು ಜಪ ಮಾಡ್ರಿ. ಅಲ್ಲ ನಾವ್ ಯಾರ ಹತ್ರನೂ ಉಪದೇಶ ಪಡ್ಕೊಂಡೇ ಇಲ್ಲ, ನಮ್ಗೆ ಮಂತ್ರ ಜಪ ಗೊತ್ತೇ ಇಲ್ಲ. ಅದಕ್ಕೆ ಹೇಳ್ತಾರೆ ಅಚ್ಯುತ ಅನಂತ ಗೋವಿಂದ. ಯಾರಿಗ್ ಗೊತ್ತಿಲ್ಲ? ಅಚ್ಯುತ ಅನಂತ ಗೋವಿಂದ ಎಂಬತಕ್ಕಂತಹ ಈ ಮಂತ್ರ ಇದೆಯಲ್ಲ, ಇದಕ್ಕಿಂತ ಮಿಗಿಲಾದ ಇನ್ನೊಂದು ಮಂತ್ರ ಇಲ್ಲ. ಯಾಕೆ ಗೊತ್ತಾ? ಎಲ್ಲಾ ಒಳ್ಳೆ ಕರ್ಮ ಮಾಡ್ರಿ, ಕೊನೆಯಲ್ಲಿ ಏನ್ ಮಾಡ್ತೀರಾ? ನಾಮತ್ರಯ ಮಂತ್ರ ಜಪಂ ಕರಿಷ್ಯೆ, ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ. ಹಾಗಾದ್ರೆ ನಿಮ್ಮ ಎಲ್ಲ ಕರ್ಮಗಳು ಕೂಡ ಅಚ್ಯುತ ಅನಂತ ಗೋವಿಂದ ನಾಮ ಸ್ಮರಣೆಯಿಂದ ಪರಿಸಮಾಪ್ತಿ ಆಗ್ತಾ ಇದೆ ಅಂತಂದ್ರೆ ಆ ಮಂತ್ರಕ್ಕೆ ಸಮಾನವಾಗಿರ್ತಕ್ಕಂತಹ ಇನ್ನೊಂದು ಮಂತ್ರ ಇಲ್ಲ. ಮನ್ಮಂತ್ರಂ ಜಪ ನೀವು ಕೂತಲ್ಲೇನೆ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಂತ ಹೇಳ್ಕೊಳ್ಳಿಕ್ಕೆ ಏನು ಕಷ್ಟ ಇದೆ? ಏನಾದ್ರೂ ಮನೆಯಲ್ಲಿ ಮುಚ್ಕೊಂಡಿರು ಬಾಯಿ ಅಂತಂತಾರೆ ಅಂತಂದ್ರೆ ಮನಸ್ಸಲ್ಲಿ ಹೇಳ್ಕೊಳ್ರಿ. ಅದಕ್ಕೆ ಮಂತ್ರ ಅಂತ ಕರೆಯೋದು. ಬಾಯಿ ಬಿಟ್ಟು ಹೇಳೋದು ಒಂದು, ತುಟಿ ಅಲಗಾಡಿಸಿ ಹೇಳೋದೊಂದು. ಬಾಯಿ ಬಿಟ್ಟು ಹೇಳದೆ ತುಟಿ ಅಲಗಾಡಿಸದೇನೆ ಉಪಾಂಶು, ನಾವು ಜಪ ಮಾಡ್ತಾ ಇದ್ದೇವೆ ಅಂತನೂ ಗೊತ್ತಾಗಬಾರದು, ಆ ರೀತಿಯಲ್ಲಿ ಹೇಳ್ತಕ್ಕಂಥದ್ದು ಇನ್ನೊಂದು. ಆ ರೀತಿಯಲ್ಲಿ ಜಪ ಮಾಡ್ಬೇಕು ಅಂತ ಹೇಳ್ತಾರೆ ಮನ್ಮಂತ್ರಂ ಜಪ. ಇದನ್ನು ಅಕ್ಷಮಾಲೆಯನ್ನು ಹಿಡ್ಕೊಂಡು ಆ ವಾದಿರಾಜರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಆಮೇಲೆ ಮನ್ಮಂತ್ರಂ ಜಪ, ಅದರಿಂದ ಏನು? ಭಗವಂತನ ನಾಮಸ್ಮರಣೆ ಮಂತ್ರ ಜಪ ಮಾಡ್ತೇವೆ ಅಂತಂದ್ರೆ ಅವ್ರು ಹೇಳ್ತಾರೆ ಶಾಸ್ತ್ರ ಸಂಪದಮಥೋ ದಾಸ್ಯಾಮಿ ಭಾಗ್ಯೈ ಸಹ. ನಾನು ನಿನಗೆ 2 ಸಂಪತ್ತು ಕೊಡ್ತೇನೆ. ಭಗವಂತನ ನಾಮಸ್ಮರಣೆಯನ್ನು ಮಂತ್ರ ಜಪವನ್ನು ಯಾರು ಮಾಡ್ತಾರೋ ಅವರಿಗೆ 2 ಸಂಪತ್ತು. ನೋಡಿ, ನಮಗ್ 1 ಸಂಪತ್ತಿನ ಬಗ್ಗೆ ಗೊತ್ತಿದೆ, ಆದ್ರೆ ವಾದಿರಾಜರು ಹೇಳ್ತಾರೆ 1 get 1 free. ಯಾವುದು ಗೆಟ್ ಫ್ರೀ, ಯಾವುದು ನಾವು ಕೇಳಬೇಕು ಅದು ನಮಗ್ ಗೊತ್ತಿಲ್ಲ. ನಾವೆಲ್ಲ ಅನ್ಕೊಂಡಿದ್ದೇವೆ ಭೌತಿಕವಾದ ಸಂಪತ್ತು ಅದನ್ನು ಕೇಳಬೇಕು ಅಂತ. ಅಲ್ಲ, ಅದು ಫ್ರೀ.
ಭೌತಿಕ ಸಂಪತ್ತನ್ನು ನೀವು ಕೇಳಬೇಕಾಗೇ ಇಲ್ಲ. ಮತ್ತೇನು ಶಾಸ್ತ್ರ ಸಂಪತ್ತಿದೆಯಲ್ಲ ಇದನ್ನು ಕೇಳಬೇಕು. ಕೃಷ್ಣ ಪರಮಾತ್ಮ ಹೇಳಿದ್ದಾನೆ, ಯಾವಾನರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕ್ಕೆ ತಾವಾನ್ ಸರ್ವೇಷು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ. ಯಾರು ದೇವರನ್ನು ಏನೂ ಅಪೇಕ್ಷೆ ಇಲ್ಲದೇನೆ ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮ ಚೇತಸ ನಿರಾಶೀಹಿ ನಿರ್ಮಮೋ ಭೂತ್ವ. ಕೃಷ್ಣ ಹೇಳಿದ್ದು ನಾವು ಮಾಡುವಂತ ಕರ್ಮ ಹೇಗಿರಬೇಕು, ಹೀಗಿರಬೇಕು ಅಂತ ಹೇಳಿದ ಕೃಷ್ಣ ಪರಮಾತ್ಮ. ಯಾವುದೇ ಕರ್ಮ ಮಾಡಿದ್ರು ಕೂಡ ಅಧ್ಯಾತ್ಮ ಚೇತಸ, ನನ್ನಲ್ಲಿ ಮನಸ್ಸಿಡು, ನಿರಾಶೀಹಿ ಆಸೆ ಬಿಡು, ನಿರ್ಮಮಃ ನಾನು ಮಾಡಿದ್ದು ಅಂತ ಅಹಂಕಾರ ಬಿಡು. ಆಮೇಲೆ ಮೈ ಸರ್ವಾಣಿ ಸನ್ಯಸ್ಯ ಕರ್ಮಾಣಿ ಸನ್ಯಾಸ, ಎಲ್ಲ ಕರ್ಮಗಳನ್ನು ನನ್ನಲ್ಲಿ ಅರ್ಪಣೆ ಮಾಡು. ಈ ರೀತಿಯಲ್ಲಿ ಯಾರು ಕರ್ಮವನ್ನು ಮಾಡ್ತಾರೋ ಅವರಿಗೆ ಭಗವಂತ ಎರಡು ಕೊಡ್ತಾನಂತ. ಮೊದಲಿದ ಮಂತ್ರ ಜಪ ಅದು ಇದು, ಮೈ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮ ಚೇತಸ ನಿರಾಶೀಹಿ ನಿರ್ಮಮ ಎಂತಕ್ಕಂಥದ್ದು ನಾವು ಮಾಡಿದ್ದು. ಅದರಿಂದ ಭಗವಂತ ನಮಗೆ ಎರಡು ಕೊಡ್ತಾನೆ, ಒಂದು ಶಾಸ್ತ್ರ ಸಂಪತ್ತು, ಇನ್ನೊಂದು ಭೌತಿಕವಾದ ಸಂಪತ್ತು. ಶಾಸ್ತ್ರ ಸಂಪತ್ತನ್ನು ನಾವು ಕೇಳಿದ್ರೆ ಭೌತಿಕ ಸಂಪತ್ತು ತಾನಾಗೆ ಬರುತ್ತೆ, ಭೌತಿಕ ಸಂಪತ್ತನ್ನು ಕೇಳಬೇಕಾಗಿಲ್ಲ. ಯಾಕೆ ಗೊತ್ತಾ? ನೀವು ಅಂಗಡಿಗೆ ಹೋಗ್ತೀರಾ, ಸೀರೆ ತಗೊಳ್ತೀರಾ, ಅದು ಕಾಂಚೀವರಂ ಸೀರೆ, ಅದಕ್ಕೆ ಬಾಕ್ಸು ನೀವು ಕೇಳ್ತೀರಾ, ಅವನೇ ಫ್ರೀ ಕೊಡ್ತಾನ? ಯಾಕೆ? ಆ ಬಾಕ್ಸ್ ಎಷ್ಟು ದಿವಸ ಇರುತ್ತೆ? ಸೀರೆ ಇಡುವಷ್ಟು ದಿವಸ ಇರುತ್ತಾ? ಇಲ್ಲ. ಸೀರೆಗಿರುವಂತ ಮಹತ್ವ ಅದಕ್ಕಿದೆಯಾ? ಇಲ್ಲ. ಮನೆಗೆ ತಂದ ಕೂಡಲೇ ನೀವೇನೆ ಅದನ್ನ ತೊಟ್ಟಿಗೆ ಹಾಕ್ಬಿಡ್ತೀರಿ. ಹಾಗಾದ್ರೆ ಈ ಭೌತಿಕವಾದ ಸಂಪತ್ತಿದೆಯಲ್ಲ, ಇದು ಎಲ್ಲವೂ ಕೂಡ ನಶ್ವರ, ಇದು ಶಾಶ್ವತವಾದದ್ದಲ್ಲ ಅಂತ ಇದು ಫ್ರೀಯಾಗಿ ಕೊಡ್ತಾನಂತೆ ಭಗವಂತ. ಆದರೆ ಜ್ಞಾನ ಸಂಪತ್ತಿದೆಯಲ್ಲ, ಇದು ನಿಮ್ ರೇಷ್ಮೆ ಸೀರೆ ಇದ್ದ ಹಾಗೆ ಭದ್ರವಾಗಿ ಇಡ್ತೀರ ತಾನೆ, ಲಾಕರ್ ಒಳಗಡೆ ಇಡ್ತಕ್ಕಂಥದ್ದು ತಾನೆ, ವಾಶ್ ಮಾಡೋದು ಕೂಡ ಡ್ರೈ ಕ್ಲೀನ್ ಕೊಟ್ಟೆ ವಾಶ್ ಮಾಡತ್ತಾನೆ, ಎಷ್ಟು ಭದ್ರ ಮಾಡ್ತೀರಾ? ಹಾಗೆ ಈ ಜ್ಞಾನ ಸಂಪತ್ತಿದೆಯಲ್ಲ, ಇದು ಅಷ್ಟು ಭದ್ರವಾಗಿರುತ್ತೆ. ಯಾಕೆ ಅಂತಂದ್ರೆ ಈ ಜನ್ಮದಲ್ಲಿ ಸಂಪಾದನೆ ಮಾಡಿದಂತಹ ದ್ರವ್ಯ ಯಾವುದು ನಮ್ಮ ಜೊತೆಯಲ್ಲಿ ಬರೋದಿಲ್ಲ. ಗೃಹಾದರ್ಥ ನಿವರ್ತಂತೆ, ಮಂಚಬಾರದು, ಮಡದಿ ಬಾರದು, ಕಂಚು ಕನ್ನಡಿ ಬಾರದು, ಸಂಚಿತಾರ್ಥವು ಮತ್ತೆ ಬಾರದು. ಅಂದ್ರೆ ಇದ್ಯಾವುದು ಬರಲ್ಲ. ಯಾವುದು ಬರುತ್ತೆ? ನಾವು ಏನು ಸಂಪಾದನೆ ಮಾಡಿದ್ದೇವೆ ಜ್ಞಾನ, ಅದು ನಮ್ಮ ಜೊತೆಯಲ್ಲಿ ಬರುತ್ತೆ. ಹಾಗಾದ್ರೆ ಶಾಸ್ತ್ರ ಸಂಪತ್ತು ನಾವು ಭಗವಂತನಲ್ಲಿ ಬಯಸಿದ್ದೇವೆ ಅಂತಂದ್ರೆ ಭಗವಂತ ಶಾಸ್ತ್ರ ಸಂಪತ್ತನ್ನು ಬಯಸಿದ್ದಾನೆ ಅಂತ ಹೇಳಿ ನಿಮಗೆ ಭೌತಿಕವಾದ ಸಂಪತ್ತನ್ನು ಕೊಡ್ತಾನೆ. ಅದನ್ನೇ ವಾದಿರಾಜರು ತಿಳಿಸ್ಕೊಡ್ತಾ ಇದ್ದಾರೆ. ಅಯ್ಯೋ ಬರೀ ಜ್ಞಾನ ಮಾತ್ರ ಆಯ್ತಲ್ಲ, ಸಂಸಾರ ನಡೆಸೋದು ಹೇಗೆ? ಮನೆಯಲ್ಲಿ ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ, ಅವರನ್ನು ಸಂತೋಷ ಪಡಿಸೋದು ಹೇಗೆ? ಆಲೋಚನೆ ಆಡ್ಲೇಬೇಕಾಗಿಲ್ಲ, ಆ ಸಂಪತ್ತು ತಾನಾಗಿ ಬರುತ್ತೆ. ಹೀಗೆ ಶಾಸ್ತ್ರ ಸಂಪದಂ ದಾಸ್ಯಾಮಿ ಅಲ್ಲ, ಬೇಕಾದಷ್ಟು ಶಾಸ್ತ್ರ ನಮಗೇನು ಕೊಟ್ಟು ಮನೆ ತುಂಬಾ ಪುಸ್ತಕ ಇಟ್ಕೊಂಡಿದ್ದೆ, ಆದ್ರೆ ಒಂದು ಅರ್ಥ ಆಗಲ್ಲ. ಏನ್ ಮಾಡ್ಬೇಕು ಪುಸ್ತಕ ಇಟ್ಕೊಂಡು? ಅದಕ್ಕೆ ಭಗವಂತನ ಅನುಗ್ರಹವನ್ನು ಹೇಳ್ತಾರೆ, ತತ್ತತ್ವಾನ್ಯಪಿ ಬೋಧಯಾಮಿ. ಭಗವಂತ ಪುಸ್ತಕವನ್ನು ಇಟ್ಕೊಂಡಿದ್ದಾನೆ, ಕೈಯಲ್ಲಿ ಶಂಖ ಬೇರೆ ಇಟ್ಕೊಂಡಿದ್ದಾನೆ. ಆ ಶಂಖ ಲಕ್ಷ್ಮಿಯಿಂದ ಅಭಿಮನ್ಯಮಾನವಾದದ್ದು. ಲಕ್ಷ್ಮಿಯಿಂದ ಅಭಿಮನ್ಯಮಾನವಾದಂತ ಸಂಪತ್ತು ಭೌತಿಕವಾದ ಸಂಪತ್ತು, ಅದನ್ನ ನಾನು ಕೊಡ್ತೇನೆ ಅಂತ ತೋರಿಸ್ತಾ. ಆಮೇಲೆ ಪುಸ್ತಕ ಇಟ್ಕೊಂಡಿದ್ದಾನೆ. ಪುಸ್ತಕವನ್ನು ಇಟ್ಕೊಂಡು ಪರಮಾತ್ಮ ಹೇಳ್ತಾನೆ, ನಿನಗೆ ಕೇವಲ ಪುಸ್ತಕ ಕೊಟ್ಟಿದ್ದಲ್ಲ, ನಾವು ದುಡ್ಡು ಕೊಟ್ಟು ಪುಸ್ತಕ ತೆಗೆದುಕೊಳ್ಬಹುದು, ಫೀಸ್ ಕಟ್ಟಿ ಕಾಲೇಜ್ಗೆ ಹೋಗ್ಬಹುದು, ಫೀಸ್ ಕಟ್ಟಿ ಟ್ಯೂಷನ್ಗೆ ಹೋಗ್ಬಹುದು. ಆದ್ರೆ ಬುದ್ಧಿ ಬರಬೇಕು ಅಂತಂದ್ರೆ ದೈವಾನುಗ್ರಹ ಬೇಕು, ಗುರು ಅನುಗ್ರಹ ಬೇಕು. ಇಲ್ಲ ಅಂತಂದ್ರೆ ನಮಗೆ ವಿದ್ಯೆ ಬರೋದಿಲ್ಲ, ಜ್ಞಾನ ಬರೋದಿಲ್ಲ. ಜ್ಞಾನ ಬರಬೇಕು ಅಂತಂದ್ರೆ ಪರಮಾತ್ಮನೇ ಹೇಳ್ತಾ ಇದ್ದಾನಂತೆ, ತತ್ತತ್ವಾನ್ಯಪಿ ಬೋಧಯಾಮಿ, ನಾನೇ ನಿನಗೆ ಜ್ಞಾನವನ್ನು ಕೊಡ್ತೇನೆ. ದೇವ್ರ ಹತ್ರ ನಾವೇನ್ ಕೇಳೋದು? ಮಕ್ಳಿಗೆ ಹೇಳ್ಕೊಡ್ತೇವೆ ದೇವ್ರ ಹತ್ರ, ಒಳ್ಳೆ ಬುದ್ಧಿ ಕೊಡು ಅಂತ. ನಮ್ ಬುದ್ಧಿ ಕೆಟ್ಟಿರುತ್ತೆ, ನಾವು ಕೇಳ್ಕೊಳ್ಳಲ್ಲ. ಮಕ್ಳಿಗೆ ಹೇಳ್ಕೊಡ್ತೇವೆ ಒಳ್ಳೆ ಬುದ್ಧಿ ಕೊಡು ಅಂತ. ಹಾಗಾದ್ರೆ ನಾವು ಕೇಳಬೇಕಾದದ್ದು ಬುದ್ಧಿ ಕೊಡು, ಜ್ಞಾನ ಕೊಡು ಅಂತ. ಆ ಜ್ಞಾನ ದೇವರೇ ಕೊಡಬೇಕು. ದೇವರು ಕೊಟ್ರೆ ಜ್ಞಾನ, ನಾವು ಕೊಟ್ರೆ ದುಡ್ಡು ಕೊಟ್ಟಿದ್ದು ಪುಸ್ತಕ ಅಷ್ಟೇ, ಜ್ಞಾನ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆ ಪರಮಾತ್ಮ ನಮಗೇ ಜ್ಞಾನವನ್ನು ಅನುಗ್ರಹಿಸ್ತಾನಂತೆ. ಅಷ್ಟೇ ಅಲ್ಲ, ಮತ್ತೇನು, ಪುನಃ ಇಲ್ಲಿಗೆ ಬನ್ರಿ ಅಂತಾನೆ.
ಪುಸ್ತಕದಿಂದ ಜ್ಞಾನವನ್ನು ಪಡೆದ್ರಿ, ನನ್ನ ಅನುಗ್ರಹದಿಂದ ಮತ್ತೇನಾಯ್ತು, ಪುನಃ ಕೆಳಗಡೆ ನನ್ನ ಪಾದ. ಯಾಕೆ? ಭೇಜೆ ಖಗೇಂದ್ರ ಧ್ವಜ ಪಾದ ಮೂಲಂ. 7 ದಿನಗಳ ಕಾಲ ಭಾಗವತ ಶ್ರವಣ ಮಾಡಿದಂತಹ ಪರೀಕ್ಷಿತ್ ರಾಜ ಎಲ್ಲಿಗೆ ಹೋದ? ಭಗವಂತನ ಪಾದ ಬುಡಕ್ಕೆ ಹೋದ. ಅದನ್ನು ಪರಮಾತ್ಮ ಹೇಳ್ತಾನಂತೆ, ಪ್ರಾಪ್ಯೋ ಮದಂಘ್ರಿದ್ ಭವೇ, ನೀವು ನನ್ನ ಪಾದ ಕಮಲಗಳನ್ನೇ ಸೇರ್ತಾ ಇದ್ದೀರಾ. ನನ್ನ ಪಾದ ಕಮಲಗಳ ಪ್ರಾಪ್ತಿ ಅಂದ್ರೆ ಏನರ್ಥ? ಭಗವಂತನ ಪಾದ ಕಮಲ ಪ್ರಾಪ್ತಿ ಅಂದ್ರೆ ವೈಕುಂಠ ಪ್ರಾಪ್ತಿ, ತತ್ವಜ್ಞಾನದಿಂದ ಮೋಕ್ಷ. ಹಾಗಾದ್ರೆ ಜೀವರಿಗೆ ಭಗವಂತ ಭಾಗ್ಯವನ್ನು ಕೊಡ್ತಾನೆ. ಶಂಖಕ್ಕೆ ಅಭಿಮಾನಿ ಲಕ್ಷ್ಮಿ, ಲಕ್ಷ್ಮಿಯು ಸಂಪತ್ತಿಗೆ ಅಭಿಮಾನಿಯಾದ ದೇವತೆ. ಸಂಪತ್ತಿಗೆ ಅಭಿಮಾನಿ ಅಂತಂದ್ರೆ ಈ ನಶಿಸಿ ಹೋಗುವ ಸಂಪತ್ತಲ್ಲ. ಓಂ ಅನಾವೃತ್ತಿ ಶಬ್ದಾತ್, ಓಂ ಅನಾವೃತ್ತಿ ಶಬ್ದಾತ್ ನಚ ಪುನರಾವರ್ತತೆ ಎಂಬತಕ್ಕಂತಹ, ಕ್ಷೀಣಿಸಿ ಹೋಗದೆ ಇರತಕ್ಕಂತಹ, ನಾಶವಾಗದೇ ಇರತಕ್ಕಂತಹ, ಹ್ರಾಸ ಆಗದೆ ಇರತಕ್ಕಂತಹ, ಇನ್ನೊಬ್ಬರು ಅಪಹಾರ ಮಾಡ್ಲಿಕ್ಕೆ ಆಗದೆ ಇರತಕ್ಕಂತಹ ತಮ್ಮದೇ ಆದಂತಹ ಆ ಮೋಕ್ಷ ರೂಪವಾದ ಸಂಪತ್ತು, ಅದನ್ನು ಕೊಡ್ತೇನೆ ಅಂತ ನಾವೆಲ್ಲ ಹೇಳ್ತೇವೆಲ್ಲ, ಬಡ್ಕೋತೀವಿ ಅಂತ. ಏನು ಅದನ್ನೇ ಭಗವಂತ ಹೇಳ್ತಾನೆ. ಇತ್ಯಾಘೋಷ ಯತೀವ, ಕೈಯಲ್ಲಿ ಶಂಖ ಹಿಡ್ಕೊಂಡಿದ್ದಾನೆ, ಭಗವಂತ ಘೋಷಣೆ ಮಾಡ್ತಾ ಇದ್ದಾನಂತೆ. ಹೀಗೆ ನಾವೇನ್ ಮಾಡಬೇಕು ಅನ್ನೋದನ್ನ ರುಕ್ಮಿಣಿ ವಿಜಯದ ಈ ಮಂಗಳಾಚರಣೆಯ ಪದ್ಯದಲ್ಲಿ ವಾದಿರಾಜ ತೀರ್ಥ ಶ್ರೀಪಾದಂಗಳವರು, ಇದು ಕಾವ್ಯ, ಅದರ ಎಷ್ಟು ಶಾಸ್ತ್ರದ ಅಂಶವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಹೀಗೆ ಕಾವ್ಯವನ್ನು ಕೂಡ ಶಾಸ್ತ್ರದ ರೀತಿಯಲ್ಲಿ ತಿಳಿಸಿಕೊಡ್ತಕ್ಕಂತಹ ಮಹಾ ವ್ಯಕ್ತಿಗಳು ವಾದಿರಾಜ ತೀರ್ಥ ಶ್ರೀಪಾದಂಗಳವರು. ಅವರ ಆ ಒಂದು ಕೃತಿಗಳಿದೆಯಲ್ಲ, ಆ ಕೃತಿ ಅದರ ಬಗ್ಗೆ ನಾವು ಹೇಳೋದಲ್ಲ, ಅವರೇ ಒಂದು ಮಾತು ಹೇಳಿದ್ದಾರೆ. ರೋಮ್ಣಾಂ ಹರ್ಷಣ ಕಾರಿಣಿ ಶ್ರವಣತಃ ಪಾಪೋಗ ವಿಧ್ವಂಸಿ ಪ್ರೇಮ್ಣಾ ಚಿಂತಯತಾಂ ವಿಚಿತ್ರ ವಿಮಲ ಶ್ಲಾಘ್ಯಾರ್ಥ ಸಂದಾಯಿನಿ. ವಾದಿರಾಜ ತೀರ್ಥ ಶ್ರೀಪಾದಂಗಳವರ ಅದು ಕನ್ನಡ ಕೃತಿ ಇರಬಹುದು, ಅದು ಸಂಸ್ಕೃತ ಕೃತಿ ಇರಬಹುದು, ಅಥವಾ ತುಳುವಿನಲ್ಲೂ ಕೂಡ ಕೃತಿಯನ್ನು ರಚನೆ ಮಾಡಿದ್ದಾರೆ ವಾದಿರಾಜ ತೀರ್ಥ ಶ್ರೀಪಾದಂಗಳವರು. ಆ ಕೃತಿ ಇರಬಹುದು, ಅದೆಲ್ಲವೂ ಕೂಡ ರೋಮ್ಣಾಂ ಹರ್ಷಣಕಾರಿಣಿ ಶ್ರವಣ. ಕೇಳಿದ್ರೆ ಸಾಕು, ರೋಮಾಂಚನವಾಗುತ್ತೆ, ಸಂತೋಷವಾಗುತ್ತೆ. ಆ ಶಬ್ದಗಳಲ್ಲಿ ಅಂತಹ ವಿಶಿಷ್ಟವಾಗಿರ್ತಕ್ಕಂತಹ ಪ್ರಾಸಗಳು. ಪ್ರಾರಂಭದಲ್ಲಿ ಮಂಗಳಾಚರಣೆ ಮಾಡಬೇಕಾದ್ರೆ ಕರ್ತ್ರೆ, ಧರ್ತ್ರೆ ಅಥ ಹರ್ತ್ರೆ, ಎಲ್ಲ ಕತ್ರೆ ಕತ್ರೆ ಕತ್ರಿ ಅಂತ ಅನ್ಸುತ್ತೆ. ಅಲ್ಲ, ಭಗವಂತ ಕರ್ತೃ, ನಮ್ಮನ್ನು ಪೋಷಣೆ ಮಾಡುವವನು, ನಮಗೆ ಎಲ್ಲ ವಿಧವಾಗಿರ್ತಕ್ಕಂತಹ ಕೊಳೆಯನ್ನು ತೊಳೆದು ಶುದ್ಧವನ್ನಾಗಿ ಮಾಡುವವನು, ತಾಯಿಯಂತೆ ಇರುವವನು ಪರಮಾತ್ಮ ಅಂತ ಎಷ್ಟು ಸುಂದರವಾಗಿ ಪದಗಳನ್ನು ಅವರು ಜೋಡಿಸಿದ್ದಾರೆ. ಅಂಧೋಹಂ ಕರುಣಾ ಸಿಂಧೋ ನೋಡಿ, ಎಲ್ಲಾ ಶ್ಲೋಕಗಳು ಕೂಡ ಅದು ಪ್ರಾಸಬದ್ಧವಾಗಿ ಇರುತ್ತೆ. ಹೀಗೆ ಕೇಳಬೇಕಾದ್ರೇನೆ ಆನಂದವನ್ನು ಉಂಟು ಮಾಡತಕ್ಕಂಥ. ಅಷ್ಟೇ ಅಲ್ಲ, ರೋಮ್ಣಾಂ ಹರ್ಷಣಕಾರಿಣಿ ಶ್ರವಣತಃ ಪಾಪೋಗ ವಿಧ್ವಂಸಿನಿ. ಯಾರು ಶ್ರವಣ ಮಾಡ್ತಾರೋ, ಅದೇನೋ ಮಾತುಗಳು, ಕೆಲವೊಂದು ಕವಿತೆಗಳೆಲ್ಲ ಇರುತ್ತೆ, ಅವರಿಗೆ ಈಗಿನ ಕಾಲದಲ್ಲಿ ಅವಾರ್ಡ್ ಕೂಡ ಕೊಡ್ತಾರೆ. ಯಾಕೆ? ಪ್ರಾಸಬದ್ಧವಾದ ಅರ್ಥ ಇಲ್ಲದ ಕವಿತೆ ಬರೆದಿದ್ದಾರೆ. ಆದರೆ ಇವರು ಪ್ರಾಸಬದ್ಧವಾಗಿ ಬರೆದಿದ್ದಾರೆ, ಅರ್ಥ ಇರೋದಲ್ಲ. ಅರ್ಥ ಅಂದ್ರೆ ಯಾರು? ಪರಮಾತ್ಮನೇ ಅರ್ಥ, ಪುರುಷಾರ್ಥವನ್ನು ಕೊಡತಕ್ಕಂತ ಅರ್ಥ ಪರಮಾತ್ಮ. ಹಾಗಾದ್ರೆ ಅವರನ್ನೇ ತಿಳಿಸುವಂತಹ ವಿಶಿಷ್ಟಾರ್ಥವಾಗಿರ್ತಕ್ಕಂತಹ ಅದನ್ನು ಬರೆದಿದ್ದಾರೆ. ಅದನ್ನು ಚಿಂತನೆ ಮಾಡ್ತೇವೆ ಅಂತಂದ್ರೆ ಪಾಪೋಗ ವಿಧ್ವಂಸಿನಿ, ಎಲ್ಲ ಪಾಪವನ್ನು ನಾಶ ಮಾಡತಕ್ಕಂತಹದ್ದು ವಾದಿರಾಜ ಕೃತಿಗಳ ಒಂದೊಂದು ವಾಕ್ಯಗಳ ಶ್ರವಣವೂ ಕೂಡ. ಅಷ್ಟೇ ಅಲ್ಲ, ಪ್ರೇಮ್ಣಾ ಚಿಂತಯತ, ಯಾರು ಭಕ್ತಿಯಿಂದ ಅದರ ಅರ್ಥವನ್ನು ಚಿಂತನೆ ಮಾಡ್ತಾರೆ, ವಿಚಿತ್ರ ವಿಮಲ ಶ್ಲಾಘ್ಯಾರ್ಥ ಸಂದಾಯಿನಿ. ಆಚಾರ್ಯರ ಸಿದ್ಧಾಂತದ ಮಹತ್ವ ಏನು ಅನ್ನೋದನ್ನ ಪದ ಪದಗಳಲ್ಲಿ ವಾದಿರಾಜ ತೀರ್ಥ ಶ್ರೀಪಾದಂಗಳವರು ತಿಳಿಸಿಕೊಡ್ತಾರೆ. ಹೀಗೆ ಅದರ ಸ್ವಾರಸ್ಯ ಏನು ಎಂಬುದನ್ನ ಭಕ್ತಿಯಿಂದ ನಾವು ಚಿಂತನೆ ಮಾಡಿದರೆ ಹಿಡಿದು ಬರ್ತಾ ಇದೆ. ಅಂತಹ ಕೃತಿ ವಾದಿರಾಜ ತೀರ್ಥ ಶ್ರೀಪಾದಂಗಳವರದ್ದು. ಒಂದೊಂದು ಕೃತಿಯು ಕೂಡ ಅವರ ಇಷ್ಟು ವಿಚಿತ್ರವಾಗಿರ್ತಕ್ಕಂಥದ್ದು, ವಿಶಿಷ್ಟವಾಗಿರ್ತಕ್ಕಂಥದ್ದು. ಇಂತಹ ಕೃತಿಯನ್ನು ರಚನೆ ಮಾಡಿರ್ತಕ್ಕಂತಹ ವಾದಿರಾಜ ತೀರ್ಥ ಶ್ರೀಪಾದಂಗಳವರು 120 ವರ್ಷ ದೀರ್ಘಕಾಲಿಕವಾದಂತಹ ಸಾರಸ್ವತ ಪ್ರಪಂಚದ ಸೇವೆಯನ್ನು ಮಾಡಿದ್ದಾರೆ. ಬದುಕಿದ್ದಾರೆ ಅನ್ನೋದು ದೊಡ್ಡದಲ್ಲ. ಯಾಕೆ ಅಂತಂದ್ರೆ ಕೆಲವರು ಮನೇಲಿರೋಕ್ಕಿಂತ ಹೆಚ್ಚು ಆಸ್ಪತ್ರೆಯಲ್ಲೇ ಬದುಕಿರ್ತಾರೆ, ತಗೊಂಡು ಏನ್ ಮಾಡೋದು? ಆದರೆ ಅವರ ಜೀವನ ಸಾರ್ಥಕ. 8 ವರ್ಷಕ್ಕೆ ಸನ್ಯಾಸವನ್ನು ಸ್ವೀಕಾರ ಮಾಡಿರ್ತಕ್ಕಂತಹ
ಆ ವಾದಿರಾಜ ತೀರ್ಥ ಶ್ರೀಪಾದಂಗಳವರು 112 ವರ್ಷಗಳ ಕಾಲ ಇಡೀ ಜಗತ್ತಿನಲ್ಲಿರುವಂತಹ ಯಾವ ವಿಧ ವಿಧವಾದಂತಹ ಜೀವರಿದ್ದಾರೆ ಅವರಿಗೆ ಬೇಕಾದ್ದನ್ನ ಎಲ್ಲವನ್ನೂ ಕೂಡ ಕೊಟ್ಟು ಅನಂತರದಲ್ಲಿ ಸಶರೀರವಾಗಿ ವೃಂದಾವನವನ್ನು ಪ್ರವೇಶ ಮಾಡಿರ್ತಕ್ಕಂತಹ ಮಹನೀಯರು ವಾದಿರಾಜ ತೀರ್ಥ ಶ್ರೀಪಾದಂಗಳವರು. ಆದ್ದರಿಂದಲೇನೆ ಅವರು ಇವತ್ತೂ ಇದ್ದಾರೆ. ಯಾಕಿದ್ದಾರೆ? ನಾವು ಹೋದೆವು, ಶರೀರ ಬಿಟ್ಟೆವು, ಆದ್ರಿಂದ ಹೋದೆವು. ಅವರು ಶರೀರ ಬಿಡ್ಲೇ ಇಲ್ಲ, ಆದ್ರಿಂದಾಗಿ ಅವರು ಇವತ್ತು ಕೂಡ ಇದ್ದಾರೆ. ಇದ್ದಾರೆ ಮಾತ್ರ ಅಲ್ಲ, ಇದ್ದಾರೆ ಅಂತ ಎಲ್ಲರಿಗೂ ನಂಬಿಕೆಯನ್ನು ಉಂಟು ಮಾಡಿದ್ದಾರೆ. ಯಾರು ಸೋದಾ ಕ್ಷೇತ್ರಕ್ಕೆ ಹೋಗಬೇಕಾಗಿಲ್ಲ, ಮನೆಯಲ್ಲಿ ಏನೇ ವಾದಿರಾಜರ ಫೋಟೋವನ್ನು ಇಟ್ಟುಕೊಂಡು ಅದಕ್ಕೆ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ ನಿಮ್ಮನ್ನು ಬಿಟ್ಟು ನಮಗೆ ಉದ್ಧಾರಕರಿಲ್ಲ ಅಂತ ಪ್ರಾರ್ಥನೆ ಮಾಡ್ತಾರೋ ಅವರಿಗೆ ಮನೆಯಲ್ಲಿಯೇ ಬೇಡಿದ್ದನ್ನು ಕೊಡ್ತಾರೆ. ಯಾರು ಅಲ್ಲಿ ಹೋಗಿ ಬೇಡ್ತಾರೋ ಅವರಿಗೆ ಬೇಡಿದ್ದನ್ನು ಕೊಡ್ತಾರೆ. ಎಲ್ಲೆಲ್ಲಿ ಬೇಡ್ತಾರೋ ಅಲ್ಲಲ್ಲಿ ಅವರು ಬೇಡಿದ್ದನ್ನು ಕೊಡ್ತಕ್ಕಂತಹ ಆ ಒಂದು ವ್ಯಕ್ತಿತ್ವ ವಾದಿರಾಜರದ್ದು ಅಂದ್ರೆ ಅವರು ಇದ್ದಾರೆ ಅಂತ. ಹೀಗೆ ದೀರ್ಘಕಾಲಿಕವಾದಂತಹ ಆ ಆಯುಷ್ಯ ಅವರು ಇದ್ದು ಸಾರಸ್ವತ ಪ್ರಪಂಚದ ಸೇವೆಯನ್ನು ಮಾಡಿ ಇವತ್ತು ಕೂಡ ನಮ್ಮೆಲ್ಲರನ್ನು ಕೂಡ ಅನುಗ್ರಹಿಸ್ತಾ ಇದ್ದಾರೆ. ಅಂತಹ ವಾದಿರಾಜ ತೀರ್ಥ ಶ್ರೀಪಾದಂಗಳವರ ಆರಾಧನೆ ದಿವಸ ಸ್ವಲ್ಪ ವಿಷಯವನ್ನು ಮನನ ಮಾಡಲಿಕ್ಕೆ ಈ ಸಂಘದ ಪದಾಧಿಕಾರಿಗಳು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಕೃತಜ್ಞತೆಯನ್ನು ಹೇಳ್ತಾ ಶ್ರವಣ ಮಾಡಿರ್ತಕ್ಕಂತಹ ಸದ್ಭಕ್ತರಿಗೂ ನಮಗೂ ವಾದಿರಾಜರ ಅಂತರ್ಯಾಮಿ ಪ್ರಾಣಾಂತರ್ಯಾಮಿ ಹಯಗಿರಿ ರೂಪಿಯಾದ ಪರಮಾತ್ಮ ಏನ್ ಸಶ್ಚಾಸ್ತ್ರೋದಿತ ವರ್ತ್ಮನ ಪದಮಿದಂ ಧ್ಯಾಯನ್ ಮದಂಕಾಂಕಿತೋ ಮನ್ಮಂತ್ರಂ ಜಪ ಶಾಸ್ತ್ರ ಸಂಪದ ಮತೋ ದಾಸ್ಯಾಮಿ ಭಾಗ್ಯೈ ಸಹ ತತ್ತತ್ವಾನ್ಯಪಿ ಬೋಧಯಾಮಿ ತದನು ಪ್ರಾಪ್ಯೋ ಮದಂಘ್ರಿದ್ ಭವೇತ್ ಇತ್ಯಾಘೋಷಯತೀವ ಹರಚಯೈಹಿ ತಂ ವಾಜಿ ವಕ್ತ್ರಂ ಭಜೆ ಎಂಬುದಾಗಿ ಆ ಸ್ತೋತ್ರ ಮಾಡಿದ್ದಾರೋ ಅದರಂತೆ ನಮಗೆ ಐಹಿಕ ಪಾರತ್ರಿಕ ಎಲ್ಲ ವಿಧವಾದಂತಹ ಆ ಜ್ಞಾನ ಸಂಪತ್ತನ್ನು ಕೊಟ್ಟು ಅನುಗ್ರಹಿಸಲಿ ಅಂತ ನಮ್ಮನ್ನು ನಿಮ್ಮನ್ನು ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಈ 4 ಮಾತುಗಳನ್ನು ಅಸ್ಮದ್ ಗುರುವಂತರ್ಯಾಮಿ ಪ್ರಾಣಾಂತರ್ಯಾಮಿ ಪರಮಾತ್ಮನ ಅರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣ ವಸ್ತು. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮ